press the bell icon on the YouTube app and never miss another update. ಹಾಯ್ ಸ್ಟೂಡೆಂಟ್ಸ್, ಎಲ್ಲ ಹೇಗಿದ್ದೀರಿ? ಸೊ ಹೋಪ್ ದಟ್ ಎಲ್ಲ ಚೆನ್ನಾಗಿದ್ದೀರಿ. ಎಕ್ಸಾಮ್ ಕೂಡ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಫಸ್ಟ್ ಪೇಪರ್ನ ಎಕ್ಸಾಮ್ ಮುಗಿಸಿ ಡಿಸ್ಕಷನ್ ಕೂಡ ನೋಡಿ, ಅದರಲ್ಲಿ ಏನೇನೋ ಮಿಸ್ಟೇಕ್ಸ್ ಮಾಡಿದರೆ ಅದರ ಕರೆಕ್ಷನ್ಸ್ ಕೂಡ ಮಾಡ್ಕೊಂಡಿದ್ದೀರಿ. ಆ ಕರೆಕ್ಷನ್ಸ್ನ ಸೆಕೆಂಡ್ ಪ್ರಿಪೇರ್ಲಿ ಪರ್ಫೆಕ್ಟಾಗಿ ರೆಕ್ಟಿಫೈ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದೆ. ಸೊ ಸೆಕೆಂಡ್ ಪೇಪರ್ ಕೂಡ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಸೆಕೆಂಡ್ ಪೇಪರಲ್ಲಿ ಮತ್ತೆ ಸೇಮ್ ರೂಲ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಫಸ್ಟ್ ಪೇಪರಲ್ಲಿ ಏನು ರೂಲ್ಸ್ ಇತ್ತು ಅದೇ ಮತ್ತೆ ನಾನು ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಸೆಕೆಂಡ್ ಪೇಪರ್ ಸಮ್ ಡಿಫ್ರೆಂಟ್ ಇರುತ್ತೆ. ಫಸ್ಟ್ ಪೇಪರ್ಗಿಂತ ಸೆಕೆಂಡ್ ಪೇಪರ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಕ್ವಶನ್ಸ್ ಡಿಫ್ರೆನ್ಸ್ ಇರುತ್ತೆ, ಆನ್ಸರ್ಸ್ ಡಿಫ್ರೆನ್ಸ್ ಇರುತ್ತೆ. ಏನು ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ಬರುತ್ತೆ, ಎಕ್ಸ್ಟ್ರಾ ಪಾಯಿಂಟ್ಸ್ ಏನು ಬರುತ್ತೆ ಅದನ್ನು ಇವತ್ತು ನಾನು ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಸೆಕೆಂಡ್ ಪೇಪರ್ ಈಸಿ ಇತ್ತು ಅಂತ ಅನ್ಕೋತೀನಿ. ಫಸ್ಟ್ ಪೇಪರ್ಗಿಂತನೂ ಸ್ವಲ್ಪ ಸೆಕೆಂಡ್ ಪೇಪರ್ ಈಸಿ ಇತ್ತು ಅಂತ ಅನ್ಕೋತೀನಿ. ಯಾಕಂದರೆ ಫಸ್ಟ್ ಪೇಪರಲ್ಲಿ ಕ್ವಶನ್ಸ್ನ ಎಕ್ಸ್ಪೆಕ್ಟೇಷನ್ ಕೂಡ ಬೇರೆ ಇತ್ತು, ಸೆಕೆಂಡ್ ಪೇಪರ್ಲಿ ಕ್ವಶನ್ಸ್ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು. ಸೊ ಇವೆರಡು ಕೂಡ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್. ಅದ್ರ ಜೊತೆ ಮಾಡಲ್ ಪೇಪರ್ಸ್ ಕೂಡ ಸೊಲ್ಯೂಷನ್ ಹಾಕಿದ್ದೀನಿ ನಾವು ಆಲ್ರೆಡಿ. ಇನ್ನು ನೆಕ್ಸ್ಟ್ ಡೇಸಲ್ಲಿ ಇನ್ನು ಮಿಕ್ಕಿದ್ದು 3 ಮಾಡಲ್ ಪೇಪರ್ಸು ಕೂಡ ಯು ವಿಲ್ ಗೆಟ್ ಸೊಲ್ಯೂಷನ್ಸ್ ಇನ್ನು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಒಳಗಡೆ ಕಳಿಸ್ತಾರೆ, ಆಯಿತಾ? ಸೊ ಲೆಟ್ ಸ್ಟಾರ್ಟ್ ವಿತ್ ಅವರ್ ಡಿಸ್ಕಷನ್ ಫಾರ್ ದ ಸೆಕೆಂಡ್ ಪೇಪರ್. ಓಕೆ, ಸೊ ಗೋ ಫಾರ್ ದ ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ ಏನು ಹೇಳುತ್ತೆ? ಡಿಫೈನ್ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇನ್ ಟರ್ಮ್ಸ್ ಆಫ್ ಕೆಪಾಸಿಟಿ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಡೈಎಲೆಕ್ಟ್ರಿಕ್ ಡೆಫಿನೇಷನ್ ಕೇಳಿರೋದು. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ ಟರ್ಮ್ಸ್ ಇಟ್ಕೊಂಡು ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್ನ ಡೆಫಿನೇಷನ್ ಹೇಳಿ ಅಂತ ಹೇಳಿದ್ದಾರೆ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇನ್ ಟರ್ಮ್ಸ್ ಆಫ್ ಕೆಪಾಸಿಟಿ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇಸ್ ಡಿಫೈನ್ಡ್ ಆಸ್ ರೇಷಿಯೋ ಆಫ್ ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್ಸ್ ಇನ್ ದ ಮೀಡಿಯಂ ಟು ದಟ್ ಇನ್ ಫ್ರೀ ಸ್ಪೇಸ್. So we're having two. One is capacitance in the medium and capacitance in the free space. That's why ಇದರಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಬರೆದ್ರು ಸಾಕು. ಯಾವುದನ್ನ? ಡೆಫಿನೇಷನ್ ಬರೆದ್ರು ಸಾಕು. ಓಕೆ, ಕೆಳಗಡೆ ಇರೋದು ಈಕ್ವೇಷನ್ ಅದು ಬೇಡ. ಓಕೆ, K is equals to C by C naught is equals to capacitance in medium divided by capacitance in. ಯಾವಾಗ ಬರೀಬೇಕು ಅಂತಂದ್ರೆ 2 marks ಈ ಕ್ವಶನ್ ಕೇಳಿದ್ರೆ ಬರೀಬೇಕು. ಬಟ್ ಇಲ್ಲಿ ಬರೀ ಡೆಫಿನೇಷನ್ ಕೇಳಿರೋದ್ರಿಂದ ಯು ಜಸ್ಟ್ ರೈಟ್ ದ ಡೆಫಿನೇಷನ್ಸ್. This dielectric constant in terms of capacity of a parallel plate capacitor is defined as the ratio of capacitance of capacitors in a medium to that in free space. Problem solve ಮಾಡಬೇಕಾದ್ರೆ in case ಬೇಕು ಅಂದ್ರೆ K is equals to C divided by C naught. Okay, yes. Next, second question. How does the resistivity of a conductor vary with temperature? So you know that resistivity and the temperature are which proportional? Directly proportional. As you know that resistivity is a constant, but with respect to the temperature it is depends directly. So what is the answer? As temperature increases, the resistivity of a conductor increases linearly. So linearly word ಏನು ಹೇಳುತ್ತೆ? It seems that they are directly proportional. ಗ್ರಾಫ್ನ ಪ್ಲಾಟ್ ಮಾಡಕ್ಕೆ ಹೇಳಿದ್ರೆ ನೀವು ಪ್ಲಾಟ್ ಮಾಡಬೇಕಾಗುತ್ತೆ. ವೈ ಆಕ್ಸಿಸ್ ಅಲ್ಲಿ ರೆಸಿಸ್ಟಿವಿಟಿ ರೋ ತಗೋತೀರಾ ಅಂಡ್ ಎಕ್ಸ್ ಆಕ್ಸಿಸ್ ಅಲ್ಲಿ ಟೆಂಪರೇಚರ್ ಟಿ ತಗೋತೀರಾ. ಓಕೆ, ಟೆಂಪರೇಚರ್ ಎಸ್ ಯೂನಿಟ್ ಕೆಲ್ವಿನ್ ಅಲ್ಲಿ ಇರಬೇಕಾದ್ರೆ. ಓಕೆ, ಸೊ ರೆಸಿಸ್ಟಿವಿಟಿಗೆ ಯೂನಿಟ್ ಬರೀತೀರಿ ಅಲ್ವಾ? ಸೊ ಯೂನಿಟ್ ಕೂಡ ಇರಬೇಕು ಆ್ಯಂಡ್ ಸಿಂಬಲ್ ಕೂಡ ಇರಬೇಕು. ಆ್ಯಂಡ್ ನೆಕ್ಸ್ಟು ಗ್ರಾಫ್ ನೇಚರ್ ಏನು ಬರುತ್ತೆ? ಲೀನಿಯರ್ ಅಂತ ಹೇಳಿದ್ದೀನಿ, ದಟ್ಸ್ ಸ್ಟ್ರೈಟ್ ಲೈನ್ ಬರುತ್ತೆ. ಕ್ಲಿಯರ್? ಎಸ್. ಸೆಕೆಂಡ್ ಕ್ವಶನ್ ಆಯಿತು. ಥರ್ಡ್ ಕ್ವಶನ್. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಮೂವಿಂಗ್ ಚಾರ್ಜ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇದೆ. ಸೊ ಫೋರ್ಸ್ ಆಕ್ಟಿಂಗ್ ಆನ್ ಎ ಮೂವಿಂಗ್ ಚಾರ್ಜ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಎರಡು ಥರ ಕ್ವಶನ್ ಬರ್ಬೋದು ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಒಂದು ಫೋರ್ಸ್ ಆನ್ ಎ ಮೂವಿಂಗ್ ಚಾರ್ಜ್ ಅಥವಾ ಇನ್ನೊಂದು ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಫೋರ್ಸ್ ಆನ್ ಎ ಮೂವಿಂಗ್ ಚಾರ್ಜ್ಗೆ ಫಾರ್ಮುಲಾ F is equals to Q into V cross B. Velocity and magnetic fields are mutually perpendicular. ಓಕೆ, ಸೊ ಎಕ್ಸ್ಪ್ರೆಷನ್ ಅದನ್ನಾರು ಬರೀಬೋದು, ಇಲ್ಲಾಂದರೆ F is equals to BQV sin theta. ಅದೆರಡರಲ್ಲಿ ಯಾವ್ದಾರು ಒಂದು ಪಕ್ಕದಲ್ಲಿ ಕೊಟ್ಟಿದ್ದೀನಿ. ರೈಟ್ ಎನಿ ಒನ್ ಆಫ್ ದಿ ಈಕ್ವೇಷನ್. ಎರಡರಲ್ಲಿ ಯಾವ್ದಾರು ಒಂದು ಬರೀರಿ. ಓಕೆ, ಆರ್ ಅಂತ ಹೇಳ್ಬಿಟ್ಟು ಎರಡು ಆನ್ಸರ್ ಬರೆಯೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ದೀನಿ. ಮಲ್ಟಿಪಲ್ ಆನ್ಸರ್ಸ್ನ ಅವಾಯ್ಡ್ ಮಾಡಿ. ಬಟ್ ನಾನು ನಿಮಗೆ ಇಲ್ಲಿ ಹಿಂಟ್ಸ್ ಕೊಡ್ತಾ ಇರೋದು ಎರಡು ಕೂಡ ಆನ್ಸರ್. ಎರಡರಲ್ಲಿ ಯಾವ್ದಾರು ಒಂದು ಬರೋದು ಕೂಡ ಯು ವಿಲ್ ಗೆಟ್ ಮಾರ್ಕ್ಸ್. ಓಕೆ, 2 marks ಇದೇ ಕ್ವಶನ್ ಕೇಳಿದ್ರೆ ಏನು ಮಾಡಬೇಕು? ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ದ ಟರ್ಮ್ಸ್. ಸೊ ಗೋ ಫಾರ್ ಫೋರ್ತ್ ಕ್ವಶನ್. ಸೊ ಇದೇ ಅಕಸ್ಮಾತ್ ಥರ್ಡ್ ಕ್ವಶನ್ ಬದಲು ಮೂವಿಂಗ್ ಚಾರ್ಜ್ ಅಂತ ಕೇಳಬಹುದು, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ ಏನಾದ್ರೆ ಯಾವ ಈಕ್ವೇಷನ್ ಬರೀತೀರಾ? F is equals to BIL ಬಿಲ್ ಸೈನ್ ಥೀಟಾ. ಅದು ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಬಿಲ್ ಸೈನ್ ಥೀಟಾ ಅಂತ ಹೇಳ್ತಾ ಇದ್ದೀನಿ. ಓಕೆ, fourth question. A current flows in a conductor from west to east. What is the direction of magnetic field at a point below the conductor?
So just I will take it with the conductor. Pen and a conductor anta tagotini. Okay, this is a tip of the pen. Tip of the pen ideyala, this is the direction of current anta anko. But here the question is that current is propagating from which direction to which direction? West to east. So I will use this in this condition. This is a current carrying conductor. I will take it is as an east and it is an west. ಕೆಳಗಡೆ ಇರೋ ಪೋರ್ಷನ್ ಸೌತ್ ತಗೊಂಡ್ರೆ ಮೇಲ್ಗಡೆ ಪೋರ್ಷನ್ ತಗೋತೀನಪ್ಪ ನಾರ್ತ್. Direction of current is from west to east. West to east. This is the direction of current. So ಇದನ್ನ ಹೋಲ್ಡ್ ಮಾಡ್ತೀವಿ. ನಿಮ್ಮ ಬ್ಯಾಕ್ ಸೈಡ್ಗೆ ತಗೊಂಡಾಗ this is the direction of current. So to know the direction of magnetic field, there is a rule that is known as right hand thumb rule. Right hand clasp rule ಅಥವಾ right hand thumb rule ಅಂತ ಕರಿತೀವಿ. Thumb will gives the direction of current. So ಇಲ್ಲಿ ನಾನು ಪೆನ್ನ ಪಾಯಿಂಟರ್ ಆಗಿ ತಗೊಂಡಿದ್ದೀನಿ. ಪೆನ್ನ ನಿಬ್ಬಿದೆಯಲ್ಲ, this is the direction of current. So thumb is the direction of current. The remaining fingers will gives direction of magnetic field. ಕ್ವಶನ್ ಎರಡು ತರನಾರ ಕೇಳ್ಕೊಳ್ಳಿ. ಅಬೋವ್ ದಿ ಕಂಡಕ್ಟರ್ ಕೇಳ್ಕೊಳ್ಳಿ, ಬಿಲೋ ದಿ ಕಂಡಕ್ಟರ್ ಆದ್ರೂ ಕೇಳಿ. ಇನ್ ಕೇಸ್ ಕ್ವಶನ್ ಅಬೋವ್ ದಿ ಕಂಡಕ್ಟರ್ ಆಗಿದ್ರೆ ದ ಫಿಂಗರ್ ವಿಲ್ ಆಕ್ಟಿಂಗ್ ಟುವರ್ಡ್ಸ್ ದ ಸೌತ್. So your answer should be that magnetic field is acting towards the south direction. ಯಾವಾಗ? When current is propagating from west to east. But ಇವ್ರು ಕೇಳ್ತಿರೋದು what is the direction when below the conductor ಕೇಳ್ತಾ ಇದ್ದಾರೆ. So below the conductor just hold like this. Okay, current thumb ಇದೆ ಕೊಡ್ತಾ ಇದೆ, direction west to east. The thumb represents upward. Upward means that is acting towards north. So for this question answer is confirm. ಏನಂತ ಬರಿಬೇಕು? At point below the conductor, the magnetic field is towards north direction. That is clockwise. Clear? So above the conductor change ಆಗುತ್ತೆ. Above the conductor ತಗೊಂಡ್ರೆ towards south. Below the conductor towards north. So ಎರಡರಲ್ಲಿ ಯಾವ್ದು ಬರೆಯೋಣ? So best clockwise ಅನ್ನೋದು ನಿಮಗೆ ಗೊತ್ತಿರಲಿ. Above the conductor, the direction of magnetic field is towards north direction. It's a perfect answer. Clear? Good. Go for next fifth question. How does capacitive reactance vary with frequency ಅಂತ ಇದೆ. ಸೊ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಗೆ ಡಿನೋಟ್ ಮಾಡೋ ಸಿಂಬಲ್ ಗೊತ್ತಿದೆ, XC ಅಂತ ಹೇಳಿ. ಸೊ XC ಫಾರ್ಮುಲಾ XC is equals to 1 by C omega, that is equals to 1 by C 2 pi. This is the formula. So when you observe this, XC is the capacitive reactance is inversely proportional to capacitance of a capacitor. So answer is clear. Capacitive reactance inversely vary with frequency. So question ಕೇಳಿರೋದು frequency ಅಲ್ವಾ? I'm sorry. Capacitance ಕೇಳಿದ್ರೆ inversely proportional. So XC is also inversely proportional to frequency. So capacitance ಕೇಳಿದ್ರೆ ಅದು ಕೂಡ inverselyನೇ, frequency ಕೇಳಿದ್ರು ಕೂಡ ಅದು ಕೂಡ inverselyನೇ. ಸೊ ಎರಡು ಆನ್ಸರು ಕ್ಲಿಯರ್ ಆಗಿದೆ. ಸೊ ಬಟ್ ನನಗೆ ಬೇಕಾಗಿ ಒಂದೇ ಆನ್ಸರು. ಏನು ಬರೀಬೇಕು ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ, capacitance reactance inversely vary with frequency. Next, go for sixth question. Mention the expression for the speed of electromagnetic waves in free space ಅಂತ ಇದೆ. ಸೊ ಆನ್ಸರ್ ಗೊತ್ತಾಯಿದೆ, ಬಹಳ ಸಿಂಪಲ್ ಈಕ್ವೇಶನ್. ಇನ್ ಫ್ರೀ ಸ್ಪೇಸ್ ಅಂತ ಎಕ್ಸ್ಪೆಕ್ಟ್ ಮಾಡಿರೋದು. ಇನ್ ಎನಿ ಮೀಡಿಯಂ ಅಂತ ಕೇಳಿದ್ರೆ ಫಾರ್ಮುಲಾ ಚೇಂಜ್ ಆಗುತ್ತೆ. ಇಲ್ಲಿ ಫ್ರೀ ಸ್ಪೇಸ್ ಅಂತ ಕೇಳಿದರೆ, ಸೊ ಸಿ ಇಸ್ ದ ವೆಲಾಸಿಟಿ ಆಫ್ ಲೈಟ್, ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್. ವ್ಯಾಲ್ಯೂ ಕೂಡ ಗೊತ್ತು, 3 × 10⁸ ಮೀಟರ್ ಪರ್ ಸೆಕೆಂಡ್. ಸಿ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ರೂಟ್ ಆಫ್ ಮ್ಯೂ ನಾಟ್ ಎಪ್ಸಿಲಾನ್ ನಾಟ್. ಇದು ಇನ್ ಫ್ರೀ ಸ್ಪೇಸ್. ಅದಕ್ಕೆ ಇನ್ನೊಂದು ಈಕ್ವೇಶನ್ ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಆಗಲಿ ಅಂತ ನಾನು ಕೊಟ್ಟಿದ್ದೀನಿ. ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ, ಇ ನಾಟ್ ಬೈ ಬಿ ನಾಟ್. ಸರ್ ಹಾಗಾದ್ರೆ ಎಕ್ಸಾಮಲ್ಲಿ ಯಾವುದು ಬರಿಬೇಕು ಇವೆರಡರಲ್ಲಿ ಅಂತಂದ್ರೆ, ಜಸ್ಟ್ ಸಿ ಈಕ್ವಲ್ಸ್ 1 ಡಿವೈಡೆಡ್ ಬೈ ರೂಟ್ ಆಫ್ ಮ್ಯೂ ನಾಟ್ ಇಂಟು ಎಪ್ಸಿಲಾನ್ ನಾಟ್. ಸೊ ದಿಸ್ ಇಸ್ ಫಾರ್ ಯಾರಿಗೆ, ಫ್ರೀ ಸ್ಪೇಸ್. ಇನ್ ಕೇಸ್ ಫಾರ್ ಎನಿ ಮೀಡಿಯಂ ಅಂತ ಕೇಳಿದ್ರೆ ಫಾರ್ಮುಲಾ ಏನಾಗುತ್ತೆ, ಸಿ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ರೂಟ್ ಆಫ್ ಮ್ಯೂ ಇಂಟು ಎಪ್ಸಿಲಾನ್ ನಾಟ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಅರ್ಥ ಆಗಿದೆಯಾ? ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ, ಅದನ್ನ ನೀವು ಗ್ರಾಸ್ ಮಾಡಿ ಕ್ವಶನ್ ಏನು ಆರ್ಡರ್ ಕೇಳ್ಬೋದು ಅದನ್ನ ನಾನು ಕೂಡ ಈಗ ಹೇಳ್ತಾ ಇದ್ದೀನಿ. ಅಂದ್ರೆ ಒಂದು ಕ್ವಶನ್ ಇದೆ ಅಂದ್ರೆ ಅದಕ್ಕೆ ಫಿಕ್ಸ್ ಆಗಿ ಆನ್ಸರ್ ಹೇಳ್ತಾ ಇಲ್ಲ ನಾನು, ಅದಕ್ಕೆ ಆಲ್ಟರ್ನೇಟ್ ಕ್ವಶನ್ಸ್ ಕೂಡ ಹಿಂಗೆ ಫ್ರೇಮ್ ಮಾಡ್ಬೋದು ಅನ್ನೋದನ್ನ ಐಡಿಯಾ ಕೊಡ್ತಾ ಇದ್ದೀನಿ. ಸೊ ಇಟ್ಸ್ ವಿಲ್ ವೆಲ್ ಫಾರ್ ಯುವರ್ ಫೈನಲ್ ಎಕ್ಸಾಮಿನೇಷನ್ಸ್. ಸೊ ಸಿ ಇಸ್ ಈಕ್ವಲ್ಸ್ ಟು 1 ಬೈ ರೂಟ್ ಆಫ್ ಮ್ಯೂ ನಾಟ್ ಎಪ್ಸಿಲಾನ್ ನಾಟ್ ಇಷ್ಟಿದ್ರೆ ಸಾಕು, ಮಾರ್ಕ್ಸ್ ಸಿಗುತ್ತೆ. ಅಕಸ್ಮಾತ್ ಇದನ್ನ 2 ಮಾರ್ಕ್ಸ್ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ವಿತ್ ಟರ್ಮ್ಸ್. ಗೋ ಫಾರ್ ನೆಕ್ಸ್ಟ್ 7th ಕ್ವಶನ್. ಫಾರ್ ವಿಚ್ ಪೊಸಿಷನ್ of the object magnification of convex lens is -1. ಸೊ -1 ಯಾವಾಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಸಿಂಪಲ್. ಸೊ ಯಾವಾಗ -1 ಬರುತ್ತೆ, ಇಟ್ ಶುಡ್ ಬಿ ದಟ್ ಮ್ಯಾಗ್ನಿಫಿಕೇಶನ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ magnification of convex lens is -1 at 2f. So when you go for the 2f, it is nothing but at center of curvature, but ನೀವು 2f ಅಂತ ಸ್ಪೆಸಿಫಿಕಲಿ ಬರಿಬೇಕು. ಸೊ 2f ಅಂತ ತಗೊಂಡಾಗ f is nothing but focal length of the convex lens. At the position of center of curvature, you know that the distance between the center of curvature to the
midpoint of the lens, that is nothing but optic center. Sorry, midpoint of the optic center ತಗೊಂಡ್ರೆ it is nothing but radius of curvature. So radius of curvature is the 2 times of its focal length. ಅದಕ್ಕೆ position of center of curvature ಗೆ ಬಂದ್ರೆ you will get -1. that is nothing but at 2f. ಸೊ ಆನ್ಸರ್ ಈ ತರ ಪರ್ಫೆಕ್ಟ್ ಆಗಿರಬೇಕು. 2f ಅಂತ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 8th ಕ್ವೆಶ್ಚನ್. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರೋಗ್ಲಿ ವೇವ್ಲೆಂತ್ ಆಫ್ ಎ ಪಾರ್ಟಿಕಲ್. ಸ್ಪೆಷಲಿ ಅವರು ಫೋಟಾನ್ ಅಂತ ಕೇಳಿದ್ರೆ, ನಾಟ್ ಪ್ರೋಟಾನ್, ಫೋಟಾನ್ ಅಂತ ಕೇಳಿದ್ರೆ ಆನ್ಸರ್ ಏನಾಗುತ್ತೆ, ದ ಎಕ್ಸ್ಪ್ರೆಷನ್ ಫಾರ್ ಡಿ ಬ್ರೋಗ್ಲಿ ವೇವ್ಲೆಂತ್ ಆಫ್ ಫೋಟಾನ್ ಅಂತ ಹೇಳಿ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h ಡಿವೈಡೆಡ್ ಬೈ mc ಅಂತ ಬರೀತಿದ್ವಿ. ಬಿಕಾಸ್ ಫೋಟಾನ್ ಆಲ್ವೇಸ್ ಪ್ರೊಪಗೇಟಿಂಗ್ ವಿತ್ ಸ್ಪೀಡ್ ಆಫ್ ಲೈಟ್. c ಮೀನ್ಸ್ ಸ್ಪೀಡ್ ಆಫ್ ಲೈಟ್, ಕಾನ್ಸ್ಟೆಂಟ್ ವ್ಯಾಕ್ಯೂಮ್ ಮೀಡಿಯಂ ಅಲ್ಲಿ lambda is equals to h by mc. but ಇಲ್ಲಿ ಕೇಳಿರೋದು ಕ್ವಶನ್ ಫಾರ್ ಯಾರಿಗೆ, ಪಾರ್ಟಿಕಲ್, ಎನಿ ಪಾರ್ಟಿಕಲ್. ಸೊ lambda equals h divided by mv, nothing but lambda is equals to h by p. lambda is equals to h by mv, ಮಾರ್ಕ್ಸ್ ಸಿಗುತ್ತೆ. lambda is equals to h by p, ಮಾರ್ಕ್ಸ್ ಸಿಗುತ್ತೆ. ಬಿಕಾಸ್ p is known as linear momentum, mass into velocity. Clear? Go for 9th question. Write the SI unit of Rydberg constant. Rydberg's constant ಗೊತ್ತು ನಿಮಗೆ, the derivation of wave number ಅಲ್ವಾ, ವೇವ್ ಲೆಂತ್. ಈ ಡಿರೈವೇಶನ್ ಮಾಡ್ಬೇಕಾದ್ರೆ ಅಟಾಮ್ ಚಾಪ್ಟರ್ ಅಲ್ಲಿ ಬರುತ್ತೆ ರಿಡ್ಬರ್ಗ್ ಕಾನ್ಸ್ಟೆಂಟ್. ಸೊ ದ SI ಯೂನಿಟ್ ಆಫ್ ರಿಡ್ಬರ್ಗ್ ಕಾನ್ಸ್ಟೆಂಟ್ ಪರ್ ಮೀಟರ್ ಗೊತ್ತಿರಬೇಕು ನಿಮಗೆ. ಅದ್ರ ವ್ಯಾಲ್ಯೂ ಕೂಡ ಗೊತ್ತಿದೆ ನಿಮಗೆ ಅಲ್ವಾ, 1.097 into 10 to the power of 7 per meter. ಕ್ಲಿಯರಾ? ಎಸ್. ಅಕಸ್ಮಾತ್ ವ್ಯಾಲ್ಯೂ ಕೇಳಿದ್ರೆ ಗೊತ್ತಿರಬೇಕು, 1.097 into 10 to the power of 7 per meter. So 10th question. Give an example for conversion of mass into energy. So by using this our favorite equation, ಅದರಲ್ಲಿ ಎಸ್ಪೆಷಲಿ ನನ್ನ ಫೇವ್ರೆಟ್ ಈಕ್ವೇಷನ್ ಕೂಡ E equals mc square ಅಂತ. ಸೊ ಕನ್ವರ್ಷನ್ಸ್ ದಟ್ E is equals to mc square ಅಂತ ಕರಿತೀವಿ. ಎನರ್ಜಿ ಮಾಸ್ ಈಕ್ವಿವೆಲೆನ್ಸ್ ಈಕ್ವೇಷನ್ ಅಂತ ಕರಿತೀವಿ. ಎನರ್ಜಿ ಕ್ಯಾನ್ ಬಿ ಕನ್ವರ್ಟ್ ಇಂಟು ಮೆಟೀರಿಯಲ್ ಪಾರ್ಟಿಕಲ್ ಅಂಡ್ ಮೆಟಲ್ ಪಾರ್ಟಿಕಲ್ ಕ್ಯಾನ್ ಬಿ ಕನ್ವರ್ಟ್ ಇಂಟು ಎನರ್ಜಿ. ಸೊ ಇಲ್ಲಿ ಎಕ್ಸಾಂಪಲ್ ಕೇಳ್ತಾ ಇದ್ದಾರೆ, ಮಾಸ್ ಇಂಟು ಎನರ್ಜಿ ಕನ್ವರ್ಷನ್ಗೆ ಎಕ್ಸಾಂಪಲ್ ಕೊಡಿ. ಎಕ್ಸಾಂಪಲ್, ನಾಟ್ ಈಕ್ವೇಷನ್. ಎಕ್ಸ್ಪ್ರೆಷನ್ ಅಂತ ಕೇಳಿದ್ರೆ ಬಹಳ ಈಸಿ ಫಾರ್ಮುಲಾ, E equals mc square ಬರೀತಾ ಇದ್ರಿ. ವಿತ್ ರೆಸ್ಪೆಕ್ಟ್ ಟು ನ್ಯೂಕ್ಲಿಯಸ್ ಅಂತ ಕೊಂಡಾಗ E equals mc square ಗಿಂತ ನೀವು ಪ್ರಿಫರಬಲಿ ಬರೀಬೇಕಾಗಿದ್ದು E equals delta m c square, because delta m is known as mass defect in the nucleus. So that's why ಇಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಎಕ್ಸ್ಪ್ರೆಷನ್ ಅಲ್ಲ, ಏನ್ ಕೇಳಿದ್ದಾರೆ, ಎಕ್ಸಾಂಪಲ್ ಕೇಳಿದ್ದಾರೆ. ಸೊ ದ ಸನ್ ಪ್ರೊಡ್ಯೂಸಸ್ ಇಟ್ಸ್ ಎನರ್ಜಿ ಬೈ ಕನ್ವರ್ಷನ್ ಆಫ್ ಮಾಸ್ ಇಂಟು ಎನರ್ಜಿ ಥ್ರೂ ದ ಪ್ರೋಸೆಸ್ ಆಫ್, ಒಂದು ಇಂಟ್ ಕೊಡ್ತಾ ಇದೆ ನಿಮಗೆ. ಸನ್ ಅಲ್ಲಿ ನಿಮಗೆ ಈ ಕನ್ವರ್ಷನ್ಸ್ ಈಸಿಯಾಗಿ ಸಿಗುತ್ತೆ. ಮ್ಯಾಕ್ಸಿಮಮ್ ಕನ್ವರ್ಷನ್ಸ್ ಆಫ್ ಎನರ್ಜಿ ಇಂಟು ಮಾಸ್ ಅಂಡ್ ಮಾಸ್ ಇಸ್ ಕನ್ವರ್ಟಿಂಗ್ ಇಂಟು ಎನರ್ಜಿ. The sun produces its energy by the conversion of mass into energy through the process of nuclear fusion or nuclear fission or annihilation of matter. ಇದು ಮೂರಲ್ಲಿ ಯಾವ್ದಾದ್ರು ಒಂದು ಆನ್ಸರ್ನ ಬರೀರಿ. ಅದಕ್ಕೆ ಕೆಳಗಡೆ ಕೊಟ್ಟಿದ್ದೀನಿ, ರೈಟ್ ಎನಿ ಒನ್ ಆಫ್ ದಿ ಅಬವ್ ಆನ್ಸರ್ ಅಂತ ಇದೆ. ಯಾವ್ದಾದ್ರು ಒಂದು ಬರೆದ್ರು ಕೂಡ ಯು ವಿಲ್ ಗೆಟ್ ಅ ಮಾರ್ಕ್ಸ್. ಇಟ್ಸ್ ಅ ಬೆಸ್ಟ್ ಎಕ್ಸಾಂಪಲ್ ಆಫ್ ಕನ್ವರ್ಷನ್ ಆಫ್ ಮಾಸ್ ಇಂಟು ಎನರ್ಜಿ. ಯಾವುದು, ನ್ಯೂಕ್ಲಿಯರ್ ಫ್ಯೂಷನ್, ನ್ಯೂಕ್ಲಿಯರ್ ಫಿಷನ್ ಮತ್ತೆ ಅನಿಲೇಷನ್ ಆಫ್ ಮ್ಯಾಟರ್. ಆಗ್ಬೋದಾ? ಎಸ್. ಸೊ 1 ಮಾರ್ಕ್ಸ್ ಕ್ವಶನ್ಸು ಕ್ಲಿಯರ್ ಆಗಿದೆ. ಎಲ್ಲದೂ ಕೂಡ ಮ್ಯಾಂಡೇಟರಿ ಬರೀಲೇಬೇಕು, 10 to 10 ಕ್ವಶನ್ಸ್ ಬರೀಲೇಬೇಕಾಗುತ್ತೆ. ಸೊ 11th ಕ್ವಶನ್ ನೋಡೋಣ. ಸೆಕೆಂಡ್ ಮೇನ್ 2 ಮಾರ್ಕ್ಸ್ ವೈಟೇಜ್ ಇರೋದು, 5 ಮಾರ್ಕ್ ಕ್ವಶನ್ಸ್ ನೀವು ಬರೀಬೇಕಾಗುತ್ತೆ. ಆಪ್ಷನ್ಸ್ ಅಲ್ಲಿ ನಿಮಗೆ 3 ಚಾಯ್ಸ್ ಇರುತ್ತೆ. ರೈಟ್ ಕುಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಇದೆ. ಆಕ್ಚುಲಿ ಲಾಸ್ಟ್ ಪೇಪರ್ ನಾವು ಬಯೋಟ್ ಸಾವರ್ಟ್ಸ್ ಲಾ ವೆಕ್ಟರ್ ಫಾರ್ಮಲ್ ಕೇಳಿದ್ವಿ, ಇಲ್ಲಿ ಕುಲಮ್ಸ್ ಲಾನ ವೆಕ್ಟರ್ ಫಾರ್ಮಲ್ ಕೇಳಿದ್ವಿ. ಅಲ್ಲಿ ಕುಲಮ್ಸ್ ಲಾನ ಸ್ಟೇಟ್ಮೆಂಟ್ ಕೇಳಿದ್ವಿ, ಹೌದಲ್ವಾ? ಸೊ ಕುಲಮ್ಸ್ ಲಾ ವೆಕ್ಟರ್ ಫಾರ್ಮ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಇದೆ. ಈಕ್ವೇಷನ್ಗೆ 1 ಮಾರ್ಕ್ಸ್, ಟರ್ಮ್ಸ್ ಔಟ್ ಆಫ್ ದಟ್ ಒಂದು 3 ಟರ್ಮ್ಸ್ ಅಥವಾ 4 ಟರ್ಮ್ಸ್ ಬರೀರಿ ಮ್ಯಾಕ್ಸಿಮಮ್, ಆಯ್ತಾ? ಸೊ 3 ಟರ್ಮ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಒಂದು ಎಕ್ಸ್ಟ್ರಾ ಬರ್ದಿರಿ. ಏನ್ ಎಕ್ಸ್ಪೆಕ್ಟೇಷನ್ ಈಕ್ವೇಷನ್, F12 ವೆಕ್ಟಾರ್ ಈಕ್ವಲ್ಸ್ 1/4 pi epsilon naught Q1 Q2 divided by R cube into R12 ವೆಕ್ಟಾರ್. ಅದು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. R cube ಯಾಕೆ ಬರುತ್ತೆ ಅಂತಂದ್ರೆ ನಾನೊಂದು ವೆಕ್ಟಾರ್ನ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೆ, ಪೊಸಿಷನ್ ವೆಕ್ಟಾರ್ನ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೆ. Where F12 is nothing but force on charge Q1 due to Q2. F12, Q1 and Q2 product ಇದೆಯಲ್ಲ, magnitude of 2 charges products. K equals 1/4 pi epsilon naught. 1/4 pi epsilon naught value is to 9 into 10 to the power of 9 Newton meter square per coulomb square. Is nothing but Coulomb's constant, ಅಥವಾ ಅದಕ್ಕೆ ಏನು ಕರಿತೀವಿ, ಎಲೆಕ್ಟ್ರೋಸ್ಟಾಟಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಎಪ್ಸಿಲಾನ್ ನಾಟ್ ಅಂದ್ರೆ ಏನಂತ ಹೇಳಿದಾನೆ, ದಟ್ ಇಸ್ 1/4 pi k. Value is to 8.854 into 10 to the power of -12 per Newton per meter square Coulomb square. It's nothing but absolute permittivity of free space. ಅದು ಎಪ್ಸಿಲಾನ್ ನಾಟ್, ಅದರ ವ್ಯಾಲ್ಯೂ ಕೂಡ ಕೊಟ್ಟಿದ್ದೇನೆ. ನೆಕ್ಸ್ಟ್ R ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಸ್ಟಾಟಿಕ್ ಚಾರ್ಜಸ್. R12 ಅಂದ್ರೆ ಪೊಸಿಷನ್ ವೆಕ್ಟಾರ್ ಫ್ರಮ್ Q1 to Q2. R12 ವೆಕ್ಟಾರ್ ಅಂತ ಆಗ್ತಾ ಇದೆ ಅಂದ್ರೆ ಇಟ್ಸ್ ರಿಸಂಬಲ್ಸ್ ವಿತ್ ಪೊಸಿಷನ್.
ಸೊ ಕಂಡೀಷನ್ಸ್ ದಟ್ ಪೊಸಿಷನ್ ನ ಸ್ಪೆಸಿಫೈ ಮಾಡುತ್ತೆ. ಬಟ್ ಬರೀ ಆರ್ ತಗೋತಾ ಇದೆ ಅಂದ್ರೆ ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜಸ್. ಸೊ ಗೋ ಫಾರ್ 12th ಕ್ವಶನ್. ಮತ್ತೆ ಹೇಳ್ತಾ ಇದ್ದೀನಿ, ಈ ಕ್ವಶನ್ಗೆ 1 ಮಾರ್ಕ್ ಕರೆಕ್ಟ್ ಆಗಿದ್ರೆ, ಅಂಡ್ ಟರ್ಮ್ಸ್ಗೆ 4 ಟರ್ಮ್ಸ್ ಅಲ್ಲಿ ಮಿನಿಮಮ್ ಬರೀರಿ ಅಂತ ನಾನು ಹೇಳ್ತೀನಿ. 12th ಕ್ವಶನ್, on what factors do the capacitance of parallel plate capacitors dependence ಅಂತ ಇದೆ. So capacitance of a capacitor depends on factors. ಒಂದು 3 ಫ್ಯಾಕ್ಟರ್ಸ್ ಇದೆ, ಅದ್ರಲ್ಲಿ 2 ಬರೆದ್ರು ಸಾಕು. ಇಲ್ಲ 3 ಫ್ಯಾಕ್ಟರ್ಸ್ನು ಬರೀರಿ, 3 ಫ್ಯಾಕ್ಟರ್ಸ್ ಅಲ್ಲಿ 2 ಕನ್ಸಿಡರೇಷನ್ ಮಾಡ್ಕೊತಾರೆ. ಪರ್ಫೆಕ್ಟ್ ಆನ್ಸರ್ ಇರೋದನ್ನ ಕನ್ಸಿಡರೇಷನ್ ಮಾಡ್ಕೊತಾರೆ. ಸೊ ಫಸ್ಟ್ ಒನ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಈಚ್ ಪ್ಲೇಟ್. ಸೊ capacitance directly proportional to area of each plate. Capacitance directly proportional to dielectric constant K of the medium between the plates. Capacitance inversely proportional to distance between the plates, that is 1 by d. So write any 2 ಅಂತ ಹೇಳಿದ್ದೀನಿ, just you have to mention that answers. Perfect ಇದ್ರೆ 2 marks ತಗೊಳ್ಳಿ. Go for 13th question. Define mobility and relaxation time of a free electron. ಸೊ ಮೊಬಿಲಿಟಿ ಒಂದು ಕ್ವಶನ್ ಅಲ್ಲಿ ಒಂದು ಮಾಡೋ ಪೇಪರ್ ನಿಮಗೆ ಯೂನಿಟ್ ಕೇಳಿದೀವಿ, ಇಲ್ಲಿ ಅವರು ಮೊಬಿಲಿಟಿಗೆ ಡೆಫಿನೇಷನ್ ಕೇಳಿದ್ದಾರೆ. ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ ಇಸ್ ಡಿಫೈನ್ಡ್ ಆಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಡ್ರಿಫ್ಟ್ ವೆಲಾಸಿಟಿ. ಓಕೆ, ಮೊಬಿಲಿಟಿಗೆ ಏನಂತ ಬರುತ್ತೆ? ಮೊಬಿಲಿಟಿ ಆಫ್ ಎ ಫ್ರೀ ಎಲೆಕ್ಟ್ರಾನ್ ಇಸ್ ಡಿಫೈನ್ಡ್ ಆಸ್ ಮ್ಯಾಗ್ನಿಟ್ಯೂಡ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ಡ್ರಿಫ್ಟ್ ವೆಲಾಸಿಟಿನ ಗೇನ್ ಮಾಡ್ಕೊಳ್ಳುತ್ತೋ ಆ ಅಮೌಂಟ್ ಆಫ್ ಕ್ವಾಂಟಿಟಿನ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಕ್ಲಿಯರ್? Next, relaxation time ಅಂತಂದ್ರೆ relaxation time of a free electron is defined as average time elapsed. Okay, relaxation time, average time elapsed between 2 successive collisions of electrons. So for example, ಒಂದು ಎಲೆಕ್ಟ್ರಾನ್ ಇನ್ನೊಂದು ಎಲೆಕ್ಟ್ರಾನ್ ಮಧ್ಯೆ ಸಕ್ಸೆಸಿವ್ ಕೊಲಿಷನ್ಸ್ ಆಗ್ತಾ ಇದೆ ಅಂದ್ರೆ ಒಂದು ಕೊಲಿಷನ್ಗೆ ಮತ್ತೆ ನೆಕ್ಸ್ಟ್ ಕೊಲಿಷನ್ ಮಧ್ಯೆ ಇರೋ ಆ ಟೈಮ್ ಗ್ಯಾಪ್ ಇದೆಯಲ್ಲ, ದಟ್ ಇಸ್ ನೋನ್ ಆಸ್ ರಿಲ್ಯಾಕ್ಸೇಷನ್ ಟೈಮ್. ಮೊಬಿಲಿಟಿ ಅಂತ ಬಂದಾಗ ನೆನಪಿರಬೇಕು, ಇಟ್ಸ್ ಅನ್ ವೆಲಾಸಿಟಿ, ಅದರ ಎಸ್ಪೆಷಲಿ ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ 2 ಡೆಫಿನೇಷನ್ ಅರ್ಥ ಆಗಿದೆ. That's good. ಯಾವುದು ಪರ್ಫೆಕ್ಟ್ 2 ಬರೆದಿದ್ರೆ ಮಾತ್ರ 2 marks ಗೇನ್ ಆಗುತ್ತೆ. Go for 14th question. Calculate the magnitude of magnetic field at a distance of 2 meters from a very long straight wire carrying a current of 5 ampere. So ಕೊಟ್ಟಿದ್ದಾರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಕ್ಟ್ ಆಗ್ತಾ ಇದೆ at a distance of magnetic field ಎಷ್ಟು ಡಿಸ್ಟೆನ್ಸ್ ಆಕ್ಟ್ ಆಗ್ತಿದೆ? 2 meter ಆಕ್ಟ್ ಆಗ್ತಿದೆ ಫ್ರಮ್ ಎ ವೆರಿ ಲಾಂಗ್ ಸ್ಟ್ರೈಟ್ ವೈರ್ ಕೊಟ್ಟಿದ್ದಾರೆ, ಕ್ಯಾರಿಂಗ್ ಎ ಕರೆಂಟ್, ಅಮೌಂಟ್ ಆಫ್ ಕರೆಂಟ್ ಕೊಟ್ಟಿದ್ದಾರೆ 5 ampere. ಸೊ ಐ ಗೊತ್ತು ಅಂಡ್ ಎಕ್ಸ್ ಗೊತ್ತು, 5 ampere ಮತ್ತೆ ಎಕ್ಸ್ ವ್ಯಾಲ್ಯೂ 2 meter. ಮೀಟರ್ ಇದೆ. ಪ್ರಾಬ್ಲಮ್ ಕೊಟ್ಟಾಗ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಮಿಲಿಮೀಟರ್ ಕೊಟ್ಟಿದ್ದಾರೆ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಇಂಥ ಪ್ರಾಬ್ಲಮ್ಸ್ ಬಂದಾಗ ಸ್ವಲ್ಪ ಕನ್ವರ್ಷನ್ಸ್ ಇಂಪಾರ್ಟೆಂಟ್. ಎಸ್ ಐ ನೋಟಲ್ಲಿ ತಗೊಂಡ್ರೆ ಬೆಸ್ಟ್ ಆಗುತ್ತೆ, ಬಿಕಾಸ್ ಫೈನಲ್ ಆನ್ಸರ್ ಕೂಡ ಎಸ್ ಐ ನೋಟಲ್ಲಿ ಬರೀಬೇಕಾಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಡಿಸ್ಟೆನ್ಸ್ ಆಫ್ 2 meter ಫ್ರಮ್ ವೆರಿ ಲಾಂಗ್ ಸ್ಟ್ರೈಟ್ ವೈರ್ ಈಸ್ ಈಕ್ವೇಶನ್ ಬರುತ್ತೆ, ದಟ್ ಇಸ್ ಬಿ ಇಸ್ ಈಕ್ವಲ್ಸ್ ಟು mu naught I divided by 2πx. ಅಂಡ್ mu naught ವ್ಯಾಲ್ಯೂ ಗೊತ್ತು 4π into 10 to the power of -7. ಐ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 5 ಅಂಡ್ 2π into x ವ್ಯಾಲ್ಯೂ ಇಲ್ಲಿರೋದು ಮಲ್ಟಿಪಲ್ ಸಿಂಬಲ್, ದಯವಿಟ್ಟು ಮಿಸ್ಟೇಕ್ ಮಾಡ್ಕೋಬೇಡಿ, ಎಕ್ಸ್ ಅಲ್ಲ ಅದು ಮಲ್ಟಿಪಲ್ ಸಿಂಬಲ್ ಇಂಟು 2. ಕ್ಲಿಯರ್? ದೆನ್ 2π ಕ್ಯಾನ್ಸಲ್ ಆಗುತ್ತೆ, 2 1s 2 into 2 4 ಏನಾಗುತ್ತೆ ಕ್ಯಾನ್ಸಲ್, ಉಳ್ಕೊಳ್ಳೋದೇನು 5 into 10 to the power of -7. ಎಸ್ ಐ ನೋಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಟೆಸ್ಲಾ. ಕ್ಲಿಯರ್? ಫಾರ್ಮುಲಾಗೆ 1 mark, ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಕರೆಕ್ಟಾಗಿ ಯೂನಿಟ್ ಬರೆದ್ರೆ 1 mark. ಇದರಲ್ಲಿ ಟೆಸ್ಲಾ ಅನ್ನೋದು ಮಿಸ್ಟೇಕ್ ಇದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ 1. ವ್ಯಾಲ್ಯೂ ಕರೆಕ್ಟಾಗಿ ನೀವು ಕ್ಯಾಲ್ಕುಲೇಷನ್ ಮಾಡಿಲ್ಲ ಅಂದ್ರೂ ಕೂಡ 1 marks ಕಟ್ ಆಗುತ್ತೆ. ಫಾರ್ಮುಲಾ ಸರಿ ಇದ್ದು ಈ ಪೋರ್ಷನ್ ಅಲ್ಲಿ ಪ್ರಾಬ್ಲಮ್ ತಪ್ಪಿತ್ತು ಅಂತಂದ್ರೆ 1 marks ಅಷ್ಟೇ ಗೇನ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಎಸ್. ಸೊ ಗೋ ಫಾರ್ ನೆಕ್ಸ್ಟ್ ಕ್ವಶನ್. 15th question. Explain how galvanometer can be converted into voltmeter. How the galvanometer can be converted into voltmeter. ಎರಡು ಕ್ವಶನ್ ಇದರಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಒಂದು ವೋಲ್ಟ್ಮೀಟರ್, ಇನ್ನೊಂದು ಅಮ್ಮೀಟರ್. ಬಹಳ ಈಸಿ. If you want to convert the galvanometer into ammeter, you have to connect a small resistor that is known as shunt resistance in parallel to the galvanometer. Then it will convert into ammeter, because ammeter is a device which is used to measure the current and should be connected in the circuit as series. And that resistance of a ammeter is always should be less. ತುಂಬಾ ಕಡಿಮೆ ಇರಬೇಕು. ಆಮೇಲೆ ಒಂದು ಮೀಟರ್ನ ನಾನು ಗ್ಯಾಲೋಮೀಟರ್ನ ಅಮ್ಮೀಟರ್ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಡಿವೈಸ್ನ ರೆಸಿಸ್ಟೆನ್ಸ್ ಕಡಿಮೆ ಇರಬೇಕು ಅಂತಂದ್ರೆ ವಿ ಹ್ಯಾವ್ ಟು ಮೇಕ್ ದ ಪ್ಯಾರಲ್ ಕಾಂಬಿನೇಷನ್. ಅಂದ್ರೆ ಗ್ಯಾಲೋಮೀಟರ್ ಅಮ್ಮೀಟರ್ ಕನ್ವರ್ಟ್ ಆಗಬೇಕು ಅಂದ್ರೆ ಸ್ವಲ್ಪ ರೆಸಿಸ್ಟೆನ್ಸ್ ಕಡಿಮೆ ಮಾಡಬೇಕು ಅಂದ್ರೆ ಪ್ಯಾರಲಲ್ ಕಾಂಬಿನೇಷನ್ಗೆ ಹೋಗ್ಬೇಕು. ಬಟ್ ಇಲ್ಲಿ ಕೇಳ್ತಿರೋ ಕ್ವಶನ್ ಕನ್ವರ್ಷನ್ ಫಾರ್ ಗ್ಯಾಲೋಮೀಟರ್ ಇಂಟು ವೋಲ್ಟ್ಮೀಟರ್. ವೋಲ್ಟ್ಮೀಟರ್ ಶುಡ್ ಬಿ ದಟ್ ಇಟ್ ಶುಡ್ ಬಿ ಕನೆಕ್ಟೆಡ್ ಇನ್ ದ ಸರ್ಕ್ಯೂಟ್ ಲೈಕ್ ಸೀರೀಸ್ ಆರ್ ಪ್ಯಾರಲಲ್. ಪ್ಯಾರಲಲ್ ಕನೆಕ್ಟ್ ಮಾಡಬೇಕು. ಡಿವೈಸ್ ಲೈಕ್ ವೋಲ್ಟ್ ಮೀಟರ್ನ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಮಾತ್ರ ನೀವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಕಂಡಕ್ಟರ್ನ ಮೆಜರ್ ಮಾಡಬಹುದು. ಬಟ್ ಈ ಗ್ಯಾಲೋನೋಮೀಟರ್ನ ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಕನೆಕ್ಟ್ ಎ ಲಾರ್ಜ್ ರೆಸಿಸ್ಟರ್ ಆರ್ ಐ ರೆಸಿಸ್ಟರ್ ಇನ್ ಸೀರೀಸ್. ಓಕೆ, ಆಗ ಗ್ಯಾಲೋನೋಮೀಟರ್ನ ರೆಸಿಸ್ಟರ್ ಎರಡು ಕಾಂಬಿನೇಷನ್ ಸೀರೀಸ್ ಆಯ್ತು ಅಂದ್ರೆ ಓವರ್ ಆಲ್ ರೆಸಿಸ್ಟೆನ್ಸ್ ಆಫ್ ದಿ ವೋಲ್ಟ್ ಮೀಟರ್ ಜಾಸ್ತಿ ಆಗುತ್ತೆ. ದೆನ್ ಯು ಕ್ಯಾನ್ ಈಸಿಲಿ ಮೆಜರ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಕಂಡಕ್ಟರ್. ಸೊ ಎಕ್ಸ್ಪ್ಲನೇಷನ್ ಹಿಂಗಿರಬೇಕು, ಹಿಂಗೆ ಬರಿಬೇಕು ನೀವು.
A galvanometer is converted into voltmeter by connecting a high resistance in series with it. With it is means galvanometer ಜೊತೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕು. ಇದ್ರಲ್ಲಿ ಒಂದು ಕನ್ಫ್ಯೂಷನ್ ಮಾಡ್ಕೋತೀರಿ ನೀವು. ಸೀರೀಸ್ ಪ್ಯಾರಲ್ ಎರಡು ಹೇಳ್ತೀರಲ್ಲ ಸರ್ ಅಂತ ಹೇಳಿ. ವೋಲ್ಟ್ ಮೀಟರ್ ಅನ್ನೋ ಡಿವೈಸ್ ನ ಸರ್ಕ್ಯೂಟ್ ಅಲ್ಲಿ ಕನೆಕ್ಟ್ ಮಾಡಬೇಕಾದ್ರೆ ಪ್ಯಾರಲ್ ಕನೆಕ್ಟ್ ಮಾಡಬೇಕು. ಬಟ್ ಗ್ಯಾಲನೋಮೀಟರ್ ಅನ್ನೋ ಡಿವೈಸ್ ನ ನೀವು ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಕನೆಕ್ಟ್ ದ ರೆಸಿಸ್ಟರ್ ಆಫ್ ಹೈ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಕ್ಲಿಯರ್? ಸೊ ಇದು ಪಾಯಿಂಟ್ ಬರೆದ್ರೆ, ಒಂದು ಪಾಯಿಂಟ್ ಇದನ್ನ ಬರೆದ್ರೆ ವಿತ್ ಡಯಾಗ್ರಾಮ್ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಡಯಾಗ್ರಾಮ್ ಇಸ್ ಮ್ಯಾಂಡೇಟರಿ. ಸೊ ಕರೆಂಟ್ ಥ್ರೂ ದ ಗ್ಯಾಲನೋಮೀಟರ್ ಐ ಇದೆ ಅಂತ ಅನ್ಕೋಣ. ಓಕೆ, ಯಾವಾಗ ಗ್ಯಾಲನೋಮೀಟರ್ ಥ್ರೂ ಪಾಸ್ ಆಗುತ್ತೆ ಕರೆಂಟು IG ಆಗುತ್ತೆ. ಗ್ಯಾಲನೋಮೀಟರ್ಗೆ ಯಾವಾಗ ನಾನು ರೆಸಿಸ್ಟರ್ನ ಐ ರೆಸಿಸ್ಟರ್ನ ಸೀರೀಸ್ ಕನೆಕ್ಟ್ ಮಾಡ್ತೀನೋ ಈ ಹೋಲ್ ಸೆಟ್ ಇದೆಯಲ್ಲ, ಈ ಕಂಪ್ಲೀಟ್ ಕಾಂಬಿನೇಷನ್ ಇದೆಯಲ್ಲ, ದಿಸ್ ಇಸ್ ನೋನ್ ಆಸ್ ಕನ್ವರ್ಟೆಡ್ ವೋಲ್ಟ್ ಮೀಟರ್. ಕ್ಲಿಯರ್? ಓಕೆ. And ನೆನಪಿರಲಿ, the potential across the end of the galvanometer and resistor should be equals to the sum of potential across the galvanometer and potential across the resistor. So total potential difference is equals to potential difference across resistor plus potential difference across RG galvanometer. So V is equals to, according to the Kirchhoff's laws concept na apply ಮಾಡಿದ್ವಿ ಅಂತಂದ್ರೆ potential difference ಬೇಕು ಅಂತಂದ್ರೆ ಏನ್ ಮಾಡಬೇಕು? You have to make the product of current and resistance. So IG into RG plus IG into R. ಓಕೆ, ಇಲ್ಲೇನು ಮಾಡಿದ್ದಾರೆ ಅಂದ್ರೆ RG ಅಂತ ತಗೊಂಡಿದ್ದಾರೆ. ನಾವೆಲ್ಲ ಮೆಟೀರಿಯಲ್ ಅಲ್ಲಿ ನೋಟ್ಸ್ ಬರ್ಸ್ಬೇಕಾದ್ರೆ RG ಅಂತ ತಗೊಂತಿರಲಿಲ್ಲ, ಬರೀ G ಅಂತ ತಗೋತಾ ಇದ್ವಿ. ಬಿಕಾಸ್ G ಇಸ್ ಆಲ್ಸೋ ಅನ್ ರೆಸಿಸ್ಟೆನ್ಸ್ ಆಫ್ ಗ್ಯಾಲನೋಮೀಟರ್ ಅಂತ ತಗೋತಾ ಇದ್ವಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಲ್ಲಿ RG ಅಂತ ತಗೊಂಡಿದ್ದಾರೆ ಸರ್ ಅಂತ ಹೇಳಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಆಕ್ಚುಲಿ ಬರೀ G ಅಂತ ತಗೊಂಡು ಕೂಡ ನಾವು ಡಿರೈವ್ ಮಾಡಿ ಹೇಳ್ಕೊಟ್ಟಿದ್ದೀವಿ. ಸೊ ಪ್ಲಸ್ ಬರೀ G ತಗೊಂಡ್ರು ಕೂಡ ರೆಸಿಸ್ಟೆನ್ಸ್ ಆಫ್ ಗ್ಯಾಲನೋಮೀಟರ್, RG ಅಂತ ತಗೊಂಡ್ರು ಕೂಡ ರೆಸಿಸ್ಟೆನ್ಸ್ ಆಫ್ ಗ್ಯಾಲನೋಮೀಟರ್. ನೋ ಕನ್ಫ್ಯೂಷನ್ ವಿತ್ ದಟ್. ಸೊ V ಈಕ್ವಲ್ಸ್ IG ಇಂಟು RG ಪ್ಲಸ್ IG ಇಂಟು R. IG ಕಾಮನ್ ತಗೋತೀನಿ, RG ಪ್ಲಸ್ R. V by IG, IG ಈ ಕಡೆ ಡಿನಾಮಿನೇಟರ್ ಬರುತ್ತೆ, ದಟ್ ಇಸ್ ಈಕ್ವಲ್ಸ್ ಟು RG ಪ್ಲಸ್ R. R ಈಕ್ವಲ್ಸ್ V by IG ಮೈನಸ್ RG. ಸೊ ದಿಸ್ ಇಸ್ ಎಕ್ಸ್ಪ್ರೆಷನ್ ಆಫ್ ದಟ್. ಎಷ್ಟು ಅಮೌಂಟ್ ಆಫ್ ರೆಸಿಸ್ಟರ್ನ ನಾವು ಸೀರೀಸ್ ಕನೆಕ್ಟ್ ಮಾಡಿದ್ರೆ ಗ್ಯಾಲನೋಮೀಟರ್ ವೋಲ್ಟ್ ಮೀಟರ್ ಕನ್ವರ್ಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಕೇಳಿದ್ರೆ ಆಗ ನೀನು ಯೂಸ್ ಮಾಡಬೇಕಾಗಿರೋ ಫಾರ್ಮುಲಾ R ಈಕ್ವಲ್ಸ್ V by IG ಮೈನಸ್ RG ಆರ್ V by IG ಮೈನಸ್ G ಅನ್ನೋ ಚಾನ್ಸಸ್ ಇರುತ್ತೆ ಈಕ್ವೇಶನ್ ತಗೊಂಡು. ಕ್ಲಿಯರ್? ಸೊ ದಿಸ್ ಇಸ್ ಫಾರ್ 15th ಕ್ವಶನ್. ಸರ್ 2 ಮಾರ್ಕ್ಸ್ ಹೆಂಗ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು? ಸಿಂಪಲ್. ಡೆಫಿನೇಷನ್ ನೀವೇನು ಬರೀತಿರಲ್ಲ ಇಲ್ಲಿ ಅದು 1 ಮಾರ್ಕ್ಸು, ಇನ್ನು ಮಿಕ್ಕಿದ್ದು ಡಯಾಗ್ರಾಮ್ ವಿತ್ ಇಟ್ಸ್ಗೆ 1 ಮಾರ್ಕ್ಸ್ ಕೊಟ್ಕೊಡಿ. ಇನ್ನೊಂದು ಸ್ಟೆಪ್ ಅಲ್ಲಿ ಎಕ್ಸ್ಟ್ರಾ ಒಂದು ಈಕ್ವೇಶನ್ ಕೂಡ ಹೇಳಿದ್ದೀನಿ. R ಈಕ್ವಲ್ಸ್ V by IG ಮೈನಸ್ G ಅಂತ ಕೊಟ್ಟಿದ್ದೀನಿ, ಆಗಲೇ ಹೇಳಿದ್ದೀನಿ. ಸೊ 16th ಕ್ವಶನ್, ಡಿಫೈನ್ ದ ಟರ್ಮ್ಸ್ ಡಿಪ್ ಅಂಡ್ ಡಿಕ್ಲಿನೇಷನ್. ಸೊ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅನ್ನೋ ಚಾಪ್ಟರ್ ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಕ್ವಶನ್ಸ್. ಡಿಪ್ಪು, ಡಿಕ್ಲಿನೇಷನ್ನು, ರಿಟೆಂಟಿವಿಟಿ, ಕೋಯಿಸಿಟಿವಿಟಿ, ರೆಸಿಡ್ಯೂಯಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ಹಿಸ್ಟರಿಸಿಸ್ ಅಂದ್ರೆ ಏನು, ಡೆಫಿನೇಷನ್ಸು, ಸೊ ಅದರ ಒಂದು ಕ್ವಶನ್ ಬರುತ್ತೆ. ಸೊ ಇಲ್ಲಿ ಕೇಳಿದರೆ ಕ್ವಶನ್ ಡಿಪ್ ಅಂತ. ಡಿಪ್ ಇಸ್ ನಥಿಂಗ್ ಬಟ್ ಇಟ್ಸ್ ಡಿಫೈನ್ಡ್ ಆಸ್ ಆಂಗಲ್ ಬಿಟ್ವೀನ್ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಅರ್ತ್ ಅಂಡ್ ಇಟ್ಸ್ ಹಾರಿಜಾಂಟಲ್ ಕಾಂಪೊನೆಂಟ್ ಅಟ್ ಎ ಪ್ಲೇಸ್ ಇನ್ ದ ಮ್ಯಾಗ್ನೆಟಿಕ್ ಮೆರಿಡಿಯನ್. ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಮೆರಿಡಿಯನ್. ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಮತ್ತೆ ಮ್ಯಾಗ್ನೆಟಿಕ್ ಮೆರಿಡಿಯನ್ಗೆ ಒಂದು ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ತಿರಲ್ಲ, ಆ ಇಬ್ರು ಮಧ್ಯೆ ಇರೋ ಆಂಗಲ್ನ ಡಿಪ್ ಅಂತ ಕರಿತೀವಿ. ಸೊ ಇಟ್ ಇಸ್ ದ ಆಂಗಲ್ ಬಿಟ್ವೀನ್ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಅರ್ತ್ and its horizontal component at a place in the magnetic meridian. ಇದು ಡಿಪ್ ಆಗುತ್ತೆ. ಅಕಸ್ಮಾತ್ ಇದಕ್ಕೆ ಇನ್ನೊಂದು ಆಲ್ಟರ್ನೇಟ್ ಕ್ವಶನ್ ಕೂಡ ಬರುತ್ತೆ, ವೇರ್ ದ ಡಿಪ್ ಇಸ್ ಮ್ಯಾಕ್ಸಿಮಮ್ ಅಂಡ್ ವೇರ್ ದ ಡಿಪ್ ಇಸ್ ಮಿನಿಮಮ್ ಅಂತೇಳಿ. ಅದಕ್ಕೆ ಪೋಲ್ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು ಮತ್ತೆ ಈಕ್ವಟೋರಿಯಲ್ ಅಲ್ವಾ, ಆ ಎರಡು ಕಂಡೀಷನ್ಸ್ ಅಲ್ಲಿ ನೀವು ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ನ ಆನ್ಸರ್ ಬರಿಬೇಕಾಗುತ್ತೆ, ಪೋಲ್ ಅಂಡ್ ಈಕ್ವೇಟರ್. ಡಿಕ್ಲಿನೇಷನ್, it is defined as the acute angle between geographic meridian and magnetic meridian at a place. ಸಿಂಪಲ್, ಬಹಳ ಸಿಂಪಲ್ ಡೆಫಿನೇಷನ್ ಇದು ಅದಕ್ಕೆ ಡಿಕ್ಲಿನೇಷನ್ಗೆ. ಸಮ್ಟೈಮ್ಸ್ ಈ ಡಿಪ್ ಅನ್ನೋ ವರ್ಡ್ ಕೊಡೋ ಬದಲು ಇನ್ನೂ ಒಂದು ಕೊಡೋ ಚಾನ್ಸಸ್ ಇರುತ್ತೆ, ಇನ್ಕ್ಲಿನೇಷನ್ ಅನ್ನೋ ವರ್ಡ್ ಕೊಡುತ್ತೆ. ಮ್ಯಾಗ್ನೆಟಿಕ್ ಇನ್ಕ್ಲಿನೇಷನ್ ಅಂತ ಕೊಟ್ಟ ತಕ್ಷಣ ಕನ್ಫ್ಯೂಷನ್ ಆಗ್ಬಿಡ್ತಾರೆ ಕೆಲವರು. ನಾನು ಓದಿದ್ ನೋಡಿದ್ರೆ ಡಿಪ್ಪಿಗೆ ಇದು ಯಾವುದೋ ಬೇರೆ ಡೆಫಿನೇಷನ್ ಕೇಳಿದಾರಲ್ಲ ಸರ್, ನೋಡಿದ್ರೆ ಡೆಫಿನೇಷನ್ ಇದೇ ಬರುತ್ತೆ ಅಂತ ಹೇಳಿದ್ರು, ಇದು ಬರ್ಬೋದು ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಕ್ವಶನ್ ಬೇರೆ ಇದೆಯಲ್ಲ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಡಿಪ್ ಇಸ್ ನಥಿಂಗ್ ಬಟ್ ಮ್ಯಾಗ್ನೆಟಿಕ್ ಇನ್ಕ್ಲಿನೇಷನ್. ಬರೀ ಡಿಕ್ಲಿನೇಷನ್ ಕೊಟ್ಟಿರ್ತಾರೆ, ಬಟ್ ಕೆಲವು ಟೈಮ್ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್ ಅಂತ ಕೊಡ್ತಾರೆ. ಸೇಮ್, ಎರಡಕ್ಕೂ ಒಂದೇ, ಅದೇ ಆನ್ಸರ್. ಕನ್ಫ್ಯೂಷನ್ ಆಗಬೇಡಿ ಆಯ್ತಾ, ಗಾಬರಿ ಕೂಡ ಆಗಬೇಡಿ. ಎಕ್ಸಾಮ್ ಅಲ್ಲಿ ಏನೋ ಒಂದು ಆಲ್ಟರ್ನೇಟ್ ಬಟ್ ಅಲ್ಲಿ ಗಾಬರಿ ಆಗಬಾರ್ದು ಅಂತ ನಾನು ಇಲ್ಲಿ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಡಿಕ್ಲಿನೇಷನ್ ನಥಿಂಗ್ ಬಟ್ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್. ಇಟ್ ಇಸ್ ಆಂಗಲ್ ಬಿಟ್ವೀನ್ ಅಥವಾ ಇಟ್ ಇಸ್ ಅಕ್ಯೂಟ್ ಆಂಗಲ್ ಬಿಟ್ವೀನ್ ಜಿಯೋಗ್ರಫಿಕ್ ಮೆರಿಡಿಯನ್ ಅಂಡ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಟ್ ಎ ಪ್ಲೇಸ್. ಸೊ ಗೋ ಫಾರ್ 17th ಕ್ವಶನ್. The magnetic flux linked with a coil varies as phi equals 3t square plus 4t plus 9. Find the magnitude of EMF induced at t is equals to 2 seconds. So magnitude of EMF na calculate ಮಾಡಕ್ಕೆ ಹೇಳ್ತಾರೆ. That is nothing but potential difference condition. So phi is equals to 3t square plus 4t plus 9. Okay, ನಾವು ಇಶ್ಯೂ ಕೊಟ್ಟಿರೋ ಪ್ರಾಬ್ಲಮ್ ಅದು. ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ EMF is equals to according to the Faraday's law
minus d phi by dt, rate of change of magnetic flux. So modulus ಹಾಕಿದ್ರ minus ಇರುತ್ತೆ plus ಆಗುತ್ತೆ. So v modulus that is equals to d phi by dt means you have to differentiate one time. Differentiate ಮಾಡಿದ್ರೆ ಏನು ಬರುತ್ತೆ 60 plus 4 with respect to t differentiate ಮಾಡ್ತಿರೋದು. So v equals 6 into t value ಎಷ್ಟು ಕೊಟ್ಟಿದ್ದಾರೆ 2 second. 6 2 is 12, 12 plus 4 16 volt. So formula ಗೆ 1 mark, substitution with calculation ಗೆ 1 mark. Unit ತಪ್ಪಿತ್ತು lost mark 1 mark. So for 18th question, write the relation between the path difference and wavelength of light wave used for constructive and destructive interference. ಇಲ್ಲಿ ಕ್ವಶನ್ ಕೇಳ್ತಿದ್ದಾರೆ path difference and wavelength ಗೆ relationship ಬರಿಬೇಕು for both constructive and destructive interference. When you go for condition for constructive interference in terms of path difference, lambda is equals to 2 pi is given by delta x is nothing but path difference is equals to n lambda. This is the expression for constructive interference where n value is 0, 1, 2, 3. In the constructive interference, you will expect bright fringes. So, ಇದನ್ನೆಲ್ಲ ಬರಿಬೇಕಾ bright fringe ಅಂತೆಲ್ಲ ಅಕಸ್ಮಾತ್. So, what is the nature of a fringe in the constructive interference ಅಂತ 1 mark ಸಿಕ್ಕಿದ್ರೆ ಅದಕ್ಕೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ ಇಲ್ಲಿ. ಏನು ಬರುತ್ತೆ ಆನ್ಸರು bright fringes. So, condition for destructive interference in terms of path difference, lambda is equals to 2 pi is given by delta x is equals to ಇಲ್ಲಿ ಎರಡು ಆನ್ಸರ್ ಇರುತ್ತೆ, ಎರಡರಲ್ಲಿ ಯಾವ್ದು ಬರೆದ್ರು ಕೂಡ ಮಾರ್ಕ್ಸ್ ಸಿಗುತ್ತೆ. delta x is equals to 2n minus 1 lambda by 2 ಅಥವಾ delta x is equals to 2n plus 1 lambda by 2. Here n is equals to same 1 2 3 dark fringes ಬರುತ್ತೆ. ಏನು ಈ ಎರಡು ಈಕ್ವೇಷನ್ ಗೆ ಡಿಫರೆನ್ಸ್ ಅಂತಂದ್ರೆ when you consider this delta x is equals to 2n minus 1 into lambda by 2 ಅಂತ ಅಂದಾಗ ಅವ್ರು ಯಾವ ಫ್ರಿಂಜ್ ಕೊಟ್ಟಿರ್ತಾರೆ, ಫಾರ್ ಎಕ್ಸಾಂಪಲ್ ಫಿಫ್ತ್ ಡಾರ್ಕ್ ಫ್ರಿಂಜ್ ಅಂತ ಹೇಳಿದ್ರೆ ನೀವು n is equals to 5 ನೇ ಹಾಕೋಬೇಕಾಗುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ. If you use for this equation delta x is equals to 2n plus 1 into lambda by 2, on that condition ಕೊಟ್ಟಿರೋ ಡಾರ್ಕ್ ಫ್ರಿಂಜ್ ಫಿಫ್ತ್ ಆಗಿದ್ರೆ you have to substitute as 4. So ಒಂದು ಫ್ರಿಂಜ್ ಕಡಿಮೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾವ ಫಾರ್ಮುಲಾಗೆ delta x is equals to 2n plus 1 into lambda by 2. If you use for delta x is equals to 2n minus 1 into lambda by 2, ಯಾವ ನಂಬರ್ ಆಫ್ ಡಾರ್ಕ್ ಫ್ರಿಂಜ್ ಕೊಟ್ಟಿರ್ತಾರೋ ಅದೇ ನಂಬರ್ ಆಫ್ ಡಾರ್ಕ್ ಫ್ರಿಂಜಸ್ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದೊಂದು ಸಣ್ಣ ಡಿಸ್ಟಿಂಗ್ವಿಶ್ ಇರುತ್ತೆ, ಡಿಫ್ರೆನ್ಸ್ ಇರುತ್ತೆ, ಎರಡು ಈಕ್ವೇಷನ್ಗೂ ಡಿಫ್ರೆನ್ಸ್ ಇದೆ ಅಂಡ್ ಅದೊಂದು ನೆನ್ಪಿಟ್ಕೊಂಡಿರಿ. ಸೊ ಅದಕ್ಕೆ ಕನ್ಫ್ಯೂಷನ್ ಆಗಬಾರ್ದು ಅಂದ್ರೆ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ಪ್ರೋಸೆಸ್ನ ಯಾವ್ದಾದ್ರು ಒಂದು ಮೆಥಡ್ನ ಫಾಲೋ ಮಾಡ್ಕೊಂಡು ಹೋಗಿ. ಸೊ ನೆಕ್ಸ್ಟ್ ಗೋ ಫಾರ್ 3 ಮಾರ್ಕ್ಸ್ ಕ್ವಶನ್ಸ್, ಥರ್ಡ್ ಮೇನ್. ಇಲ್ಲೂ ಕೂಡ ಅಷ್ಟೇ 5 ಕ್ವಶನ್ಸ್ನ ಬರೀಬೇಕು. ಲಾಸ್ಟ್ ಡಿಸ್ಕಷನ್ ಹೇಳಿದ್ದೀನಿ. ಈಗ ನೀವೇನು 2 marks 8 ಕ್ವಶನ್ಸ್ನ ಇವ್ಯಾಲ್ಯೂಯೇಟ್ ಮಾಡ್ಕೊಂಡ್ರಿ, ಅದರಲ್ಲಿ ಯಾವುದು 5 ಜಾಸ್ತಿ ಮಾರ್ಕ್ಸ್ ಬಂದಿದೆಯೋ ಅದನ್ನ 5 ಕನ್ಸಿಡರ್ ಮಾಡ್ಕೊಳ್ಳಿ. 19th ಕ್ವಶನ್ ಹೇಳುತ್ತೆ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಡಯಾಗ್ರಾಮ್ ಇಸ್ ಇಂಪಾರ್ಟೆಂಟ್. ಡಯಾಗ್ರಾಮ್ ಅಂದಾಗ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ಯಾರಲಲ್ ಲೈನ್ಸ್ ನ ಡ್ರಾ ಮಾಡಬೇಕು. ಅವೆಲ್ಲದೂ ಕೂಡ ಈಕ್ವಲ್ ಡಿಸ್ಟೆನ್ಸ್ ಅಲ್ಲೇ ಸಪರೇಟ್ ಮಾಡಿರಬೇಕು. ಬಿಕಾಸ್ ಆಲ್ ದ ಲೈನ್ಸ್ ಶುಡ್ ಬಿ ಈಕ್ವಲಿ ಸ್ಪೇಸ್ ಮೀನ್ಸ್ ದೇ ಆರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಪ್ಯಾರಲಲ್ ಲೈನ್ಸ್ ಆಗಿರಬೇಕು. ಸೊ ಒನ್ ಇಸ್ ಮೈನಸ್ ಕ್ಯೂ ಅಂಡ್ ಅನದರ್ ಒನ್ ಇಸ್ ಪ್ಲಸ್ ಕ್ಯೂ. ಓಕೆ, ಸೊ ಮೈನಸ್ ಕ್ಯೂ ಮೇಲೆ ಆಕ್ಟ್ ಆಗೋ ಫೋರ್ಸು ಎಫ್ and plus q will act ಆಗೋ ಫೋರ್ಸು F because due to the presence of electric field. And you know that force acting by the electric field on the charge equation is given by F is equals to q into E. ಅದು ಗೊತ್ತಿರಲಿ ನಿಮಗೆ. And next minus q ಇಂದ plus q ಇರೋ ಲೆಂತ್ ಇದೆಯಲ್ಲ that is taken as with respect to the dipole length. ನೆಗೆಟಿವ್ ಚಾರ್ಜ್ ಇಂದ ಪಾಸಿಟಿವ್ ಚಾರ್ಜ್ ಏನ್ ಆಕ್ಟ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ, ಡೈಪೋಲ್ ಮೂಮೆಂಟ್ P. Angle between this dipole length and the electric field is taken as theta. ನಾನು ಇಲ್ಲೊಂದು ಲೈನ್ ನ ಡ್ರಾ ಮಾಡ್ಕೋತಾ ಇದ್ದೀನಿ, ಅಬ್ಸರ್ವ್ ಮಾಡ್ಕೋಬೇಕು. ದಿಸ್ ಇಸ್ ದ ಲೈನ್ ಅಟ್ ವಿಚ್ ಇಟ್ ಗಿವ್ಸ್ L cos theta. ಇನ್ನೊಂದು ಲೈನಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ, ದಟ್ ವಿಲ್ ಗಿವ್ಸ್ ಮೈನಸ್ L cos theta. ಓಕೆ, ಯಾಕೆ ಇಲ್ಲಿ ಮೈನಸ್ ಅಂತ ಗೊತ್ತಿರಬೇಕು, ಡೈರೆಕ್ಷನ್ಸ್ ಇಸ್ ಇಂಪಾರ್ಟೆಂಟ್. ಸೊ ಡಯಾಗ್ರಾಮ್ 1 marks ಇರುತ್ತೆ, ಅದಕ್ಕೆ ವಿತ್ ಕನ್ಸಿಡರೇಷನ್. ಕನ್ಸಿಡರ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ವಿತ್ ಡೈಪೋಲ್ ಮೂಮೆಂಟ್ P, ಓಕೆ, ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಅಲ್ಲಿ ಬರೀ ಪ್ಲೇಸ್ಡ್ ಇನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿಲ್ಲ, ಎಕ್ಸ್ಟರ್ನಲ್ ಫೀಲ್ಡ್ ಅಂತ ಹೇಳಿದರೆ ತಪ್ಪೇನಿಲ್ಲ. ಎಕ್ಸ್ಟರ್ನಲ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ರು ಕರೆಕ್ಟ್ ಆನ್ಸರ್. ಅಟ್ an angle theta, due to equal and opposite forces, torque is produced and it aligns itself parallel to external field. The torque tau produced in dipole is, torque ಯಾವ್ದು ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಟಾರ್ಕ್ ಈಕ್ವೇಷನ್ ಡಿರೈವೇಷನ್ ಇತ್ತು, tau is equals to ಏನು ಬರುತ್ತೆ, P cross E, tau vector equals P vector cross E vector. ಕ್ರಾಸ್ ಪ್ರಾಡಕ್ಟ್ ನ ರಿಮೂವ್ ಮಾಡಿದ್ರೆ P E sin theta ಬರುತ್ತೆ. ಸೊ ವರ್ಕ್ ಡನ್ ಬೈ ಅಪ್ಲೈಡ್ ಟಾರ್ಕ್, ಯಾಕೆ ಅಂದ್ರೆ rotating effect. Torque is nothing but rotating effect. There is a displacement that will give an work done. Work done by applied torque against this torque tau to rotating back it to store as potential energy. ವಾಪಸ್ ಒರಿಜಿನಲ್ ಪೊಸಿಷನ್ ಹೋಗಬೇಕಾದ್ರೆ ಏನ್ ಅಮೌಂಟ್ ಆಫ್ ಟಾರ್ಕ್ ಆಕ್ಟ್ ಆಗಿತ್ತು, that should be that. Work done by applied torque against the torque to rotating back is stored as which energy? Potential energy. Therefore, work done is equals to angle displacement ಇರೋದು theta 1 ಇಂದ theta 2. Integration of theta 1 to theta 2 tau into d theta, that is equals to
integration of theta 1 to theta 2, instead of tau you have to write PE sin theta into d theta. So PE ಹೊರಡೆ ತಗೋತೀನಿ, W equals P into E, integration of theta 1 into theta 2, sin theta into d theta. You know that integration of sin theta will give minus cos theta. You have to apply with the limits, lower limit and upper limit. First you have to substitute the upper limit. So that's why W equals PE minus cos theta 2, minus into minus plus, that becomes cos theta 1. So it can be written as W equals PE cos theta 1 minus cos theta 2. So next step only, if rotating back from perpendicular of electric field to given direction of E, ವಾಪಸ್ perpendicular ಆಗಿ ಅದು ಶಿಫ್ಟ್ ಆಯಿತು ಅಂತಂದ್ರೆ, electric field direction ಗೆ ಶಿಫ್ಟ್ ಆಯಿತು ಅಂತಂದ್ರೆ, theta 1 is taken as 90 degree pi by 2 and theta 2 taken as theta. Theta 2 ಎಷ್ಟಾದರೂ ಇರ್ಬೋದು, ಬಟ್ theta 1 ನ 90 degree ಎಷ್ಟು ಶಿಫ್ಟ್ ಆಗಿದೆ ಅಂತ ತಗೊಂಡ್ರೆ U equals, because amount of work done is equals to stored as potential energy ಅಂತ ಫಸ್ಟ್ ಹೇಳಿದ್ದೀನಿ ನಾನು. U equals W equals PE, that is cos 90 minus cos theta. You know that cos 90 is 0. So U equals minus PE cos theta. ಈಗ cos theta ಇದೆ ಅಂತಂದ್ರೆ, cos theta ರಿಮೂವ್ ಮಾಡಿದ್ವಿ ಅಂತಂದ್ರೆ ಮೊಮೆಂಟಮ್ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ಗೆ ಯಾವ ಪ್ರಾಡಕ್ಟ್ ಬರುತ್ತೆ? ಡಾಟ್ ಪ್ರಾಡಕ್ಟ್ ಬರುತ್ತೆ. ದಟ್ಸ್ ವೈ U equals minus P vector dot E vector. ಸೊ ಈ ಈಕ್ವೇಶನ್ಗೆ ಎಂಡ್ ಮಾಡಬೇಕಾಗುತ್ತೆ. ಯಾವ ಈಕ್ವೇಶನ್ಗೆ? U equals minus PE cos theta, that is equals to minus P vector dot E vector. Go for next question. 20th question. Obtain the expression for effective capacitance of two capacitors connected in series ಅಂತ ಇದೆ. ಸೊ ಕ್ವಶನ್ ಇರೋದು ಟೂ ಕೆಪಾಸಿಟರ್ಸ್. ಸ್ವಲ್ಪ ಅಬ್ಸರ್ವ್ ಮಾಡಿ, ಇಂಥ ಕ್ವಶನ್ಸ್ ಕಾಂಬಿನೇಷನ್ಸ್ ಬಂದಾಗ ಟೂ ಕೆಪಾಸಿಟರ್ಸ್ ಹೇಳಿದಾರ, ತ್ರೀ ಕೆಪಾಸಿಟರ್ಸ್ ಹೇಳಿದಾರ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಓಕೆ, ಅವರು ಟೂ ಕೇಳಿದ್ರೆ ಟೂನೇ ಕೆಪಾಸಿಟರ್ಸ್ ಯೂಸ್ ಮಾಡ್ಕೊಂಡು ಈಕ್ವಿಲೆಂಟ್ ಕೆಪಾಸಿಟೆನ್ಸ್ ಸರ್ಕ್ಯೂಟ್ನ ಬರೀಬೇಕು. ತ್ರೀ ಕೇಳಿದ್ರೆ ತ್ರೀನೇ ತಗೋಬೇಕು. ತ್ರೀ ಕೇಳಿದ ಜಾಗದಲ್ಲಿ ಟೂ ಕೆಪಾಸಿಟರ್ ತಗೊಂಡ್ರು ಕೂಡ ಮಾರ್ಕ್ಸ್ ಕೊಡಲ್ಲ. ಟೂ ಕೇಳಿದ್ರೆ ತ್ರೀ ಕೆಪಾಸಿಟರ್ ತಗೊಂಡ್ರು ಕೂಡ ಮಾರ್ಕ್ಸ್ ಕೊಡೋದಿಲ್ಲ. ದಟ್ಸ್ ವೈ ಮ್ಯಾಂಡೇಟರಿ ಥಿಂಗ್ ನ ಕರೆಕ್ಟ್ ಅಬ್ಸರ್ವ್ ಮಾಡಿ. ದಟ್ ಈಸ್ ಇವ್ರು ಕೇಳಿರೋದು obtain the expression for effective capacitance of two capacitors in series combination. Capacitors are said to be in series if they are connected end to end. ಒಂದು ಕೆಪಾಸಿಟರ್ ನ ಎಂಡ್ ಇನ್ನೊಂದು ಕೆಪಾಸಿಟರ್ ನ ಎಂಡ್ ನ ಕಾಂಬಿನೇಷನ್ ಮಾಡಿ ಕನೆಕ್ಟ್ ಮಾಡೋದನ್ನ ಸೀರೀಸ್ ಕಾಂಬಿನೇಷನ್ ಅಂತ ಕರೀತೀವಿ. Such as charge is same but potential difference is different. ಸೀರೀಸ್ ಕಾಂಬಿನೇಷನ್ ಇರಬೇಕಾದ್ರೆ ಈಚ್ ಇಂಡಿವಿಜುವಲ್ ಕೆಪಾಸಿಟರ್ಸ್ ಅಲ್ಲಿ ಚಾರ್ಜ್ ಸೇಮ್ ಇರುತ್ತೆ, ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಎಂಡ್ಸ್ ಆಫ್ ದಿ ಕೆಪಾಸಿಟರ್ ಇದೆಯಲ್ಲ, ಅಕ್ರಾಸ್ ದಿ ಎಂಡ್ಸ್ ಆಫ್ ದಿ ಕೆಪಾಸಿಟರ್ ಡಿಫರೆನ್ಸ್ ಇರುತ್ತೆ. ಓಕೆ, ದಿಸ್ ಇಸ್ ದ ಸರ್ಕ್ಯೂಟ್. ಫಸ್ಟ್ ಕೆಪಾಸಿಟರ್ C1 ಕೆಪಾಸಿಟೆನ್ಸ್ ಇದೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಫಸ್ಟ್ ಕೆಪಾಸಿಟರ್ V1, ಸೆಕೆಂಡ್ ಕೆಪಾಸಿಟರ್ C2, ಪೊಟೆನ್ಷಿಯಲ್ ಡಿಫರೆನ್ಸ್ V2, ಅಪ್ಲೈಡ್ ಪೊಟೆನ್ಷಿಯಲ್ V ಇದೆ, ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್. The combination of these two capacitors will resemble with a single capacitor, equivalent capacitor. Example ಇವೆರಡು ಬರೀಲೇಬೇಕು, ವಿತ್ ಆರೋ ಮಾರ್ಕ್ ಡೈರೆಕ್ಷನ್ ಹಾಕ್ಬಿಟ್ಟು ಇದು ಬರೀರಿ. ಕ್ಲಿಯರಾ? ಎಸ್. Go for the explanation. Consider two capacitors C1 and C2 are connected in series. Let V be the potential difference applied across the combination. Next, since charge has no alternate path to flow, charge and flow ಆಗೋದಿಲ್ಲ, charge Q stores on each capacitor is same, but potential difference V is different. Clear? Next step, potential of individual capacitors are. So from the definition of capacitance, capacitance is equals to charge stored per unit potential. So that nothing but potential is equals to charge by capacitance. ಅದಕ್ಕೆ ಫಾರ್ಮುಲಾ ಏನು ಬರುತ್ತೆ? V1 equals Q by C1, ಅಥವಾ ಇನ್ನೊಂದು ಬರೀಬಹುದು V2 equals Q by C2 because charge is stored same. Next step, total potential of V across the combination is. Total potential ಬೇಕು ಅಂದ್ರೆ V is equals to V1 plus V2. So V is equals to V1 plus V2, that is equals to Q by C1 plus Q by C2. Q common ತಗೊಂಡ್ರೆ V is equals to 1 by C1 plus 1 by C2. If CS is the effective capacitance in series, the potential difference V is equals to Q by C. ಯಾವುದಕ್ಕೆ ಅಂತಂದ್ರೆ ಈ ಡಯಾಗ್ರಾಮ್ಗೆ ರಿಸೆಂಬಲ್ ಆಗುತ್ತೆ. CS is the series capacitance, effective capacitance. That's why CS ನ ಯೂಸ್ ಮಾಡ್ಕೊಂಡಾಗ ಪೊಟೆನ್ಷಿಯಲ್ ಈಕ್ವೇಶನ್ ಏನು ಬರುತ್ತೆ? V is equals to Q by CS ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಫ್ರಮ್ ಈಕ್ವೇಶನ್ 1 and 2, Q by CS is equals to Q. ಯಾರಿಗೆ? ಇನ್ಸ್ಟೆಡ್ ಆಫ್ V. ಸೊ Q ಏನಾಗುತ್ತೆ? ಕ್ಯಾನ್ಸಲ್. 1 by CS is equals to 1 by C1 plus 1 by C2. Nothing but CS is equals to C1 C2 divided by C1 plus C2. ಇದೇ ಕ್ವಶನ್ 3 ಕೆಪಾಸಿಟರ್ಸ್ ಕೇಳಿದ್ರೆ ಏನಾಗುತ್ತೆ? ಇಲ್ಲಿ ಪಕ್ಕದಲ್ಲಿ ಒಂದು ಕೆಪಾಸಿಟರ್ ಬರುತ್ತೆ, C2 ಇರೋದು C3 ಆಗುತ್ತೆ, V2 ಬದಲು V3 ಆಗುತ್ತೆ. ಓಕೆ, ಸೇಮ್ ಡಯಾಗ್ರಾಮ್ ಬರುತ್ತೆ. ಇಲ್ಲಿ ಬರಿಬೇಕಾದ್ರೆ C1 and C2 ಬದಲು ಏನು ಬರೀತೀರಾ? C1 C2 and C3 ಅಂತ ಬರೀತೀಯಾ? ಸಿಂಪಲ್. ಇಲ್ಲಿ V1 V2 ಬರೋದು ಪಕ್ಕದಲ್ಲಿ ಏನು ಬರೀತೀಯಾ? V3 Q by C3. ಇಲ್ಲೆಲ್ಲ ಆ್ಯಡ್ ಆಗ್ತಾ ಬರುತ್ತೆ, ಎಕ್ಸ್ಟ್ರಾ ಇರೋ ಕ್ವಾಂಟಿಟಿ ಆ್ಯಡ್ ಆಗ್ತಾ ಬರುತ್ತೆ. ಇಲ್ಲಿ ಫಾರ್ಮುಲಾ 1 by CS is equals to 1 by C1 plus 1 by C2 plus 1 by C3.
ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಕ್ವೇಷನ್ ಬೇಕಾದ್ರೆ ಬರೀರಿ, ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ, ನೋ ಇಶ್ಯೂ. ಕ್ಲಿಯರ್? ಓಕೆ. ಸೊ ದಿಸ್ ಇಸ್ ಫಾರ್ 3 marks. ಸೊ ಎಲ್ಲೆಲ್ಲಿ ಮಾರ್ಕ್ಸ್ ವೇಟೇಜ್ ಕೊಡಬೇಕು ಅಂತ ಹೇಳಿದ್ರೆ ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ 1 mark. ಓಕೆ. ಪೊಟೆನ್ಷಿಯಲ್ ಆಫ್ ಇಂಡಿವಿಜುವಲ್ ಕೆಪಾಸಿಟೆನ್ಸ್ ಅಂತ ಏನು ತಗೋತಿಯಲ್ಲ ಅಪ್ ಟು ಈಕ್ವೇಷನ್ 1 ವರೆಗೂ 1 mark. ಅಂಡ್ ಲಾಸ್ಟ್ಗೆ CS ಅಂತ ತಗೊಂಡು ಏನು ಎಕ್ಸ್ಪ್ಲನೇಷನ್ ಮಾಡ್ತೀವಿ ಅದು 1 mark. ಸೊ 3 marks. Go for 21st question. Assuming the expression of drift velocity, derive the expression for conductivity of material. ಅವರು ಕೊಟ್ಟಿದ್ದಾರೆ ಏನು ಕಂಡಕ್ಟಿವಿಟಿ ಈಕ್ವೇಷನ್ ಡಿರೈವ್ ಮಾಡಬೇಕು ಅಂತ ಹೇಳಿದ್ದಾರೆ. ಸಿಗ್ಮಾ ಇಸ್ ಈಕ್ವಲ್ಸ್ ಟು NE ಸ್ಕ್ವೇರ್ ಟೌ ಡಿವೈಡೆಡ್ ಬೈ M ಅಂತ ಹೇಳಿದ್ದಾರೆ. ಇಲ್ಲೂ ಅಷ್ಟೇ ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ 1 marks ಇರುತ್ತೆ. ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ, ಕನ್ಸಿಡರ್ ವಿತ್ ಅನ್ ಕಂಡಕ್ಟರ್ ಆಫ್ ಏರಿಯಾ ಎಷ್ಟಿದೆ, area A is the area. If electric field E is applied, because applying with a potential difference, electrons are drifted opposite to electric field. Almost you know that positive electric field positive direction ಇಂದ ನೆಗೆಟಿವ್ ಹೋಗ್ತಾ ಇದೆ ಅಂದ್ರೆ ಎಲೆಕ್ಟ್ರಾನ್ ಅದಕ್ಕೆ ಆಪೋಸಿಟ್ ಅಲ್ಲಿ ಮೂವ್ ಆಗ್ತಾ ಇದೆ. The magnitude of drift velocity is, what is the expression for drift velocity? Vd equals EE m by into tau. E ಅಂದ್ರೆ charge of electron, capital E ಅಂತಂದ್ರೆ electric field of the applied electric field, m is the mass of electron and tau is the relaxation time. ಇಲ್ಲಿ tau ಅಂದ್ರೆ ಟಾರ್ಕ್ ಅಲ್ಲ, tau is relaxation time. You take it as equation number 1. Due to drift motion, current in the conductor is given by, we already derived the expression that I is equals to NEA VD, that is equals to, instead of VD substitute that, I is equals to NEA VD, that is equals to NEA VD ಬದಲು ಏನು ಬರೀತೀಯಾ EEM into tau. So substitute ಮಾಡಿದ್ರೆ I is equals to N E into E square A into tau divided by M into E. So by the definition of current density, you know the current density equation, denote ಮಾಡೋ ಸಿಂಬಲ್ ಏನು current density ಗೆ J. Current per unit area is nothing but current density. J is equals to I by A. So you know the expression for I, ಅದನ್ನು substitute ಮಾಡಿದ್ರಿ. Next to expression for J ಏನು ಬರುತ್ತೆ, J is equals to NE square tau divided by M into E. NE square tau by M ಅಂದ್ರೆ ಏನು ತಗೋತಾ ಇದೆಯಾ ಸಿಗ್ಮಾ, and that sigma is known as conductivity. ಇಲ್ಲಿ ಬರ್ದಿದ್ಯಾ. ಸೊ ವೆಕ್ಟರ್ ಫಾರ್ಮ್ ಆಫ್ ಓಮ್ಸ್ ಲಾ ಅಂತ ಏನಾದರೂ 1 mark ಕೇಳಿದ್ರೆ ಈ ಎಕ್ಸ್ಪ್ರೆಷನ್ ಬರಿಬೇಕು ನೀವು. ಯಾವುದು? ವೆಕ್ಟರ್ ಫಾರ್ಮ್ ಆಫ್ ಓಮ್ಸ್ ಲಾ. J ವೆಕ್ಟರ್ is equals to sigma into E ವೆಕ್ಟರ್. ಸೊ ಇಲ್ಲಿ ಡಿರೈವೇಷನ್ ಇದೆ ಒಪ್ಕೋತೀನಿ, ಬಟ್ ಅದ್ರ ಜೊತೆ ಆಲ್ಟರ್ನೇಟ್ ಕ್ವಶನ್ ಏನಾದ್ರು ಕೇಳ್ಬೋದಾ ಅನ್ನೋದಕ್ಕೆ ಬಂದಾಗ ಇಲ್ಲೊಂದು ಚಾನ್ಸ್ ಇದೆ ನಮಗೆ. ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಕೇಳಿದಾಗ ಈ ಕ್ವೆಶನ್ ಕೇಳೋ ಚಾನ್ಸಸ್ ಇರುತ್ತೆ. ಯಾವ್ದನ್ನ ಸರ್? ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ದ ಫಾರ್ಮ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಅಂತ ಕೇಳಿದ್ರೆ ಆಗ ನೀನು ಬರೀಬೇಕಾದ್ರೆ ಎಕ್ಸ್ಪ್ರೆಷನ್ I is equals to NEA VD. ಓಮ್ಸ್ ಲಾನ ವೆಕ್ಟರ್ ಫಾರ್ಮ್ ಅಲ್ಲಿ ಬರೀರಿ ಅಂತಂದ್ರೆ J is equals to sigma E. ಇಲ್ಲ ಕಂಡಕ್ಟಿವಿಟಿನ ನೀವು ಎಕ್ಸ್ಪ್ರೆಷನ್ ಡೆರಿವೇಷನ್ ತಗೊಳ್ಳಿ ಅಂತ ಇಲ್ಲಿ ತನಕ ಡೆರಿವ್ ಮಾಡಬೇಕು. ಸೊ ನಾನು ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಹೇಳಿದ್ದೀನಿ ನಿಮಗೆ. ಸೊ ಇಲ್ಲಿ ತನಕ ಡೆರಿವೇಷನ್ ಮಾಡಿ, ದಟ್ ಈಸ್ ಸಿಗ್ಮಾ ಈಕ್ವಲ್ಸ್ NE ಸ್ಕ್ವೇರ್ ಟೌ ಬೈ M ಅಂತೇಳಿ. ಕ್ಲಿಯರಾ? ಇಲ್ಲಿ ಫಾರ್ಮ್ ಮಾರ್ಕ್ಸ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ 1 marks ಅಲಾಂಗ್ ವಿತ್ ಡ್ರಿಫ್ಟ್ ವೆಲಾಸಿಟಿ. ನೆಕ್ಸ್ಟ್ ಅಪ್ ಟು ದಿ ಈಕ್ವೇಷನ್ ಆಫ್ J is equals to sigma E 2 marks. ನೆಕ್ಸ್ಟ್ ಸಿಗ್ಮಾ is equals to ಕನ್ಸಿಡರೇಷನ್ ತಗೊಂಡು ಈಕ್ವೇಷನ್ ಬರೋ ತನಕ 1 marks. 1 1 1. So go for 22nd question. State Ampere's circuital law. Okay, using it to derive the expression for magnetic field due to the long straight conductor carrying current. So ಈ ಕ್ವಶನಿಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಜಾಸ್ತಿನೇ ಕೊಟ್ಟಿದ್ದೀನಿ ಬಿಕಾಸ್ ಆಫ್ ಪ್ರಾಬ್ಲಮ್ಸ್ ಬಂದಾಗ್ಲೋ ಅಥವಾ ಇನ್ನೊಂದು ಡೆರಿವೇಷನ್ಸ್ ಇನ್ನೊಂದು ಆಲ್ಟರ್ನೇಟ್ ಫಾರ್ಮಲ್ಲಿ ಕೇಳಿದ್ರೆ ನಿಮಗೆ ಹೆಲ್ಪ್ ಆಗಲಿ ಅಂತ ಕೊಟ್ಟಿದ್ದೀನಿ. ಅವ್ರು ಕ್ವಶನ್ ಕೇಳ್ತಿದ್ದಾರೆ ಸ್ಟೇಟ್ ಆಂಪೇರ್ ಸರ್ಕ್ಯೂಟ್ ಅಲ್ಲ. ಆನ್ಸರ್ ಇದೆ, ಇಟ್ ಸ್ಟೇಟ್ಸ್ ದಟ್ ದ ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ಎನಿ ಕ್ಲೋಸ್ಡ್ ಪಾತ್ ಆಫ್ ಎನಿ ಕ್ಲೋಸ್ಡ್ ಪಾತ್ ತಗೊಂಡಾಗ ಕರೆಂಟ್ ಇಲ್ಲಿ ಡಿಫರೆನ್ಸ್ ಇದೆ. I1 I2 I3 I4 I5 ಡಿಫರೆಂಟ್ ಕರೆಂಟ್ ಇದೆ. ಎನಿ ಕ್ಲೋಸ್ಡ್ ಪಾತ್ ಇನ್ ಫ್ರೀ ಸ್ಪೇಸ್ is equal to mu naught times the total current I enclosed by the closed path. ಇದು ಸ್ಟೇಟ್ಮೆಂಟ್. ಡಯಾಗ್ರಾಮ್ ಇವೆರಡರಲ್ಲಿ ಯಾವ್ದನ್ನಾದ್ರೂ ಒಂದು ಬರೆದ್ರು ಸಾಕು, ಎರಡು ಬರಿಬೇಕು ಅಂತ ಇಲ್ಲ. ಎರಡು ಬರ್ಕೊಂಡು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ರೆಪ್ರೆಸೆಂಟೇಷನ್ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ಡೈರೆಕ್ಷನ್ ಆಫ್ ಆಕ್ಟಿಂಗ್ ಕರೆಂಟ್ ಎಲಿಮೆಂಟ್ ಇಂಪಾರ್ಟೆಂಟು, ಥೀಟಾ ಇಂಪಾರ್ಟೆಂಟ್. ಇಲ್ಲೂ ಅಷ್ಟೇ ಕರೆಂಟ್ ಡೈರೆಕ್ಷನ್ ಇದೆ. ಸರ್ಕ್ಯುಲರ್ ಪಾತಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಗ್ತಾ ಇದೆ. ಸರ್ಕ್ಯುಲರ್ ಲೂಪಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಟ್ಯಾಂಜೆಂಟ್ ಡ್ರಾ ಮಾಡಿದ್ಯಾ, ಇಟ್ ವಿಲ್ ಗಿವ್ಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ ಎಲಿಮೆಂಟ್ ಇದೆ. ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಲೆಂತ್ ಇದೆಯಲ್ಲ, ಕರೆಂಟ್ ಎಲಿಮೆಂಟ್ ಲೆಂತ್, ಅದು 0 ಆಗುತ್ತೆ. ಈಕ್ವೇಷನ್ ಪ್ರಕಾರ ಸ್ಟೇಟ್ಮೆಂಟ್ ಈಕ್ವೇಷನ್ ಬರುತ್ತೆ. ಲೈನ್ ಇಂಟಿಗ್ರಲ್ ಆಫ್ ಲೈನ್ ಇಂಟಿಗ್ರಲ್ B.dl ದಟ್ ಈಸ್ ಈಕ್ವಲ್ಸ್ ಟು mu naught I ಇಷ್ಟು ಬರೆದ್ರು ಸಾಕು. ಲೈನ್ ಇಂಟಿಗ್ರಲ್ ಆಫ್ B ವೆಕ್ಟಾರ್ ಡಾಟ್ DL ದಟ್ ಈಸ್ ಈಕ್ವಲ್ಸ್ ಟು mu naught into I ಇಷ್ಟು ಬರೆದ್ರು ಸಾಕು. ಎಕ್ಸ್ಟ್ರಾ ಒಂದು ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಕೇಳಿದ್ರೆ ಅಂತೇಳಿ ನನಗೆ ಕೊಟ್ಟಿದ್ದೀನಿ. ದಟ್ ಈಸ್ ಕರೆಂಟ್ ಟೋಟಲ್ ಕರೆಂಟ್ ಬೇಕು ಅಂತಂದ್ರೆ ಇಲ್ಲಿ ಇಂಡಿವಿಜುವಲ್ ಕರೆಂಟ್ ಇದೆಯಲ್ಲ ಅದನ್ನೆಲ್ಲ ಸಮ್ ಮಾಡ್ತಾ ಹೋಗಿದ್ದೀನಿ. mu naught into I1 plus I3 minus I2 ಬರಿಬಹುದು ಎಕ್ಸ್ಪ್ರೆಷನ್ ಈ ಫಾರ್ಮ್ ಅಲ್ಲಿ. ಸೊ ಇದು ಈಕ್ವೇಶನ್ ಸಾಕು. ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಿ. ಲೈನ್ ಇಂಟಿಗ್ರಲ್ ಆಫ್ B.dl, ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ B, DL ಅಂದ್ರೆ ಲೈನ್ ಎಲಿಮೆಂಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ B, mu naught ಅಂದ್ರೆ ಅಬ್ಸಲ್ಯೂಟ್ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್, I ಅಂದ್ರೆ ಕರೆಂಟ್ ಎನ್ಕ್ಲೋಸ್ಡ್ ಬೈ ಎ ಕ್ಲೋಸ್ಡ್ ಪಾತ್, ಆಂಪೇರಿಯನ್ ಲೂಪ್ ಅಂತ ಕೂಡ ಕರಿತೀವಿ.
ಸೊ ದ ಕ್ಲೋಸ್ಡ್ ಪಾತ್ ಅಲ್ಲಿ ಕರೆಂಟ್ ಏನಾರ ಪಾಸ್ ಆಯ್ತು ಅಂದ್ರೆ ಅದನ್ನ ಎಂತ ಲೂಪ್ ಅಂತ ಕರಿತೀವಿ, ಹ್ಯಾಂಪೇರಿಯನ್ ಲೂಪ್ ಅಂತ ಕರಿತೀವಿ. ಸೊ ಇದಕ್ಕೆ ಇಷ್ಟು ನೀವು ಬರೆದ್ರೆ 1 ಮಾರ್ಕ್ ಇರುತ್ತೆ. ಯಾಕೆ ಇಷ್ಟೊಂದು ಬರಿಬೇಕಾ ಸರ್ 1 ಮಾರ್ಕಿಗೆ ಅಂದರೆ ಸ್ಟೇಟ್ಮೆಂಟ್ 1 ಬರೆದ್ರು ಸಾಕು 1 ಮಾರ್ಕ್ ಸಿಗುತ್ತೆ. ಯಾಕೆ ಇಷ್ಟೆಲ್ಲ ಡೀಟೇಲ್ ಕೊಟ್ಟಿದ್ದೀರಾ ಸರ್ ಅಂತಂದ್ರೆ ಅಕಸ್ಮಾತ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಆಂಪೇರ್ ಸರ್ಕ್ಯೂಟ್ ಅಲ್ಲ ಅಂತ ಕೇಳಿದ್ರೆ ನನಗೇನು ಸ್ಟೇಟ್ಮೆಂಟು ಡಯಾಗ್ರಾಮು ಈಕ್ವೇಶನ್ ಬರೋದ್ನಲ್ಲ ಅದಕ್ಕೂ ಹೆಲ್ಪ್ ಆಗಲಿ ಅಂತ ಹೇಳಿದೆ. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಆಂಪೇರ್ ಸರ್ಕ್ಯೂಟ್ ಅಲ್ಲ ಅಂತ ಹೇಳಿದಾಗ ಈಕ್ವೇಶನ್ ಬರೆದ್ಬಿಟ್ಟು ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇಷ್ಟೊಂದು ಡೀಟೇಲ್ ಬೇಕಲ್ಲ ಅಂತೇಳಿ ಒಂದೇ ಕ್ವಶನ್ ಮೆನ್ಷನ್ ಮಾಡಿದ್ದೀನಿ. ಈಗ ನಾವು ಮಾರ್ಕ್ಸ್ ಹೇಗೋದಕ್ಕೆ ಕೊಡ್ಕೋಬೇಕು, ಏನು ಬರೀಬೇಕು ಸರ್ ಅಂದರೆ ಜಸ್ಟ್ ಸ್ಟೇಟ್ಮೆಂಟ್ ಬರೆದ್ರೆ ಸಾಕು. ಸ್ಟೇಟ್ಮೆಂಟ್ ಕರೆಕ್ಟಾಗಿ ಬರೆದಿದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯ್ತಾ? ಓಕೆ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ ಅಂತೇಳಿ ಬರ್ಡ್ ಅಂತ ಅನ್ಕೋಬೇಡಿ, ಇಟ್ಸ್ ಹೆಲ್ಪ್ಫುಲ್ ಫಾರ್ ಯು. ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಅದರಲ್ಲಿ ಏನು ಹೇಳಿದ್ದಾರೆ, ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಲಾಂಗ್ ಸ್ಟ್ರೈಟ್ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್. ಇದು ಆಕ್ಚುಲ್ ಆಗಿ ಡಯಾಗ್ರಾಮ್ ಬರೆದ್ರೆ 1 ಮಾರ್ಕ್ಸ್ ತೊಗೊಳ್ಳಿ, ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ಗೆ 1 ಮಾರ್ಕ್ಸ್ ತೊಗೊಳ್ಳಿ. ಇನ್ನು ಕಂಪ್ಲೀಟ್ ಸ್ಟೆಪ್ ಇದೆಯಲ್ಲ ಅದಕ್ಕೆ 1 ಮಾರ್ಕ್ಸ್ ತೊಗೊಳ್ಳಿ. ಡಯಾಗ್ರಾಮ್ ಸಿಂಪಲ್, ಸರ್ಕ್ಯೂಟ್ ಲೂಪ್ ಇದೆ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಸ್ಟ್ರೈಟ್ ಇದೆ, ಅದಕ್ಕೆ ಸರ್ಕ್ಯುಲರ್ ಲೂಪ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಕ್ಟ್ ಆಗ್ತಾ ಇದೆ. ಬಿ ಡಿ ಎಲ್ ಇದು ರೇಡಿಯಸ್. ಕನ್ಸಿಡರ್ ಎ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ವೈರ್ ಕ್ಯಾರಿಂಗ್ ಎ ಕರೆಂಟ್ ಐ. ಇಮ್ಯಾಜಿನ್ the Amperian loop with a radius r around the wire. Let L be the length of the Amperian loop according to Ampere's circuit law ಅಂತ ಹೇಳಿದೆ. Line integral of B dot dl that is equals to line integral of B dl dot ತೆಗೆದ್ರೆ ಏನು ಬರುತ್ತೆ, cos theta ಬರುತ್ತೆ. Then value is equals to mu naught I. Expression ಸಿಕ್ತು. theta is equals to 0 ಯಾಕೆ ಅಂತ ಗೊತ್ತು, since magnetic field B and line element dl are in the same direction. So theta is equals to 0 degree. So cos 0 1. Then equation becomes line integral of B dl cos 0 that is equals to mu naught I. B ಹೊರಡೆ ತಕ್ಕೋತೀನಿ. Line integral of dl means total length of the circular loop or Amperian loop that should be equals to circumference of the circle that should be taken as 2 pi r. Therefore circular loop ಗೆ ಅಪ್ಲೈ ಮಾಡಿದಾಗ line integral of dl ವ್ಯಾಲ್ಯೂ ಅದಕ್ಕೆ ಈಕ್ವಲ್ ಆಗುತ್ತೆ 2 pi r ಗೆ ಈಕ್ವಲ್ ಆಗುತ್ತೆ. Therefore line integral of dl is equals to L is equals to 2 pi r is equals to length of the circumference of Amperian loop. Hence line integral dl ನ ಇನ್ಸ್ಟೆಡ್ ಏನು ಬರ್ದಿದ್ದೀವಿ 2 pi r ಬರ್ದಿದ್ದೀವಿ. B into 2 pi r that is equals to mu naught into I. ಸೊ ಫೈನಲ್ ಆನ್ಸರ್ ಏನು ಉಳ್ಕೊಳ್ಳುತ್ತೆ ಇಲ್ಲಿ, ಬಿ ನಾಟ್ ನಲ್ಲಿ ಉಳಿಸ್ಕೊಂಡ್ರೆ 2 pi r ಕೆಳಗೆ ಬರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ವೈರ್ ಇಸ್ ಗಿವನ್ ಬೈ ಬಿ ಇಸ್ ಈಕ್ವಲ್ಸ್ ಟು mu naught I by 2 pi r that is equals to mu naught by 2 pi into 2i by r. ಜಸ್ಟ್ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ 2 ಇಂದ ಮಲ್ಟಿಪ್ಲೈ ಮಾಡಿ 2 ಇಂದ ಡಿವೈಡ್ ಮಾಡಿದ್ದೀನಿ. ದಟ್ಸ್ ವೈ ದ ಈಕ್ವೇಶನ್ ಬಿಕಮ್ಸ್ ದಟ್. ಎಲ್ಲಿಗೆ ಸ್ಟಾಪ್ ಮಾಡಿದ್ರು ಸಾಕು ಸರ್, ಬಿ ಇಸ್ ಈಕ್ವಲ್ಸ್ ಟು mu naught I by 2 pi r. ಇಟ್ಸ್ ಎನಫ್. ಕ್ಲಿಯರ್? ಎಸ್. ಗೋ ಫಾರ್ 23rd ಕ್ವೆಶ್ಚನ್. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕಾಯಿಲ್. Go for that. Again diagram with explanation 1 mark. Circular coil ತಗೊಂಡಿದ್ಯಾ, that is nothing but inductor. Length ಎಲ್ಲಿದೆ, okay. Inductance, self inductance is acting in this direction. Battery current is I, okay. Consider an inductor of inductance L. As the current I varies, induced EMF called back EMF is induced. It opposes any change in current, hence inductance L acts as electrical inertia. In order to drive the current, work has to be done against the back EMF. This work done stored in the form of energy, especially in magnetic potential energy. So for current I at any instant of time dt, the induced EMF is, expression for induced EMF, E is equals to minus L di by dt. Okay, inductorally self inductance conditions apply ಮಾಡಿದ್ರೆ induced EMF ಎಷ್ಟಿರುತ್ತೆ ಅಂದ್ರೆ E is equals to minus L di by dt. Work done to drive the current by a battery at any instant is dw is equals to E into, so EMF into I into dt. So E ಅಂದ್ರೆ ಏನಂದ್ರೆ L into di by dt into I into dt. Work done is equals to with respect to V into Q, that is VI dt. Therefore dw ಏನಾಗುತ್ತೆ L into I into di ಆಗುತ್ತೆ. So total work done to increase the current from 0 to maximum value is W is equals to integral of dw, that is nothing but current is varying from 0 to I, Li di, because W is equals to the formula Li di. So L ಹೊರಗಡೆ ತಕೊಳ್ಳಿ, I into di ಇದೆ, current varies from 0 to high. So W is equals to L into I ಗೆ ಇಂಟಿಗ್ರೇಷನ್ ಮಾಡಿದ್ರೆ ಏನು ಬರುತ್ತೆ I square by 2, ಲಿಮಿಟ್ಸು 0 to ಆಕ್ಚುಲಿ ಇದು I, ಕರೆಕ್ಟಾ? ಕರೆಂಟ್ ಇರೋದು 0 to I. ಸೊ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀಯಾ, ಫಾರ್ಮುಲಾ ಬರುತ್ತೆ W is equals to half Li square. So expression for magnetic energy stored in the inductor is equal to work done. Therefore W is equals to ಇದೇನಾಗುತ್ತೆ U ಆಗುತ್ತೆ, potential energy, magnetic potential energy. 1 marks ಕೇಳಬಹುದು. So how the quantity of magnetic energy stored in the inductor ಅಂತ ಕೇಳಿದ್ರೆ it is stored in the form of magnetic potential energy. U is equals to half Li square. L means self inductance, I means current in the inductor. Go for 24th question. Derive expression for induced EMF, motional EMF.
in a rod moving perpendicular to uniform magnetic field ಅಂತ ಇದೆ. ಸೊ ಡಯಾಗ್ರಾಮ್ ಇಲ್ಲಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಇಂಟು ದ ಪ್ಲೇನ್. ಓಕೆ, ದೆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ, ರಾಡ್ ಇದೆ. ಓಕೆ, ದೇರ್ ಈಸ್ ಅನ್ ಕರೆಂಟ್ ಕ್ಯಾರಿಂಗ್ ಲೂಪ್ ಇದೆ ಇಲ್ಲಿ, ನೆನಪಿರಲಿ. ದಿಸ್ ಇಸ್ ಅನ್ ರಾಡ್, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಮೂವಿಂಗ್ ಆಫ್ ಎ ರಾಡ್ ವಿತ್ velocity v, length of the rod L, pq is the length, b is the magnetic field acting. Consider a straight conducting rod of length L moves with velocity v perpendicular to uniform magnetic field B. Imagine a conductor pq moving on a rectangular loop pqrs. It forms a closed circuit if pq is equals to L, qr is equals to x. ಇಲ್ಲಿ ಅಬ್ಸರ್ವ್ ಮಾಡಬೇಕು, q ಇಂದ r ಗಿರೋ ಡಿಸ್ಟೆನ್ಸ್ x ಅಂತ ತಗೊಂಡಿದೆ. So magnetic flux enclosed by loop pqrs is given by phi is equals to b vector dot a vector, magnetic field into area, flux ಕೊಡುತ್ತೆ. So number of magnetic field lines with respect to the area. So phi is equals to b dot a, ba cos theta ಬರಿಬೋದು, b into area ಬೇಕು ಅಂದ್ರೆ length into breadth, L into x cos 0, ಯಾಕೆ ಅಂತ ಗೊತ್ತಿರಲಿ, dot product, and they are parallel. Okay, so when they are parallel, theta is equals to 0, area is equals to length into breadth, phi is equals to ಏನು ಬರುತ್ತೆ, blx. Since x is changing with time, ಯಾಕಂದ್ರೆ ಪೊಸಿಷನ್ ಇಲ್ಲಿ ಮೂವ್ ಆಗ್ಬೇಕಾದ್ರೆ x ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ, ಚೇಂಜ್ ಆಗುತ್ತೆ. Since x is changing with time, induced EMF is given by E is equals to minus d phi by dt, that is minus d by dt, phi ಬದಲು ಏನು ಬರೀತೀಯ, blx. So bl ಹೊರಗಡೆ ತಗೊಂಡ್ರೆ minus bl dx by dt. You know that rate of change of displacement will give velocity. Therefore E is equals to blv. This is the expression for motional EMF. dx by dt na minus v ಅಂತ ಯಾಕೆ ತಗೊಂಡಿದ್ದೀವಿ ಅಂದ್ರೆ ಸ್ಪೀಡ್ ಆಫ್ ಕಂಡಕ್ಟರ್ ಇಸ್ ಟುವರ್ಡ್ಸ್ ಲೆಫ್ಟ್, ಅಪೋಸಿಟ್ ಡೈರೆಕ್ಷನ್ ಇದೆ, ದಟ್ಸ್ ವೈ. ಮತ್ತೆ ನೀವು ಮೈನಸ್ ವಿ ಅಂತ ತಗೊಂಡ್ರಿ ಏನಾದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ದಟ್ಸ್ ವೈ ಯು ಗೆಟ್ ದ ಎಕ್ಸ್ಪ್ರೆಷನ್ E is equals to blv. b ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, L ಅಂದ್ರೆ ಲೆಂತ್ ಆಫ್ ದಿ ರಾಡ್, v is the velocity of the rod. ಸೊ ಮೋಷನಲ್ EMF ಅಂತ ಏನಾದ್ರು ಪ್ರಾಬ್ಲಮ್ ಕೇಳಿದ್ರೆ ನೀವು ಯೂಸ್ ಮಾಡ್ಬೇಕಾರೋ ಫಾರ್ಮುಲಾ E is equals to blv ಅಂತ ಯೂಸ್ ಮಾಡಬೇಕು. ಅಗೇನ್ ಇಲ್ಲೂ ಅಷ್ಟೇ, ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ 1 ಮಾರ್ಕ್, ಈ ಈಕ್ವೇಷನ್ ಕನ್ಸಿಡರ್ ಮಾಡಿದ್ರೆ 1 ಮಾರ್ಕ್, ನೆಕ್ಸ್ಟ್ ಈ ಸ್ಟೆಪ್ಸ್ಗೆ 1 ಮಾರ್ಕ್, 3 ಮಾರ್ಕ್ಸ್. Go for 25th question. Derives Snell's law of refraction using Huygens wave theory of light. ಸೊ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಗೋ ವಿತ್ ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟ್. ರೇ ಆಪ್ಟಿಕ್ಸ್ ಅಥವಾ ವೇ ಆಪ್ಟಿಕ್ಸಿಗೆ ಬಂದ್ವಿ ಅಂತಂದ್ರೆ ರೇ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್, ಅದರಲ್ಲಿ ಡೈರೆಕ್ಷನ್ಸ್ ಕೂಡ ಇಂಪಾರ್ಟೆಂಟ್. ಸೊ ಡಯಾಗ್ರಾಮ್ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಏನು ನೀವು ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ ಅಂದ್ರೆ, ಆರ್ಕ್ನ ಬರೆಯೋ ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ, ಡೈರೆಕ್ಷನ್ಸ್ ಬರೆಯೋದು ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ. ಡೈರೆಕ್ಷನ್ಸ್, ಇನ್ಸಿಡೆಂಟ್ ಪ್ಲೇನ್ ವೇವ್ ಫ್ರಂಟ್, ರಿಫ್ರಾಕ್ಟೆಡ್ ಪ್ಲೇನ್ ವೇವ್ ಫ್ರಂಟ್, ಇನ್ಸಿಡೆಂಟ್ ಆಂಗಲ್, ರಿಫ್ರಾಕ್ಟೆಡ್ ಆಂಗಲ್, ಅಂಡ್ ಫಸ್ಟ್ ಮೀಡಿಯಂ ರೇರರು, ಸೆಕೆಂಡ್ ಮೀಡಿಯಂ ಡೆನ್ಸರು. ಫಸ್ಟ್ ಮೀಡಿಯಂಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ μ1 ಇದೆ, ಸೆಕೆಂಡ್ ಮೀಡಿಯಂಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ μ2. ಸಮ್ಟೈಮ್ಸ್ ಕೆಲವು ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ, n1 n2 ತಗೊಂಡಿರ್ತಾರೆ, ತಪ್ಪಿಲ್ಲ, ಎರಡು ಒಂದೇ, n ನಂತರ ತಗೊಳ್ಳಿ ಅಥವಾ μ ಅಂತ ತಗೊಳ್ಳಿ, ದೇ ಆರ್ ದ ಸಿಂಬಲ್ಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್. ರೇರರ್ ಮೀಡಿಯಂ ಅಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ, ಡೆನ್ಸರ್ ಮೀಡಿಯಂ ಅಲ್ಲಿ ಸ್ಪೀಡ್ ಕಡಿಮೆ ಇರುತ್ತೆ, ದಟ್ಸ್ ವೈ ಹೇಳಿದ್ದೀನಿ v1 ಇಸ್ ಗ್ರೇಟರ್ ದನ್ v2. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಆಂಗಲ್ ಆಫ್ ಇನ್ಸಿಡೆನ್ಸ್, ಇಲ್ಲಿ ಅಪೋಸಿಟ್ ಆಂಗಲ್ಸ್, ಇಲ್ಲಿ ಅಪೋಸಿಟ್ ಆಂಗಲ್ಸ್ ನ ಚೂಸ್ ಮಾಡಿದ್ದೀನಿ. ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟು, ಡಯಾಗ್ರಾಮ್ ಬರೋದು ಎಕ್ಸ್ಪ್ಲನೇಷನ್ ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ಕನ್ಸಿಡರ್ ಎ ಪ್ಲೇನ್ ವೇವ್ ಫ್ರಂಟ್ AB is incident on an angle I in rarer medium μ1 and gets refracted at an angle R in denser medium μ2. Let v1 and v2 be the velocities of a wave in rarer and denser medium. Draw the sphere of a wavelet with radius v2t from A. Let C be the tangent of wavelet. ಇಲ್ಲ ಇದೆಯಲ್ಲ, ಇದು C is the tangent. Distance BC and AE traveled by the wavefront in time tau is BC is equals to v1 tau and AE is equals to v2 tau. B ಇಂದ C ಗಿರೋದು v1 tau ಆಗುತ್ತೆ and A ಇಂದ E ಗಿರೋದು v2 tau ಆಗುತ್ತೆ. ನೆಕ್ಸ್ಟ್, ಫ್ರಮ್ ಟ್ರಯಾಂಗಲ್ಸ್ BCA and AEC, BCA and AEC ಆ ಎರಡು ಟ್ರಯಾಂಗಲ್ ಚೂಸ್ ಮಾಡಿದ್ವಿ. ಎರಡು ಟ್ರಯಾಂಗಲ್ ಚೂಸ್ ಮಾಡಿದ್ರೆ sin I is equals to BC by AC, opposite by hypotenuse. So v1 tau by AC. Sin R is equals to ಏನು ಬರುತ್ತೆ, opposite by hypotenuse. AE by AC, that is v2 tau by AC. So sin I by sin R ಮಾಡ್ಕೊಂಡ್ರೆ v1 tau by AC into AC by v2 tau, AC cancel ಆಯಿತು. sin I by sin R is equals to v1 by v2. That's of equation number 1. Next, go for, if C is the speed of light in air, then mu1 is equals to C by v1, because you know the definition of absolute refractive index, ratio of speed of light in vacuum to the speed of light in given medium. So mu1 is equals to C by v1, mu2 is equals to C by v2 are the refractive indices. So mu2 by mu1 ಮಾಡಿದ್ರೆ C by v2 into v1 by C cancel ಆಯಿತು. mu2 by mu1 ಅಂದ್ರೆ v1 by v2. So mu2 by mu1 substitute ಮಾಡ್ಕೋತೀರಾ, v1 by v2. Actually v1 by v2 ಏನಿದೆ, sin I by sin R from equation number 1. So on comparing equation 1 and 2, we get sin I by sin R is equals to mu2 by mu1. Cross multiply ಮಾಡಿದ್ರೆ mu1 sin I is equals to mu2 sin R.
This is known as generalized Snell's equation. Mu1 sin I is equals to mu2 sin R is known as generalized Snell's equation. So this Snell's law of refraction of light and law of refraction stated as. ಅದನ್ನ law of refraction stated ಬರೀರಿ ತಪ್ಪಿಲ್ಲ. ಫಸ್ಟ್ ಹೇಳುತ್ತೆ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ರಿಮೇನ್ಸ್ ಕಾನ್ಸ್ಟೆಂಟ್. ದಟ್ ಇಸ್ ಓಮ್ಸ್ ಲಾ. ಎರಡನೇದು ಇನ್ಸಿಡೆಂಟ್ ರೇ ರಿಫ್ಲೆಕ್ಟೆಡ್ ರೇ ಅಂತಿದೆ. ಐ ಆಮ್ ವೆರಿ ಸಾರಿ, ದಿಸ್ ಇಸ್ ರಿಫ್ರಾಕ್ಟೆಡ್ ರೇ, ದಿಸ್ ಇಸ್ ರಿಫ್ರಾಕ್ಟೆಡ್. ಆರ್ ಮಾಡ್ಕೊಳ್ಳಿ, ರಿಫ್ಲೆಕ್ಟೆಡ್ ಅಲ್ಲ, ರಿಫ್ರಾಕ್ಟೆಡ್. So incident ray, refracted ray and normal to the refracting surface all lies in the same plane. A small grammatical mistake from my side, sorry for that. Make that incident ray, refracted ray and normal to refracting surface all lie in the same plane. Reflected ray ಯಾವುದು ತಗೋಬೇಕು ಅಂತಂದ್ರೆ ಅಕಸ್ಮಾತ್ ರಿಫ್ಲೆಕ್ಷನ್ ಪ್ರೋಸೆಸ್ ಫಾರ್ ದ ಮಿರರ್ ಅಂತ ಕೇಳಿದಾಗ ಅದು ಕೂಡ ಒಂದು ಲಾ ಆಗುತ್ತೆ. ಓಕೆ, ಇಲ್ಲಿ ನನಗೆ ಪ್ರೋಸೆಸ್ ರಿಫ್ರಾಕ್ಷನ್ ಆಗಿರೋದ್ರಿಂದ ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಅಂಡ್ ನಾರ್ಮಲ್ ಟು ದ ರಿಫ್ರಾಕ್ಟಿಂಗ್ ಸರ್ಫೇಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಎಷ್ಟು ಬರೀಬೇಕಾಗುತ್ತೆ ಇಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ 1 marks. ಸೊ ಅಪ್ ಟು ದ ಈಕ್ವೇಷನ್ ನಂಬರ್ 1 mark. ನೆಕ್ಸ್ಟ್ ಸ್ಟೆಪ್ ಇಂದ ಕಂಪ್ಲೀಟ್ ತನಕ 1 mark. Go for last question in the third main, that is write the differences between three differences between nuclear fission and nuclear fusion. So nuclear fission ಮತ್ತೆ nuclear fusion ಗೆ ಮೂರು ಡಿಫರೆನ್ಸಸ್ ಬರೀರಿ ಅಂತ ಹೇಳ್ತಿದ್ದಾರೆ. ಫಸ್ಟ್ ಡಿಫರೆನ್ಸ್ ಏನಿದೆ fission ಅಲ್ಲಿ, it is splitting up of a heavy nucleus into two nuclei. Okay, splitting up of heavy nucleus into two nuclei. It is that two lighter nuclei combining into form stable heavier nucleus. To form stable heavier nucleus, combining of two lighter nuclei. Second difference, its energy release per nucleon is less. Estide 0.85 mega electron volt ide. Its energy released per fusionally, its energy released per nucleon is more, 6 mega electron volt. So go for next difference. Its energy released per unit mass is less. Ali per unit nucleon ಅಲ್ಲಿ ಕಡಿಮೆ, ಬಟ್ ಪರ್ ಮಾಸ್ ಯೂನಿಟ್ ಮಾಸ್ ಇಸ್ ಲೆಸ್. ಎನರ್ಜಿ ರಿಲೀಸ್ ಪರ್ ಯೂನಿಟ್ ಮಾಸ್ ಇಸ್ ಮೋರ್. ಇಲ್ಲಿ 0.1% ಇದ್ರೆ ಇಲ್ಲಿ 0.7% ಇದೆ. ನೆಕ್ಸ್ಟ್ ಫಿಷನ್ಗೆ, ಫಾರ್ ದಿಸ್ ನ್ಯೂಟ್ರಾನ್ಸ್ ಆರ್ ರೆಸ್ಪಾನ್ಸಿಬಲ್. ಫಿಷನ್ ಪ್ರೋಸೆಸ್ಗೆ ಫಾರ್ ದಿಸ್ ಪ್ರೋಟಾನ್ಸ್ ಆರ್ ರೆಸ್ಪಾನ್ಸಿಬಲ್. ಇಟ್ ರಿಕ್ವೈರ್ಸ್ ಮಾಡರೇಟ್ ಟೆಂಪರೇಚರ್. ಫ್ಯೂಷನ್ ಆಗಬೇಕು ಅಂದ್ರೆ ಇಟ್ ರಿಕ್ವೈರ್ಸ್ ಹೈ ಟೆಂಪರೇಚರ್, 10⁷ ಕೆಲ್ವಿನ್ ಅಷ್ಟು ಟೆಂಪರೇಚರ್ ಬೇಕು, 10⁷ to 10⁸. ದಟ್ ಅಮೌಂಟ್ ಆಫ್ ಟೆಂಪರೇಚರ್ ಇಸ್ ಓನ್ಲಿ ಅವೈಲಬಲ್ ಇನ್ ದ ಕೋರ್ ಆಫ್ ದಿ ಸನ್. Nuclear waste is produced. No nuclear waste is produced. Fission ಅಲ್ಲಿ ವೇಸ್ಟ್ ಇರುತ್ತೆ. ಓಕೆ, ಅದನ್ನ ನಾವು ನ್ಯೂಕ್ಲಿಯರ್ ಹಜಾರ್ಡ್ಸ್ ಅಂತ ಕೂಡ ಕರಿತೀವಿ. ಪ್ರೋಸೆಸ್ ಇರುತ್ತೆ. No nuclear waste is produced in nuclear fusion. Some more example ಕೊಟ್ಟರು ಆಯ್ತು ಅಷ್ಟೇ. Go for fourth main, write any two of the following questions. Derivations ಪಾರ್ಟಿಗೆ ಬಂದ್ವಿ, ಬಿಗ್ ಆನ್ಸರ್ಸ್. ಅಂಡ್ ಫೋರ್ತ್ ಮೇನು ಫಿಫ್ತ್ ಮೇನು 3 questions ಇರುತ್ತೆ. ಈ 2 questions ನ ಬರೋದು ಸಾಕು. ಫಸ್ಟ್ ಕ್ವಶನ್ ಹೇಳ್ತಿದ್ದಾರೆ, ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಅಂಡ್ ಅರೈವ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಕ್ವಶನ್ ಕೇಳ್ತಿರೋದು ಪಾಯಿಂಟ್ ಚಾರ್ಜ್ಗೆ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತೀರಾ, ಡೆರಿವೇಷನ್ ಮಾಡಕ್ಕೆ ಹೇಳ್ತೀರಾ. ಕ್ಯಾಲ್ಕುಲೇಷನ್ ಅಲ್ಲ, ಡೆರಿವೇಷನ್. ಸೊ ಡಯಾಗ್ರಾಮ್ ಚಾರ್ಜ್ ತೊಗೊಟ್ಟಿದ್ದೀನಿ. ಪಾಯಿಂಟ್ ಪಿ ಅಲ್ಲಿ ಪೊಟೆನ್ಷಿಯಲ್ ಮೆಷರ್ ಮಾಡಬೇಕು. ಇನ್ಫಿನಿಟಿ ಪಾಯಿಂಟ್ ಚೂಸ್ ಮಾಡಿದ್ದೀನಿ. ಇನ್ಫಿನಿಟಿ ಪಾಯಿಂಟ್ ಇಂದ Q0 ಅನ್ನೋ ಟೆಸ್ಟ್ ಚಾರ್ಜ್ ನ ಮೂವ್ ಮಾಡ್ತಾ ಇದ್ದೀನಿ. ಈಗ ಒಂದು ಸ್ಮಾಲ್ ಡಿಸ್ಟೆನ್ಸ್ ಮೂವ್ ಮಾಡಿದ್ರೆ dx ಇಸ್ ದ ಡಿಸ್ಟೆನ್ಸ್ ಆಫ್ ಮೋಡ್. ಟೋಟಲ್ ಡಿಸ್ಟೆನ್ಸ್ ಮೂವ್ ಮಾಡಿದ್ರೆ x ಇಸ್ ದ ಡಿಸ್ಟೆನ್ಸ್. R ಇಸ್ ದ ಪೊಸಿಷನ್ ಬಿಟ್ವೀನ್ ಚಾರ್ಜ್ ಅಂಡ್ ಪಾಯಿಂಟ್ P. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಇಸ್ ಡಿಫೈನ್ಡ್ ಆಸ್, ಡೆಫಿನೇಷನ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ. ಇನ್ ಕೇಸ್ ಎಕ್ಸಾಮ್ ಅಲ್ಲಿ ಡೆಫಿನೇಷನ್ ಕೇಳಿಲ್ಲ, ಬರೀ ಡಿರೈವೇಷನ್ ಕೇಳಿದ್ರು ಓಕೆ, ಬಟ್ ಇಲ್ಲಿ ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಅಂತ ಕೇಳಿದ್ದಾರೆ. ಸುಮಾರು ಜನ ಎಕ್ಸಾಮ್ ಅಲ್ಲಿ ತಪ್ಪು ಮಾಡೋದು ಏನು ಅಂತಂದ್ರೆ, ಡೆರಿವೇಷನ್ ಕ್ವಶನ್ ಓದ್ಬಿಟ್ಟಿರ್ತೀರಿ, ಡೆರಿವೇಷನ್ ಗೊತ್ತಿರುತ್ತೆ, ಅದು ಬರೆಯೋ ಸ್ಪೀಡಲ್ಲಿ ಡೆಫಿನೇಷನ್ ಕೇಳಿರೋದನ್ನ ಮರ್ತೇ ಬಿಟ್ಬಿಡ್ತೀವಿ. ಇದರಲ್ಲಿ ಅಟ್ಯಾಚ್ ಮಾಡ್ಬಿಟ್ಟಿರ್ತಾರೆ, ನಿಮ್ಮ ಮಾರ್ಕ್ಸ್ ಕಟ್ ಆಗಲಿ ಅಂತಾನೆ ಹಿಂಗೆ ಮಾಡಿರ್ತಾರೆ ಅವರು, ಔಟ್ ಆಫ್ ಔಟ್ ಮಿಸ್ ಆಗಲಿ ಅಂತಾನೆ. ಅಂದ್ರೆ ತುಂಬಾ ಫೋಕಸಿಂಗ್ ಕ್ವಶನ್ ಅನಲೈಸ್ ಮಾಡೋ ಸ್ಟೂಡೆಂಟ್ಸ್ಗೆ ಮಾತ್ರ ಗೊತ್ತಾಗುತ್ತೆ. ಡೆಫಿನೇಷನ್ ಕೇಳಿದ್ದಾರೆ ಅಂಡ್ ಡೆರಿವೇಷನ್ ಟ್ಯಾಗ್ ಮಾಡಿದ್ದಾರೆ. ಡೆಫಿನೇಷನ್ಗೆ 1 mark ಇರುತ್ತೆ, ಡೆರಿವೇಷನ್ಗೆ 4 marks ಇರುತ್ತೆ. Electric potential due to point charge is defined as amount of work done by external force against the electric field in bringing a unit positive charge from infinity to given point. Definition ಆಯ್ತು. And consider a point charge plus Q is placed in free space. Assume a test charge Q0 plus 1 coulomb at intermediate point A at a distance x from a point charge. Let V be the electric potential at P with position vector R. ಇದು ಡೆಫಿನೇಷನ್ ಬರೀಬೇಕು along with the consideration. ಬರೆದ್ರಿ ಡೆಫಿನೇಷನ್ಗೆ 1 marks, ಡಯಾಗ್ರಾಮ್ ವಿತ್ ಕನ್ಸಿಡರೇಷನ್ 1 mark. ನೆಕ್ಸ್ಟ್ ಡೆರಿವೇಷನ್ ಶುರು ಆಗುತ್ತೆ. ಅಕಾರ್ಡಿಂಗ್ ಟು ಕೂಲಮ್ಸ್ ಲಾ, F is equals to 1/4 pi epsilon Q into 1 divided by x square, because ಅವರು ಕೊಟ್ಟರು ಯೂನಿಟ್ ಟೆಸ್ಟ್ ಚಾರ್ಜ್ 1/4 pi epsilon Q by x square ಆಗುತ್ತೆ. A small amount of work done against this force in bringing a unit charge Q0 from x to x plus dx. B, x plus dx minus x is equals to ಅಂತ ಹೋಗ್ತೀಯಾ, dx ಅಂತ ಹೋಗ್ತಾ ಇದೆಯಾ. So dw is equals to work done is equals to force into displacement minus F into dx. dw is equals to minus 1/4 pi epsilon naught
q divided by x square into dx. So go for next step. Total work done in bringing from infinity to given distance r is w is equals to integration of infinity to r dw, that is equals to dw value go to 1 by 4 pi epsilon naught q by x square into dx. Integration value ಇದೆಯಲ್ಲ ಇಲ್ಲಿ ಮೈನಸ್ ಬರುತ್ತೆ, ಮೈನಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ಯಾ and limit value infinity to r maximum to minimum. W is equals to minus q by 4 pi epsilon ಹೊರಗಡೆ ತಗೋತಾ ಇದೀನಿ, 1 by x square ಇದೆ, x square ನಾವು ಕನ್ಸಿಡರೇಷನ್ ಮಾಡಿ ಡೆರಿವೇಷನ್ ಮಾಡಿದ್ರೆ ಇಂಟಿಗ್ರೇಷನ್ ಮಾಡಿದ್ರೆ ಡೆರಿವೇಷನ್ ಅಲ್ಲಿ W is equals to minus q by 4 pi epsilon naught minus 1 by x, limits apply ಮಾಡಿ you will get W is equals to 1 by 4 pi epsilon naught q by r. So final answer from the definition, electric potential is equal to this work done, therefore amount of work done is equals to potential, V is equals to 1 by 4 pi epsilon naught q by r, that is equals to kq by r, because k is nothing but 1 by 4 pi epsilon naught. Clear? So this is for 5 marks question, 27th question. Go for 28th question. Obtain the expression for magnetic dipole moment of revolving electron, write the value of Bohr magneton. Last class ಅಲ್ಲಿ ಲಾಸ್ಟ್ ಪ್ರಿಪೇಟರಿಲಿ ಬೋರ್ ಮ್ಯಾಗ್ನೆಟಮ್ ಅನ್ನೋ ವ್ಯಾಲ್ಯೂ ಮಾತ್ರ 1 ಮಾರ್ಕ್ಸ್ ಕೇಳಿದ್ದೆ. ಇಲ್ಲಿ ಏನು ಮಾಡಿದ್ವಿ ಅಂತಂದ್ರೆ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಡಿರೈವ್ ದ ಎಕ್ಸ್ಪ್ರೆಷನ್ magnetic dipole moment of revolving electron, write the value of Bohr magneton. Diagram 1 marks, consideration ಸೇರಿಸ್ಕೊಂಡು ಎರಡು ಸೇರಿ 1 ಮಾರ್ಕ್. ಆರ್ಬಿಟಲ್ ರಿವಾಲ್ವ್ ಆಗ್ತಾ ಇದೆ, ಓಕೆ, ಎಲೆಕ್ಟ್ರಾನ್ಗೆ ಚಾರ್ಜು ಮೈನಸ್ ಇದೆ, ವಿ ಇಸ್ ದ ಲೀನಿಯರ್ ವೆಲಾಸಿಟಿ, ಟ್ಯಾಂಜೆಂಟ್ ಡ್ರಾ ಮಾಡಿದ್ಯಾ, ಸೆಂಟ್ರೋ ನ್ಯೂಕ್ಲಿಯಸ್ ಇದೆ ಅಂಡ್ ಆಂಟಿ ಕ್ಲಾಕ್ ವೈಸ್ ಇದೆ, ಆಂಗುಲರ್ ವೆಲಾಸಿಟಿ ಒಮೆಗಾ ಇದೆ, ಆರ್ಬಿಟಲ್ ಮೋಷನ್ ಆಫ್ ಎಲೆಕ್ಟ್ರಾನ್ ತೊಗೊಂಡಿದ್ದೀನಿ, ಎಮ್ ಇಸ್ ದ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್, ಐ ಇಸ್ ದ ಕರೆಂಟ್. ಓಕೆ, ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ಎಷ್ಟಿರುತ್ತೆ ಆರ್ ಅಂತ ತಗೋತೀವಿ. ಕನ್ಸಿಡರ್ ಅನ್ ಎಲೆಕ್ಟ್ರಾನ್ ಆಫ್ ಚಾರ್ಜ್ ಇ and mass m revolving around the nucleus of an atom in an orbit of radius r with uniform angular velocity omega. The revolving electron is equivalent to current loop. Therefore, magnetic moment of this current loop is m is equals to I into a. Current ಗೆ ಫಾರ್ಮುಲಾ ಬರುತ್ತೆ ಚಾರ್ಜ್ ಬೈ ಟೈಮ್. ಒಂದು ಸರ್ಕ್ಯುಲರ್ ಪಾತ್ ಕಂಪ್ಲೀಟ್ ಮಾಡೋಕೆ ತಗೊಳ್ಳೋ ಟೈಮು ಕ್ಯಾಪಿಟಲ್ ಟಿ. Therefore, I is equals to e by t. E divided by, instead of t ಏನು ಬರೀಬಹುದು 2 pi by omega. Then omega ಮೇಲೋಯ್ತು ಅಂದ್ರೆ e omega by 2 pi. ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ ಲೂಪ್ ಏನು ಹೇಳುತ್ತೆ, ಎಮ್ ಇಸ್ ಈಕ್ವಲ್ಸ್ ಟು ಐ ಇಂಟು ಎ. ಐಗೆ ವ್ಯಾಲ್ಯೂ ಗೊತ್ತಾಯ್ತು ಇ ಒಮೆಗಾ ಬೈ 2 pi, ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಇಂಟು ಏರಿಯಾ ಆಫ್ ದಿ ಸರ್ಕ್ಯುಲರ್ ಲೂಪ್ ಅಂತ ತೊಗೊಂಡ್ರೆ ಪೈ ಆರ್ ಸ್ಕ್ವೇರ್. ದೆನ್ ಎಮ್ ಇಸ್ ಈಕ್ವಲ್ಸ್ ಟು ಇ ಒಮೆಗಾ ಆರ್ ಸ್ಕ್ವೇರ್ ಬೈ 2. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಒಮೆಗಾ ಇಸ್ ಈಕ್ವಲ್ಸ್ ಟು ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಅಂಡ್ ಆಂಗುಲರ್ ವೆಲಾಸಿಟಿ, ವಿ ಇಸ್ ಈಕ್ವಲ್ಸ್ ಟು ಆರ್ ಒಮೆಗಾ ಇಸ್ ಈಕ್ವಲ್ಸ್ ಟು ವಿ ಬೈ ಆರ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫಾರ್ಮುಲಾ ಏನು ಬರುತ್ತೆ, ಎಮ್ ಇಸ್ ಈಕ್ವಲ್ಸ್ ಟು ಇ ವಿ ಆರ್ ಬೈ 2. ಓಕೆ, ದಟ್ಸ್ ಟೇಕನ್ as equation number 1. But when the charge particle like electron is revolving in a circular path, according to the Bohr's second postulate, you know that angular momentum of a electron is integral multiple of h by 2 pi. Therefore, angular momentum of electron according to Bohr's theory, mvr is equals to nh by 2 pi. Substitute ಮಾಡಿದ್ರೆ you get the equation, first equation substitute ಮಾಡಿದ್ರೆ m is equals to e nh by 2 into 2 pi m. So final answer is m is equals to n into e nh by 4 pi m. Then you get the value e nh by 4 pi m ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, n is equals to 1 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಫಾರ್ ಹೈಡ್ರೋಜನ್ ಆಟಮ್, the Bohr magneton value becomes mu b is equals to 9.27 into 10 to the power of minus 24 ampere meter square. Bohr magnetic value, that is nothing but magnetic dipole moment for an hydrogen atom when the electron is revolving in first orbit. Because first orbit is taken as Bohr orbit, radius is taken as Bohr radius, the magnetic moment possessed by the electron in that orbit is taken as Bohr magneton. That value is mu b equals 9.27 into 10 to the power of minus 24 ampere meter square. Clear? Go for 29th question. So what is transformer? Explain the construction and working of a transformer. Right. You know the transformer is a device which is used to step down or step up the voltage, AC voltage. It is a device used to step up or step down the voltages. Example ಇಂಗೂ ಕೂಡ ಬರೆದು ಮಾರ್ಕ್ಸ್ ಸಿಗುತ್ತೆ, ಅಥವಾ ಇನ್ನೊಂದು ಡೆಫಿನೇಷನ್ ಕೂಡ ಬರೀಬಹುದು. The device which is used to vary the AC voltage is known as transformer. So it is a device used to step up or step down the voltage in AC circuits through mutual induction is known as transformer. What is the principle of working of a transformer antandre? Mutual induction. This is primary coil, this is secondary coil. Number of turns difference irbeku, same number of turns irbaardu eradu kuda. Input to AC, okay, output kuda AC barutte. Okay, idu laminated sheets, okay, iron core. Idu circuit symbol for step up, circuit symbol for step down. Okay, construction ಏನು ಹೇಳಿದ್ದಾರೆ, it is the two basic sections. ಒಂದು shell, it consists of primary coil NP number of turns and secondary coil NS number of turns. Resistance between coils is infinite. ಒಂದು ಕಾಯಿಲ್ ಮತ್ತು ಇನ್ನೊಂದು ಕಾಯಿಲ್ ಮಧ್ಯೆ ಇರೋ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ, ಇನ್ಫೈನೈಟ್, ಬಿಕಾಸ್ ಸರ್ಕ್ಯೂಟ್ ಬಿಟ್ವೀನ್ ಟೂ ಈಸ್ ಓಪನ್. ಎರಡು ಸರ್ಕ್ಯೂಟ್ ಇಬ್ಬರು ಮಧ್ಯೆ ಇರೋದು ಓಪನ್ ಇರುತ್ತೆ. ಎರಡನೇ ಪಾರ್ಟ್ ಕೋರ್, ಇಟ್ ಈಸ್ ಲ್ಯಾಮಿನೇಟೆಡ್ ಸಾಫ್ಟ್ ಐರನ್
ಆಫ್ ಹೈ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ. ಸೊ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ ಜಾಸ್ತಿ ಇರಬೇಕು. ಆನ್ ವಿಚ್ ಕಾಯಿಲ್ಸ್ ಆರ್ ಟೈಟ್ಲಿ wounded ಆಸ್ ಶೋನ್ ಇನ್ ದ ಫಿಗರ್. ಇಲ್ಲೇ ಕಾಣಿಸ್ತಿದೆ ಅನ್ಸುತ್ತೆ, ಟೈಟ್ಲಿ wounded. ಒಂದು ಕಾಯಿಲ್ ಮತ್ತು ಇನ್ನೊಂದು ಕಾಯಿಲ್ ಮಧ್ಯೆ ಟೈಟ್ಲಿ wound ಇರುತ್ತೆ. ನೆಕ್ಸ್ಟ್ ಓಕೆ, ಯಾವುದಕ್ಕದು ಕೋರ್ಗೆ. ನೆಕ್ಸ್ಟ್ ವರ್ಕಿಂಗ್ ಹೇಳ್ತಾ ಇದ್ದಾರೆ. ಇಟ್ ರೆಗ್ಯುಲೇಟ್ಸ್ ದಿ ಎ ಸಿ ವೋಲ್ಟೇಜ್ ಅಂಡ್ ಟ್ರಾನ್ಸ್ಫರ್ಸ್ ದಿ ಎಲೆಕ್ಟ್ರಿಕ್ ಪವರ್ ವಿತೌಟ್ ಚೇಂಜಿಂಗ್ ದಿ ಫ್ರೀಕ್ವೆನ್ಸಿ ಆಫ್ ಇನ್ಪುಟ್ ಸಪ್ಲೈ. ಇದು ಪಾಯಿಂಟ್ ಮ್ಯಾಂಡೇಟರಿ. Induced EMF EP called back EMF in primary is EP is equals to VP, that is equals to minus NP into d5 by dt, first equation. Induced EMF ES in secondary coil, ES is equals to VS, that is equals to minus NS d5 by dt. NS is known as number of turns in secondary coil and NP is known as number of turns in primary coil. Dividing equation 2 by 1, divide madre, you will get VS by VP, that is equals to NS by NP. Clear? If transformer is the ideal 100% efficiency idre, okay, input power ಎಷ್ಟಿರುತ್ತೋ output power ಅಷ್ಟೇ ಇರುತ್ತೆ. ಪವರ್ ಬೇಕು ಅಂತಂದ್ರೆ ಕರೆಂಟ್ ಅಂಡ್ ವೋಲ್ಟೇಜ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಪ್ರೈಮರಿ ಕಾಲಲ್ಲಿ ಪವರ್ ಬೇಕು ಅಂತಂದ್ರೆ ವಿ ಪಿ ಇಂಟು ಐ ಪಿ, ಸೆಕೆಂಡರಿ ಕಾಲಲ್ಲಿ ಪವರ್ ಬೇಕು ಅಂತಂದ್ರೆ ವಿ ಎಸ್ ಇಂಟು ಐ ಎಸ್. ಇಲ್ಲಿ ಹೇಳ್ತಾರೆ ಇನ್ಪುಟ್ ಪವರ್ ಮತ್ತು ಔಟ್ಪುಟ್ ಪವರ್ ಈಕ್ವಲ್ ಅಂತಂದ್ರೆ ಐ ಪಿ ಇಸ್ ಈಕ್ವಲ್ಸ್ ಟು ವಿ ಪಿ, ದಟ್ ಈಸ್ ಈಕ್ವಲ್ಸ್ ಟು ಐ ಎಸ್ ಇಂಟು ವಿ ಎಸ್. ದೆನ್ ಕಂಬೈನಿಂಗ್ ಈಕ್ವೇಷನ್ 3 and 4, ಈಕ್ವೇಷನ್ 3 ಮತ್ತು 4, ಇದು 4 ಈಕ್ವೇಷನ್ ತಗೊಳ್ಳಿ, ಸಾರಿ ಇದನ್ನು ಈಕ್ವೇಷನ್ 4 ಅಂತ ತಗೊಳ್ಳಿ, ಇಲ್ಲಿ ಬಿಟ್ಟಿದ್ದೀನಿ ನಾನು, ಈಕ್ವೇಷನ್ ನಂಬರ್ 4 ಅಂತ ತಗೊಳ್ಳಿ. ಕಂಬೈನಿಂಗ್ 3 and 4 ವಿ ಗೆಟ್ IP by IS is equals to VS by VP, that is equals to NS by MP, that is equals to N, and that N is known as turn ratio of transformer. One ನೆನಪಿರಲಿ, ಇಲ್ಲಿ number of turns ಮತ್ತು voltage directly proportional, but number of turns voltage with respect to the current ತಗೊಂಡ್ರೆ they are inversely proportional. Therefore, step up transformer step up the voltage but step down the current. Step down transformer step down the voltage but step up the current. Okay, step down the current, I'm sorry. Step up transformer, step up the voltage, but step down the current. Step down transformer, step down the voltage, but step up the current. Clear? Good. So it clears that voltage is high, current is low, and vice versa. Istu detail agi bariri exam. So you will get perfect marks. So 5 marks ella distribute ಮಾಡಬೇಕು. Okay? What is transformer? 1 marks. Principal 1 mark. With ನೀವು ನೆಕ್ಸ್ಟ್ ಡಯಾಗ್ರಾಮ್ ಬರೆದ್ರಿ 1 ಮಾರ್ಕ್, ಇನ್ನು ಮಿಕ್ಕಿದ್ದು ಇಷ್ಟು ಕೂಡ 2 ಮಾರ್ಕ್ಸ್. ಮಾರ್ಕ್ಸ್ ನೋಡಿದ್ರೆ ಕಡಿಮೆ ಇದೆ, ಜಾಸ್ತಿ ಬರಿಬೇಕಲ್ಲ ಸರ್ ಅಂದರೆ ಬರಿಬೇಕು, ಬಿಕಾಸ್ ಇದು 5 ಮಾರ್ಕ್ಸ್ ಕ್ವಶನ್ ಇದು. ನೆಕ್ಸ್ಟ್ ಮೇನಿಗೆ ಹೋಗೋಣ. 5th ಮೇನ್ ಪಾರ್ಟ್ 2 ಫಿಸಿಕ್ಸ್. ಇಲ್ಲೂ ಅಷ್ಟೇ 2 ಬರಿಬೇಕು, ಇಲ್ಲಿ 3 ಕೂಡ ಡಿಸ್ಕಷನ್ ಮಾಡ್ತೀನಿ. ಡೆಡ್ಯೂಸ್ ದ ರಿಲೇಷನ್ ಬಿಟ್ವೀನ್ ಎನ್ ಯು ವಿ ಆ್ಯಂಡ್ ಆರ್ ಫಾರ್ ರಿಫ್ರಾಕ್ಷನ್ ಅಟ್ ಎ ಸ್ಪೆರಿಕಲ್ ಸರ್ಫೇಸ್ ವೇರ್ ದ ಸಿಂಬಲ್ಸ್ ಹ್ಯಾವ್ ಯೂಶುವಲ್ ನೊಟೇಷನ್ಸ್. ಸಿಂಪಲ್ ಡೆರಿವೇಷನ್ಸ್ ಇದು. ಸೊ ಒಂದು ಸ್ಪೆರಿಕಲ್ ಸರ್ಫೇಸ್ನ ತೊಗೊಂಡಿದ್ದೀನಿ. P is the optic center, O is the object, this is the principal axis. Okay, rarer medium, denser medium. Rarer medium refractive index n1, denser medium refractive index n2. Object to rarer medium ಇದೆ, incident angle I ಇದೆ. This is the normal line from the center of curvature. O is the object. Distance between object to the optic center is the object distance. Distance between optic center to the image is image distance V, and R is the radius of curvature. Distance between center of curvature to point P. ರೆಫರೆನ್ಸ್ ಲೈನ್ ಒಂದು ಡ್ರಾ ಮಾಡ್ಕೊಂಡಿದ್ದೀನಿ ಎಮ್ಮು. ಓಕೆ, ಈಗ ಎಮ್ಮು ವೆರಿ ಕ್ಲೋಸ್ ಟು ಪಿ ಇದೆ. ಲಾಸ್ಟಿಗೆ ನಾನು ಏನು ಮಾಡ್ತೀನಿ, ಆಲ್ಮೋಸ್ಟ್ ಪಿ ಎಮ್ನ ಪೊಸಿಷನ್ಸ್ನ ನೆಗ್ಲೆಕ್ಟ್ ಮಾಡಿ ಪಿ ಪೊಸಿಷನ್ಗೆ ಕನ್ಸಿಡರ್ ಮಾಡ್ಕೋತೀನಿ. ಆಲ್ಫಾ ಇಸ್ ದ ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಆ್ಯಂಡ್ ಪ್ರಿನ್ಸಿಪಲ್ ಆಕ್ಸಿಸ್. ಬೀಟಾ ಇಸ್ ದ ಆಂಗಲ್ ಬಿಟ್ವೀನ್ ರಿಫ್ರಾಕ್ಟೆಡ್ ರೇ ಆ್ಯಂಡ್ ಪ್ರಿನ್ಸಿಪಲ್ ಆಕ್ಸಿಸ್. ಆ್ಯಂಡ್ ಗಾಮಾ ಇಸ್ ದ ಆಂಗಲ್ ಬಿಟ್ವೀನ್ ನಾರ್ಮಲ್ ಲೈನ್ ವಿತ್ ದ ಪ್ರಿನ್ಸಿಪಲ್ ಆಕ್ಸಿಸ್. R is the angle of refraction and I is the angle of incidence. N is the position at which normal line is coincide with incident ray and refracted ray. I is the image. N1 is nothing but refractive index of medium of real incident ray lights. N2 is the refractive index of medium of real refracted ray lights. Consideration, diagram with consideration 1 mark. Consider a convex surface of radius of curvature R and refractive index N2 is placed in a rarer medium of refractive index N1 as shown in the figure. Let O be a point object placed on the principal axis at a distance U from the pole. Pole anta ತಗೊಂಡಿದ್ದಾರೆ, sometimes optic center ತಗೊಂಡ್ರು ತಪ್ಪಿಲ್ಲ. It forms a real image I at a distance V from pole. Draw Mn perpendicular to principal axis and for paraxial rays Mn is almost equals to Pn ಬರ್ಕೋಬಹುದು. Tan alpha is equals to Mn by Mo opposite by adjacent. So tan beta, tan gamma triangle ತಗೋತೀಯ, triangle, okay, alpha, beta, gamma, easy. So if alpha is very small, beta is very small and gamma is very small, tan alpha is taken as alpha and tan beta is taken as beta and tan gamma is taken as gamma. Therefore alpha is equals to Mn by Mo and beta is equals to Mn by Mi and gamma is equals to Mn by Mc. Then for angle NOC, triangle NOC ತಗೊಂಡ್ರೆ
I is an exterior angle and it is equals to sum of opposite interior angles. I ಅಂತ ತಗೊಂಡ್ರೆ ಅಂದರೆ I is exterior angle, alpha and beta na, alpha and gamma are interior angles. Therefore, I is equals to exterior angle is equals to sum of two interior angles. I is equals to alpha plus gamma. ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿರೋ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಅದೇ ಥರ ಗಾಮಕ್ಕೆ ತೊಗೊಳ್ಳಿ ಫ್ರಮ್ ಟ್ರಯಾಂಗಲ್ NIC. ಗಾಮಕ್ಕೆ ತೊಗೊಂಡ್ಮೇಲೆ R is equals to gamma minus B ಅದರ ವ್ಯಾಲ್ಯೂ ತೊಗೊಳ್ಳಿ, ಸಿಗುತ್ತೆ. ನೆಕ್ಸ್ಟು ಅಕಾರ್ಡಿಂಗ್ ಟು ಸ್ನೆಲ್ಸ್ ಲಾ N1 sin I is equals to N2 sin R ಸಬ್ಸ್ಟಿಟ್ಯೂಟ್ ಮಾಡಿ. ಯಾಕೆ ಸರ್ ಅಂದರೆ ಆ್ಯಂಗಲ್ ಇನ್ಸಿಡೆನ್ಸು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಸ್ಮಾಲ್ ಇತ್ತು ಅಂದರೆ sin I is taken as I and sin R is taken as R. Therefore N1I is equals to N2 R ಅಂತ ತಗೋತೀಯ, ಸಬ್ಸ್ಟಿಟ್ಯೂಟ್ ಮಾಡು. ಯಾವ್ದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀಯಾ? I ಮತ್ತು R ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀಯಾ? I ವ್ಯಾಲ್ಯೂ ಮತ್ತು R ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದರೆ ಸಬ್ಸ್ಟಿಟ್ಯೂಟಿಂಗ್ ದಸ್ ವ್ಯಾಲ್ಯೂ ಯು ವಿಲ್ ಗೆಟ್ ದಟ್. ಇಲ್ಲಿ MN ಕಾಮನ್ ತಗೋತೀಯಾ, ಓಕೆ, ಇಲ್ಲೂ MN ಕಾಮನ್ ತಗೋತೀಯಾ. ನೆಕ್ಸ್ಟು MN ಕಾಮನ್ ತಗೊಂಡ್ರದ್ದು ಕ್ಯಾನ್ಸಲ್ ಆಗುತ್ತೆ. N1/MO ಇದೆ ಪ್ಲಸ್ N1/MC ಇದೆ ಆ್ಯಂಡ್ N2/MC ಇದೆ ಮೈನಸ್ N2/MI ಇದೆ. ಇದರಲ್ಲಿ ಮತ್ತೆ ನಾನು ಏನು ಮಾಡ್ತಾ ಇದ್ದೀನಿ, ಕಾಮನ್ ಇರೋ ವ್ಯಾಲ್ಯೂಸ್ನ ಒಂದು ಕಡೆ ತಗೋತಾ ಇದೆ. ಓಕೆ, ಸೊ N2/MI ಪ್ಲಸ್ N1/MO ದಟ್ ಈಸ್ ಈಕ್ವಲ್ಸ್ ಟು N2/MC ಮೈನಸ್ N1/MC. MC ಇರೋದನ್ನ ಕಾಮನ್ ತಗೊಳ್ತಾ ಇದೆ. ಸೊ ಇಲ್ಲಿ MC ಕಾಮನ್ ತಗೊಂಡ್ವಿ ಅಂದರೆ N2 ಮೈನಸ್ M1/MC, N2/MI ಪ್ಲಸ್ N1/MO. ನೆಕ್ಸ್ಟು ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಿದ್ರೆ MI is equals to plus V, okay, MO is equals to minus U and MC is equals to plus R. Substitute ಮಾಡಿದ್ರೆ you will get the expression N2/V minus N1/U that is equals to N2 minus N1/R. ನೆನಪಿರಲಿ, when the object is in rarer medium. So this is the expression for when object is in rarer medium. ಅಕಸ್ಮಾತ್ object is in denser medium ಆಯ್ತಂದ್ರೆ ಈ ಫಾರ್ಮುಲಾ ಚೇಂಜ್ ಆಗುತ್ತೆ. ಓಕೆ, ಫಾರ್ಮುಲಾ ಏನು ಚೇಂಜ್ ಆಗುತ್ತೆ? N2 ಇರೋದು N1 ಆಗುತ್ತೆ, N1 ಇರೋದು N2 ಆಗುತ್ತೆ. ದೆನ್ ಇಫ್ ಆಬ್ಜೆಕ್ಟ್ ಇಸ್ ಅಟ್ ಡೆನ್ಸರ್ ಮೀಡಿಯಂ ಆದರೆ ಫಾರ್ಮುಲಾ ಹೇಳ್ಬೋದಾಗಾದ್ರೆ ಏನು ಬರುತ್ತೆ? N1/V ಮೈನಸ್ N2/U ದಟ್ ಈಸ್ ಈಕ್ವಲ್ಸ್ ಟು N1 ಮೈನಸ್ N2/R ಆಗುತ್ತೆ. ಇದು ಪ್ರಾಬ್ಲಮ್ಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇದೆ ಇಲ್ವಾ? ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಡಿರೈವೇಷನ್ ಮಾಡ್ಬೇಕಾದ್ರೆ ಅದು ಈಕ್ವೇಷನ್ ಬೇಕಾಗುತ್ತೆ. ಆಯ್ತಾ? ಇಲ್ಲ ನಾನು ಡಿರೈವ್ ಮಾಡ್ಕೊಂಡಿರೋದು ಯಾವುದಕ್ಕೆ? ವೆನ್ ದ ಆಬ್ಜೆಕ್ಟ್ ಈಸ್ ಇನ್ ಯಾವ ಮೀಡಿಯಮು? ರೇರರ್ ಮೀಡಿಯಂ. ಸೊ ದಿಸ್ ಇಸ್ ದ ಫೈನಲ್ ಎಕ್ಸ್ಪ್ರೆಷನ್. ಸೊ ಇಟ್ ಇಸ್ ಅ ರಿಲೇಷನ್ ಬಿಟ್ವೀನ್ NUV and R for spherical curved surface. Clear? Go for 31st question. Write the three postulates of Bohr's atomic model. Mention two limitations of Bohr's atomic model. So three postulates, easy. First postulate ಹೇಳುತ್ತೆ, it states that the electron can revolve around the nucleus only in certain stable orbits without radiating the energy. So ಇಷ್ಟು ಬರೆದ್ರೆ ಸಾಕು. ಇದನ್ನು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅಷ್ಟೇ ಎಕ್ಸ್ಟ್ರಾ. ಅಕಾರ್ಡಿಂಗ್ ಟು ದಿಸ್ ಬರೀರಿ, ತಪ್ಪಿಲ್ಲ, ಬರೀರಿ. ನೀವು ಇದನ್ನ ಸ್ಟೇಟ್ಮೆಂಟ್ ಬರೆದ್ರೆ ಸಾಕು, 1 ಮಾರ್ಕ್ಸ್ ಸಿಗುತ್ತೆ. According to this, atom has stable and non-radiating orbits called stationary orbits. Coulomb's force of attraction Fe between nucleus and electron provides necessary centripetal force. Therefore, Fc is equals to Fe, mv square by R is equals to 1/4πε0 E square by R square. This is the condition of Bohr's orbital condition ಅಂತ ಕೇಳ್ತಾರೆ. ಯಾಕೆ ಇದನ್ನೆಲ್ಲ ಡೀಟೇಲ್ ಕೇಳಿದ್ರಿ, ಬರೆದ್ವಿದ್ದೀವಿ ಅಥವಾ ಯಾಕೆ ಕೊಟ್ಟಿದ್ದೀನಿ ಅಂತಂದರೆ 1 ಮಾರ್ಕ್ಸಿಗೆ ಕೇಳಿದ್ರೆ ಏನು ಮಾಡಬೇಕು? ಸೊ ರೈಟ್ ದ Bohr's orbital condition ಅಂತ ಕೇಳಿದ್ರೆ ಆಗ ನೀವು ಇದನ್ನು ಬರೀಬೇಕಾಗುತ್ತೆ. Fc is equals to Fe, that is nothing but mv square by R that is equals to 1/4πε0 E square by R square. ಯಾವುದಕ್ಕೆ ನೀವು ಬರೀಬೇಕು ಈ ಕ್ವಶನ್ಗೆ ಆನ್ಸರ್ ಅಂತ ಗೊತ್ತಾಗಿದೆ ಅಲ್ವಾ? ಈ ಆನ್ಸರ್ ಅಲ್ಲಿ ಪೋಸ್ಟುಲೇಟ್ ತಗೊಂಡಾಗ ಇಷ್ಟು ಬರೆದ್ರು ಸಾಕು. ಓಕೆ, ಇಲ್ಲಿಂದ ಇಲ್ಲಿ ತನಕ ಬರೆದ್ರು ಸಾಕು. ನೆಕ್ಸ್ಟ್ ಗೋ ಫಾರ್ ಸೆಕೆಂಡ್ ಪೋಸ್ಟುಲೇಟ್. It states that angular momentum L of electron in stationary orbit is equal to integral multiple of h by 2 pi, where h is the Planck's constant. So L is equals to mvr, that is equals to nh by 2 pi. N is equals to 1, 2, 3 called principal quantum number, and m is known as mass of an electron and r is known as radius of orbit. So this is condition known as Bohr's quantum condition ಅಥವಾ conservation of angular momentum. The law of conservation of angular momentum ಯಾವುದು ಅಂತಂದ್ರೆ that is second postulate of Bohr's. Go for third postulate. It states that the electron radiates or absorbs the energy when it jumps from one stationary orbit to another stationary orbit. Frequency of emitted radiation is given by h nu is equals to E2 minus E1. ಎರಡು ಎನರ್ಜಿ ಲೆವೆಲ್ ಮಧ್ಯ ಎಲೆಕ್ಟ್ರಾನ್ಸ್ ಜಂಪ್ ಆಗ್ತಿದೆ ಅಂದ್ರೆ ಆ ಎರಡು ಎನರ್ಜಿನ ನೀವು ಡಿಫರೆನ್ಸ್ ಮಾಡಿದ್ರೆ ಯು ವಿಲ್ ಗೆಟ್ ಎನರ್ಜಿ ಆಫ್ ದ ರೇಡಿಯೇಟಿಂಗ್ light or radiating photon. That is h nu is equals to E2 minus E1, that is equals to nu is equals to E2 minus E1 by h. So this is known as the Bohr's frequency condition. ಇಲ್ಲಿ ಮೂರು ಗೊತ್ತಾಯಿತು. ಒಂದು Bohr's quantum condition, Bohr's orbital condition, ಇನ್ನೊಂದು Bohr's frequency condition. ಸೊ ಇಷ್ಟು ಪಾಸ್ಟುಲೇಟ್ಸ್ ಬರೀಬೇಕಾಗುತ್ತೆ, ಸ್ಟೇಟ್ಮೆಂಟ್ ಮಾತ್ರ ಬರೀರಿ. ನೆಕ್ಸ್ಟ್ ಲಿಮಿಟೇಷನ್ಸ್ ಕೇಳಿದರೆ ನಾನೊಂದು ಇಲ್ಲಿ 7 to 8 ಲಿಮಿಟೇಷನ್ಸ್ 9 ಲಿಮಿಟೇಷನ್ಸ್ ಕೊಟ್ಟಿದ್ದೀನಿ. ಅದರಲ್ಲಿ 2 ಲಿಮಿಟೇಷನ್ ಬರೆದು ಸಾಕು ಆಯ್ತಾ. ಪಾಸ್ಟುಲೇಟ್ಸ್ಗೆ 3 ಮಾರ್ಕ್ಸು, ಲಿಮಿಟೇಷನ್ಸ್ಗೆ 2 ಮಾರ್ಕ್ಸ್. ಫಸ್ಟ್ ಲಿಮಿಟೇಷನ್, ಇಟ್ ಫೇಲ್ಸ್ ಟು ಎಕ್ಸ್ಪ್ಲೈನ್ ರಿಲೇಟಿವ್ ಇಂಟೆನ್ಸಿಟೀಸ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ಸ್ಪೆಕ್ಟ್ರಮ್.
ಎರಡನೇದು ಇಟ್ ಫೇಲ್ಸ್ ಟು ಎಕ್ಸ್ಪ್ಲೈನ್ ರಿಲೇಟಿವ್ ಇಂಟೆನ್ಸಿಟೀಸ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ಸ್ಪೆಕ್ಟ್ರಮ್ ಆಯಿತು. ಐ ಆಮ್ ವೆರಿ ಸಾರಿ. ಫಸ್ಟ್ ಏನು ಹೇಳುತ್ತೆ, ಇಟ್ ಈಸ್ ವ್ಯಾಲಿಡ್ ಓನ್ಲಿ ಫಾರ್ ಹೈಡ್ರೋಜನ್ ಅಂಡ್ ಹೈಡ್ರೋಜನ್ ಲೈಕ್ ಆಟಮ್ಸ್. ಥರ್ಡ್ postulate, it fails to explain fine structure in which spectral line. Fourth postulate, it fails to explain relativistic variation of mass of the electron. Fifth, it fails to explain spectra of complex electronic configuration atoms. Sixth, it fails to explain Zeeman effect and Stark effect. Okay, ಇಷ್ಟು ಬರೆದು ಸಾಕು. ಸ್ಪ್ಲಿಟಿಂಗ್ ಅಪ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ಮ್ಯಾಗ್ನೆಟಿಕ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್. ಝೀಮನ್ ಎಫೆಕ್ಟ್ ಅಂದರೆ ಸ್ಪ್ಲಿಟಿಂಗ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಟಾರ್ಕ್ ಎಫೆಕ್ಟ್ ಅಂದರೆ ಸ್ಪ್ಲಿಟಿಂಗ್ ಅಪ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಅಕಸ್ಮಾತ್ 1 ಮಾರ್ಕ್ಸಿಗೆ ಕೇಳಿದ್ರೆ ವಾಟ್ ಈಸ್ ಝೀಮನ್ ಎಫೆಕ್ಟ್, ವಾಟ್ ಈಸ್ ಸ್ಟಾರ್ಕ್ ಎಫೆಕ್ಟ್ ಅಂತ ಕೇಳಿದ್ರೆ ಸಿಂಪಲ್. ಝೀಮನ್ ಎಫೆಕ್ಟಿಗೆ ಆನ್ಸರ್ ಏನು ಬರುತ್ತೆ, ಸ್ಪ್ಲಿಟಿಂಗ್ ಅಪ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬರೀರಿ. ಸ್ಟಾರ್ಕ್ ಎಫೆಕ್ಟ್ ಅಂತ ಕೇಳಿದ್ರೆ ಸ್ಪ್ಲಿಟಿಂಗ್ ಅಪ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರೀರಿ. ಗೋ ಫಾರ್ 7th limitation. It could not account the wave nature of electrons. ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಮಾಡೋದಿಲ್ಲ. ವೇವ್ ನೇಚರ್ ಆಫ್ ಎಲೆಕ್ಟ್ರಾನ್ಸ್ ಎಕ್ಸ್ಪ್ಲೇಷನ್ ಮಾಡೋದು ಡಿ ಬ್ರಾಗ್ಲಿ ಕಾನ್ಸೆಪ್ಟ್ ಮ್ಯಾಟರ್ ವೇವ್. ಸೊ ಅದನ್ನು ಪ್ರಾಕ್ಟಿಕಲಿ ಪ್ರೂವ್ ಮಾಡಿದೆ ಅಂತ ಗೊತ್ತು, ಡೇವಿಸ್ ಅಂಡ್ ಜರ್ಮನ್ ಎಕ್ಸ್ಪೆರಿಮೆಂಟ್. ಅಂಡ್ ಗೋ ಫಾರ್ 8th limitation. It does not give any idea regarding distribution of electrons in an atom. Okay. Next to 9th, it considered only attractive force between nucleus and electron but not repulsive force between electrons. ಇಷ್ಟು ಲಿಮಿಟೇಷನ್ಸ್ ಇದೆ. 9 ಲಿಮಿಟೇಷನ್ಸ್ ಕೊಟ್ಟಿದ್ದೀನಿ. ಔಟ್ ಆಫ್ ದಟ್ 9 ಎನಿ 2. ಸೊ ಸಾಧ್ಯ ಆದರೆ ಒಂದು 3 ಬರ್ದಿರಿ, ಒಂದು ಎಕ್ಸ್ಟ್ರಾ ಬರ್ದಿರಿ. ತಪ್ಪು ಯಾವ್ದಾರು ಆಗಿತ್ತು ಅಂದರೆ ಅದನ್ನು ಬಿಟ್ಟು ಇನ್ನೆರಡನ್ನ ಕನ್ಸಿಡರ್ ಮಾಡ್ಕೋತಾರೆ. ಸೊ ಗೋ ಫಾರ್ ಲಾಸ್ಟ್ ಕ್ವಶನ್ ಇನ್ ದ 6th May. 6th May 5th May ಅಪ್ಪ. ಸೊ ಇಟ್ ಈಸ್ ಫಾರ್ ವಿಚ್ May? 5th May. 6th May ಅಲ್ಲ, 5th May. ಸೊ ಲಾಸ್ಟ್ ಕ್ವಶನ್ ಸೆಮಿಕಂಡಕ್ಟರ್ ಚಾಪ್ಟರ್ ಇಂದ ಬಂದಿದೆ. ಓಕೆ. Explain the formation of energy bands in solids. Distinguish between conductors, insulators and semiconductors on this basis. So theoretical concept ಇದೆ. Diagram ಕೂಡ ಇಂಪಾರ್ಟೆಂಟ್ ಇರುತ್ತೆ. ಫಸ್ಟ್ ನೋಡ್ಕೊಳಪ್ಪ ಅಲ್ಲಿ. Formation of energy bands. ಏನು ಹೇಳುತ್ತೆ? The different group of electron energy levels in outer orbits of solids are called energy bands. Energy band ಅಂದ್ರೆ ಏನು ಅಂತ ಹೇಳಿದ್ದೀನಿ ಅಲ್ಲಿ. According to Bohr, in isolated atom, each electron has its own energy level. ಸಾಧ್ಯ ಆದರೆ ಈ ಪಾಯಿಂಟ್ಸ್ನ ಭಾಳ ಪರ್ಫೆಕ್ಟ್ ಆಗಿ ಓದ್ಕೊಂಡು ಬರೀರಿ. ಮೆಟೀರಿಯಲ್ಗೆ ಹೋದಾಗ ತುಂಬ ಡೀಟೇಲ್ಸ್ ಸಿಗುತ್ತೆ ನಿಮ್ಗೆ, ಇನ್ಫಾರ್ಮೇಷನ್ಸ್ ಪರ್ಫೆಕ್ಟ್ ಆಗಿದೆ. ಬಟ್ ಇಲ್ಲಿ ನಾನು ಹೇಳ್ತೀನಿ, ಸೊ ಇಷ್ಟು ಪಾಯಿಂಟ್ಸ್ ಬರೆದ್ರೆ ಸಾಕು. ಓಕೆ. ಇದನ್ನು ಸೊಲ್ಯೂಷನ್ಸ್ ಕೂಡ PDF ಅಪ್ಲೋಡ್ ಮಾಡ್ತೀವಿ, ಅದನ್ನು ಪ್ರಿಂಟ್ಔಟ್ ತಗೊಂಡು ನೀಟಾಗಿ ಓದ್ಕೊಳ್ಳಿ ಬೇಕಿದ್ರೆ. ದ ಡಿಫರೆಂಟ್ ಗ್ರೂಪ್ ಆಫ್ ಎಲೆಕ್ಟ್ರಾನ್ ಎನರ್ಜಿ ಲೆವೆಲ್ಸ್ ಇನ್ ಔಟರ್ ಆರ್ಬಿಟ್ಸ್ ಆಫ್ ಸಾಲಿಡ್ಸ್ ಆರ್ ಕಾಲ್ಡ್ ಎನರ್ಜಿ ಬ್ಯಾಂಡ್ಸ್. ಅಕಾರ್ಡಿಂಗ್ ಟು ಬೋರ್, ಇನ್ ಐಸೋಲೇಟೆಡ್ ಆಟಮ್ ಈಚ್ ಎಲೆಕ್ಟ್ರಾನ್ ಹ್ಯಾಸ್ ಇಟ್ಸ್ ಓನ್ ಎನರ್ಜಿ ಲೆವೆಲ್, ಅದು ಗೊತ್ತಿದೆ. ಬಟ್ ಇನ್ ಸಾಲಿಡ್ಸ್ ಲಾರ್ಜ್ ನಂಬರ್ ಆಫ್ ಆಟಮ್ಸ್ ಇಸ್ ಕ್ಲೋಸ್ಲಿ ಪ್ಯಾಕ್ಡ್, ಅದು ಕೂಡ ಗೊತ್ತು ನಮಗೆ. The outermost orbit gets modified and electrons exhibited large number of energy levels in outer orbits in the figure. ಈ ಥರ ವೇರಿಯೇಷನ್ ಆಗುತ್ತೆ. ಒಂದಕ್ಕೊಂದು ಬ್ಯಾಂಡ್ಸ್, ಒಂದು ಆಟಮ್ದು ಇನ್ನೊಂದು ಬ್ಯಾಂಡ್ದು ಔಟರ್ಮೋಸ್ಟ್ ಆರ್ಬಿಟಲ್ ಇರೋ ಎಲೆಕ್ಟ್ರಾನ್ಸ್ನ ಎನರ್ಜಿ ಲೆವೆಲ್ಸ್ ಈ ಥರ ವೇರಿಯೇಷನ್ ಆಗಿತ್ತು ಅಂದರೆ ಒಂದಕ್ಕೊಂದು ಓವರ್ಲ್ಯಾಪ್ ಆಗುತ್ತೆ. ಕೆ ಎಲಿಮೆನ್ಷಿಯಲ್ ಓವರ್ಲ್ಯಾಪ್ ಆಯಿತು ಅಂದರೆ ಯು ವಿಲ್ ಗೆಟ್ ಆನ್ ಡಿಫ್ರೆಂಟ್ ಬ್ಯಾಂಡ್ಸ್. ಔಟರ್ಮೋಸ್ಟ್ ಆರ್ಬಿಟ್ ವಿತ್ ವೇಲೆನ್ಸ್ ಆರ್ಬಿಟಲ್ ಇರೋ ಎಲೆಕ್ಟ್ರಾನ್ಸ್ನ ಬ್ಯಾಂಡ್ಸ್ ಒಂದಕ್ಕೊಂದು ಓವರ್ಲ್ಯಾಪ್ ಆಯಿತು ಅಂದರೆ ಯು ವಿಲ್ ಗೆಟ್ ವೇಲೆನ್ಸ್ ಬ್ಯಾಂಡ್. ಕಂಡಕ್ಷನ್ ಆರ್ಬಿಟಲ್ ಇರೋ ಕಂಡೀಷನ್ಸ್ ತೊಗೊಂಡ್ರೆ ಕಂಡಕ್ಷನ್ ಬ್ಯಾಂಡ್ ಬರುತ್ತೆ. ಇಯರ್ ವಿ ಹ್ಯಾವಿಂಗ್ ಗೆಟಿಂಗ್ ಆನ್ ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್. ಸೊ ವೇಲೆನ್ಸ್ ಬ್ಯಾಂಡ್ ಆದಮೇಲೆ ಇರೋದು ಕಂಡಕ್ಷನ್ ಬ್ಯಾಂಡ್. ಅವರಿಬ್ಬರ ಮಧ್ಯೆ ಇರೋ ಎನರ್ಜಿ ಗ್ಯಾಪು EG. ನೆನಪಿರಲಿ, ವೇಲೆನ್ಸ್ ಬ್ಯಾಂಡಲ್ಲಿ ಎಲೆಕ್ಟ್ರಾನ್ಸು ಕಂಪ್ಲೀಟ್ಲಿ ಫಿಲ್ಡ್ ಇರುತ್ತೆ, ಕಂಡಕ್ಷನ್ ಬ್ಯಾಂಡಲ್ಲಿ ಎಂಟಿ ಇರುತ್ತೆ ಅಥವಾ ಪಾರ್ಷಿಯಲ್ ಫಿಲ್ಡ್ ಆಗುತ್ತೆ ಚಾನ್ಸಸ್ ಇರುತ್ತೆ. ಸೊ EV ಅಂದರೆ ವೇಲೆನ್ಸ್ ಬ್ಯಾಂಡ್ನ ಎನರ್ಜಿ ಆ್ಯಂಡ್ EC ಅಂದರೆ ಕಂಡಕ್ಷನ್ ಬ್ಯಾಂಡ್ ಎನರ್ಜಿ. ಇವರಿಬ್ಬರ ಮಧ್ಯೆ ಎನರ್ಜಿ ಗ್ಯಾಪು EG. ಏನು ವೇಲೆನ್ಸ್ ಬ್ಯಾಂಡ್ ಅಂದರೆ ದ ಲೋಯರ್ ಎನರ್ಜಿ ಬ್ಯಾಂಡ್ ವಿಚ್ ಆಕ್ಯುಪೈಡ್ ಬೈ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ವೇಲೆನ್ಸ್ ಬ್ಯಾಂಡ್. ಬರ್ತಾರೆ ಸಾಕು. Generally, it may be completely or partially filled. In semiconductors, it is completely filled by electrons at 0 Kelvin. In this band, electrons are not available for conduction of current. This is valence band conditions. So go for conduction band. The upper energy band, which occupied by free electrons, is called conduction band. Generally, it may be partially filled or empty. In semiconductors, it is completely empty at 0 Kelvin. In this band, electrons are available for conduction of current. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕಂಡಕ್ಷನ್ ಸಿಗಲ್ಲ, ಬಟ್ ಕಂಡಕ್ಷನ್ ಆರ್ಬಿಟಲ್ ಇರೋ ಅಥವಾ ಕಂಡಕ್ಷನ್ ಬ್ಯಾಂಡಲ್ ಎಲೆಕ್ಟ್ರಾನ್ಸ್ ಕಂಡಕ್ಷನ್ ಸಿಗುತ್ತೆ. ಲಾಸ್ಟ್, ಫಾರ್ಬಿಡನ್ ಎನರ್ಜಿ ಗ್ಯಾಪ್ EG. ಇಟ್ ಈಸ್ ದ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ ವೇಲೆನ್ಸ್ ಬ್ಯಾಂಡ್ ಅಂಡ್ ಕಂಡಕ್ಷನ್ ಬ್ಯಾಂಡ್. ಸಿಂಪಲ್. ಇಟ್ಸ್ ವಿಡ್ತ್ ಇಸ್ ಡಿಫರೆಂಟ್ ಫಾರ್ ಡಿಫರೆಂಟ್ ಮೆಟೀರಿಯಲ್ಸ್ ಮೆಜರ್ಡ್ ಇನ್ ಎಲೆಕ್ಟ್ರಾನ್ ವೋಲ್ಟ್. ಡಿಪೆಂಡ್ಸ್ ಆನ್ ನೇಚರ್ ಆಫ್ ಮೆಟೀರಿಯಲ್. ಇಟ್ಸ್ ವಿಡ್ತ್ ಮೇ ಬಿ ಲಾರ್ಜ್, ಸ್ಮಾಲ್ ಆರ್ 0. ಸೊ ಲಾರ್ಜ್ ಇದ್ರೆ ಇನ್ಸುಲೇಟರ್ ಆಗಿರುತ್ತೆ, ತುಂಬ ಸ್ಮಾಲ್ ಇದ್ರೆ ಓಕೆ, ತುಂಬ ಸ್ಮಾಲ್ ಇದ್ರೆ 0 ಇತ್ತು ಅಂತಂದರೆ ಕಂಡಕ್ಟರ್ ಆಗುತ್ತೆ, ಆ್ಯಂಡ್ ಇನ್ ಬಿಟ್ವೀನ್ ಇತ್ತು ಅಂತಂದರೆ ಸೆಮಿ ಕಂಡಕ್ಟರ್ ಆಗುತ್ತೆ. ಅಂದರೆ ಕ್ಲಾಸಿಫಿಕೇಶನ್ ಮಾಡಿದ್ದೀನಿ ನೋಡಿ. ಆಗ್ಬೋದಾ? ಇಷ್ಟಕ್ಕೆ 2 ಮಾರ್ಕ್ಸ್ ಕೊಟ್ಕೊಡಿ. ಇಷ್ಟಕ್ಕೆ 2 ಮಾರ್ಕ್ಸ್, ಇಲ್ಲಿಂದ ಇಲ್ಲಿ ತನಕ 2 ಮಾರ್ಕ್ಸ್, ಇನ್ನು ಮಿಕ್ಕಿದಕ್ಕೆ 3 ಮಾರ್ಕ್ಸ್. ಕ್ಲಾಸಿಫಿಕೇಶನ್ ಆಫ್ ಮೆಟಲ್ಸ್, ಮೆಟಾಲಿಕ್ ಕಂಡಕ್ಟರ್ಸ್, ಓಕೆ, ಇನ್ಸುಲೇಟರ್ಸ್ ಆ್ಯಂಡ್ ಸೆಮಿ ಕಂಡಕ್ಟರ್ಸ್.
ಸೊ ಸಾಲಿಡ್ಸ್ನ 3 ಟೈಪ್ಸ್ ಆಗಿ ನಾವು ಡಿವೈಡ್ ಮಾಡ್ಕೊತೇವೆ. ಒಂದು ಮೆಟಾಲಿಕ್ ಕಂಡಕ್ಟರ್ಸ್ ಆಗಿ, ಇನ್ಸುಲೇಟರ್ಸ್ ಆಗಿ ಮತ್ತು ಸೆಮಿ ಕಂಡಕ್ಟರ್ಸ್ ಆಗಿ. ಸೊ ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್ಸ್ ಆನ್ ದ ಬೇಸಿಸ್ ಆಫ್ ಬ್ಯಾಂಡ್ ಥಿಯರಿ. ದ ಡಿಫರೆಂಟ್ ಎನರ್ಜಿ ಬ್ಯಾಂಡ್ಸ್ ಆರ್ ಆಸ್ ಶೋನ್ ಇನ್ ದ ಫಿಗರ್. ಫಸ್ಟ್ ಒನ್ ಕಂಡಕ್ಟರ್ಸ್ಗೆ ಎನರ್ಜಿ ಗ್ಯಾಪ್ ಆಲ್ಮೋಸ್ಟ್ ಈಕ್ವಲ್ಸ್ ಟು 0 ಆ್ಯಂಡ್ ಎನರ್ಜಿ ಗ್ಯಾಪ್ ಗ್ರೇಟರ್ ದನ್ 3 ಎಲೆಕ್ಟ್ರಾನ್ ನೋಟಿದ್ರೆ ಇನ್ಸುಲೇಟರ್ಸ್, ಲೆಸ್ ದನ್ 3 ಎಲೆಕ್ಟ್ರಾನ್ ನೋಟಿದ್ರೆ ಸೆಮಿ ಕಂಡಕ್ಟರ್ಸ್. ನೆನಪಿರಲಿ, ಈಗ ವೇಲೆನ್ಸ್ ಬ್ಯಾಂಡ್ ಕಂಡಕ್ಷನ್ ಬ್ಯಾಂಡ್ನ ಬಿಡ್ತು ಆಲ್ಮೋಸ್ಟ್ ಸೇಮ್ ಬರ್ದಿರ್ಬೇಕು ನೀವು, ಆಯ್ತಾ? ಬೇಸ್ಡ್ ಆನ್ ಬ್ಯಾಂಡ್ ಥಿಯರಿ, ಸಾಲಿಡ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್: ಮೆಟಾಲಿಕ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್. ಮೆಟಾಲಿಕ್ ಕಂಡಕ್ಟರ್ಸ್ ಅಂದ್ರೆ ಏನಿದೆಯಪ್ಪ? ದ ಸಾಲಿಡ್ಸ್ ಇನ್ ವಿಚ್ ವೇಲೆನ್ಸ್ ಬ್ಯಾಂಡ್ ಕಂಡಕ್ಷನ್ ಬ್ಯಾಂಡ್ ಇಸ್ ಓವರ್ಲ್ಯಾಪ್ ಈಚ್ ಅದರ್ ಆರ್ ಕಾಲ್ಡ್ ಕಂಡಕ್ಟರ್ಸ್. ಆಲ್ ಮೆಟಲ್ಸ್. ಎಕ್ಸಾಂಪಲ್: its energy gap between valence band and conduction band is almost equals to 0. Its valence band and conduction bands are partially filled. Its resistivity is very low and conductivity is very high. ಅದರಲ್ಲಿ ಕಂಡಕ್ಟರ್ಸ್ ಅಲ್ಲಿ, ಮೆಟಾಲಿಕ್ ಕಂಡಕ್ಟರ್ಸ್ ಅಲ್ಲಿ. ಇನ್ಸುಲೇಟರ್ಸ್ ಹೋದ್ವಿ ಅಂದ್ರೆ the solids in which the energy gap between valence band and conduction band is large are called insulators. Its energy gap between VB and CB is Eg greater than 3 electron volt, very large. Its valence band is completely filled and conduction band is empty. Its resistivity is very high and conductivity is very low. Okay, when you go for semiconductors, its characteristic is almost in between conductors and insulators. The solids in which energy gap between valence band and conduction band is small are called semiconductors. Next, first point, its energy gap between valence band and conduction band is Eg is less than 3 electron volt, very small. Its valence band is completely filled and conduction band is partially filled or almost empty. And its resistivity lies between conductors and insulators. Last point, its temperature coefficient for alpha is negative. Its resistance decreases with increasing temperature. So resistance and temperature are inversely proportional for the semiconductors. So these are the questions you have to be concluded with the 5 marks questions. Next to theory part ಬಂದಾಗ almost derivations the theory explanations ಭಾಳ ಇರುತ್ತೆ. ಸೊ ಲಾಸ್ಟ್ ಪಾರ್ಟ್ ಬಂದಿರೋದು ಪ್ರಾಬ್ಲಮ್ಸ್ ಪಾರ್ಟು. ಸುಮಾರು ಜನಕ್ಕೆ ಕಷ್ಟ ಆಗುತ್ತೆ, ಬಟ್ ಕೊಟ್ಟಿರೋ ಮಾಡಲ್ ಪೇಪರ್ಸು ಅದರಲ್ಲಿರೋ ಪ್ರಾಬ್ಲಮ್ಸ್ನ ವಿತ್ ಸೊಲ್ಯೂಷನ್ಸ್ ಇಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 3 ಪೇಪರ್ಸ್ ಕೂಡ ಸೊಲ್ಯೂಷನ್ಸ್ ಬರುತ್ತೆ. ಆಗಲೇ ಹೇಳಿದ್ವಿ, ಮಾಡಲ್ ಪೇಪರ್ಸಲ್ಲಿ ಒಂದೊಂದು 5 ಪ್ರಾಬ್ಲಮ್ಸ್ ಬಂತು ಅಂದರೆ 5 ಮಾಡಲ್ ಪೇಪರ್ಸಿಂದ 25 ಕ್ವಶನ್ಸ್ ಬರುತ್ತೆ. 2 ಮಾಡಲ್ ಪೇಪರ್ಸು ಬೋರ್ಡಿಂದ ಬಿಟ್ಟಿರೋದನ್ನು ಕೂಡ ಸೊಲ್ಯೂಷನ್ ಮಾಡ್ಕೊಟ್ಟಿದ್ದೀವಿ. ಅಲ್ಲಿ 10 ಪ್ರಾಬ್ಲಮ್ಸು. ಸೊ 25 + 10 35 ಪ್ರಾಬ್ಲಮ್ಸ್. ಇಟ್ಸ್ ವರ್ತ್. ಸಾಕು, ಅಷ್ಟು ಓದ್ಕೊಂಡ್ರೆ ಅದರಲ್ಲಿ 3 ಪ್ರಾಬ್ಲಮ್ಸ್ ನೀವು ಈಸಿಯಾಗಿ ಎಕ್ಸಾಮಲ್ಲಿ ಮಾಡ್ಬರ್ಬೋದು. ಅದು ವಿತ್ ಸೊಲ್ಯೂಷನ್ಸ್ ಕೊಟ್ಟಿರ್ತೀವಿ, ಮತ್ತು ಇನ್ನೇನು ಕಷ್ಟ ಇಲ್ಲ. ನೀವು ಮತ್ತೆ ಸಾಲ್ವ್ ಮಾಡ್ಕೊಂಡು ಕೂತ್ಕೋ ಅವಶ್ಯಕತೆ ಇರೋದಿಲ್ಲ. ಫಾರ್ 33rd ಪ್ರಾಬ್ಲಮ್ ಎಸ್ಪೆಷಲಿ ಇಲ್ಲಿ 5 ಪ್ರಾಬ್ಲಮ್ ಕೊಟ್ಟಿರ್ತೀವಿ, 3 ಪ್ರಾಬ್ಲಮ್ ಬರೀಬೇಕು. ಫಸ್ಟ್ ಪ್ರಾಬ್ಲಮ್ ಹೇಳುತ್ತೆ 2 ಪಾಯಿಂಟ್ ಚಾರ್ಜಸ್ QA is equals to 3 microcoulomb and ಸೆಕೆಂಡ್ ಚಾರ್ಜ್ ಹೇಳುತ್ತೆ -3 microcoulomb ಆರ್ ಲೊಕೇಟೆಡ್ at 20 cm ಅಪಾರ್ಟ್ ಇನ್ ವ್ಯಾಕ್ಯೂಮ್. ಫಸ್ಟ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಮಿಡ್ ಪಾಯಿಂಟ್ O at the line AB joining the 2 charges. ಸೊ ಫಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ, ಆಮೇಲೆ ಸೆಕೆಂಡ್ ಪ್ರಾಬ್ಲಮ್ಗೆ ಎಂಟ್ರಿ ಆಗೋಣ. ಓಕೆ, ಫಸ್ಟ್ ಪ್ರಾಬ್ಲಮ್ ಹೇಳ್ತಾ ಇದೆ, ಅಲ್ಲಿ ಸೆಂಟ್ರಲ್ಲಿ ಮಿಡ್ ಪಾಯಿಂಟ್ P ಅಲ್ಲಿ ಇದೆ, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ ಮೆಷರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. QA is 3 microcoulomb, QB is -3 microcoulomb. ಇವರಿಬ್ಬರು ಮಧ್ಯೆ ಡಿಸ್ಟೆನ್ಸ್ 20 cm. A ಇಂದ P ಇರೋ ಡಿಸ್ಟೆನ್ಸ್ 10 cm. P ಇಂದ B ಇರೋ ಡಿಸ್ಟೆನ್ಸ್ 10 cm. A ಇಲ್ಲಿರೋದು ಪಾಸಿಟಿವ್ ಚಾರ್ಜ್, B ಇಲ್ಲಿರೋದು ನೆಗೆಟಿವ್ ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡ್ is always acting away from the positive charge and electric field is acting towards the negative charge. Therefore, E1 is acting away from the point P and E2 is acting towards the B charge. Therefore, E1 and E2 are both acting in the same direction. ಇಲ್ಲಿ ಗಿವನ್ ಕೊಟ್ಟಿದ್ದಾರೆ, ಅದೆಲ್ಲ ಬರ್ಕೊಂಡಿದ್ದೀನಿ. ಆ್ಯಂಡ್ R ಇಸ್ 20 cm ಇದೆ, ಅದನ್ನು ಮೀಟರ್ ಕನ್ವರ್ಟ್ ಮಾಡಿದ್ದೀನಿ. OA ಸೆಂಟಿಮೀಟರ್, OB ಸೆಂಟಿಮೀಟರ್ ಇದೆ, ನೆನಪಿರಲಿ. Q ವ್ಯಾಲ್ಯೂ ಅದು ಸೆಕೆಂಡ್ ಪ್ರಾಬ್ಲಮಿಗೆ ಬೇಕು. ಈಗ ಫಸ್ಟ್ A ಪ್ರಾಬ್ಲಮ್ ಮಾತ್ರ ಸಾಲ್ವ್ ಮಾಡ್ತಾನೆ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ವಿ ಹ್ಯಾವ್ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವೇಷನ್ 1/4πε0 E is equals to 1/4πε0 Q/r². ಫಾರ್ಮುಲಾ ಬರೆದ್ರಿ 1 marks. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ 1 marks ವಿತ್ ವ್ಯಾಲ್ಯೂಸ್ 1 marks. ಓಕೆ, ಸೊ ಸಬ್ ಕ್ವಶನ್ ಎಗೆ 3 marks ತಗೋಣ, ಸಬ್ ಕ್ವಶನ್ ಬಿಗೆ 2 marks ತಗೋಣ. ಓಕೆ, then we have E equals 1/4πε0 Q/r². electric field due to QA at P ಏನು ತಗೋಬೇಕು? E1 is equals to 1/4πε0 QA/OA². ಸಬ್ಸ್ಟಿಟ್ಯೂಟ್ ಮಾಡ್ತಿರೋ ವ್ಯಾಲ್ಯೂನ 1/4πε0 ವ್ಯಾಲ್ಯೂ 9 × 10⁻⁹ into 3 × 10⁻⁶ divided by 10 × 10⁻⁻1 whole square. ಕ್ಯಾಲ್ಕುಲೇಷನ್ ಮಾಡಿದ್ರೆ ಅಲಾಂಗ್ OB ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು QB ಚಾರ್ಜ್ ಅಟ್ ಪಾಯಿಂಟ್ P ತಗೊಂಡ್ರೆ ಕೂಡ ಸೇಮ್, ಡಿಸ್ಟೆನ್ಸ್ ಸೇಮ್ ಇದೆ, ಚಾರ್ಜ್ ಸೇಮ್ ಇದೆ, ವ್ಯಾಲ್ಯೂ ಕೂಡ ಸೇಮ್ ಬರುತ್ತೆ. therefore E1 and E2 ಆರ್ ಬೋತ್ ಸೇಮ್. ಆ್ಯಂಡ್ ಪಾಯಿಂಟ್ ಫೀಲ್ಡ್ ಅಟ್ O ಅಂತ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ಪಾಯಿಂಟ್ ನಾನು P ತೊಗೊಂಡಿದ್ದೀನಿ, ಸಾರಿ. ಆ್ಯಕ್ಚುಲಿ ಇದನ್ನ ಏನು ಮಾಡ್ಕೊಳ್ಳೋಣ, ದಿಸ್ ಇಸ್ ಟೇಕನ್ ಆಸ್ ಪಾಯಿಂಟ್ P ಅಂದರೆ ತೊಗೊಳ್ಳೋಣ. ಇಲ್ಲೂ ಅಷ್ಟೇ ಪಾಯಿಂಟ್ P ಮಾಡೋಣ ಇದನ್ನು. ದಿಸ್ ಇಸ್ ಪಾಯಿಂಟ್ P. ದಿಸ್ ಇಸ್ ಪಾಯಿಂಟ್ P. ಓಕೆ, ನೆನಪಿರಲಿ, ದಿಸ್ ಇಸ್ ಪಾಯಿಂಟ್ P.
ಕ್ಲಿಯರಾ? ಓ ಅಂತ ಏನು ಕೊಟ್ಟಿದ್ದೀನಲ್ಲ ಅದು ಪಾಯಿಂಟ್ ಪಿ ಆಗುತ್ತೆ. ನೆಟ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಈಸ್ ಇ ಈಕ್ವಲ್ಸ್ E1 ಪ್ಲಸ್ E2 ದಟ್ ಈಸ್ ಈಕ್ವಲ್ಸ್ ಟು E1 E2 ಎರಡು ಸೇಮ್ ಇದೆ. ಕ್ಯಾಲ್ಕುಲೇಟ್ ಮಾಡಿದ್ರೆ 54 × 10⁵ ನ್ಯೂಟನ್ ಪರ್ ಕೂಲಮ್ ಬರುತ್ತೆ. ಯೂನಿಟ್ ಈಸ್ ಇಂಪಾರ್ಟೆಂಟ್. ಸಬ್ ಕ್ವಶನ್ ಬಿ ಕೇಳಿದ್ದಾರೆ. ಸೆಕೆಂಡ್ ಏನು ಕೇಳಿದ್ದಾರೆ? ಇಫ್ ಎ ನೆಗೆಟಿವ್ ಟೆಸ್ಟ್ ಚಾರ್ಜ್ ಆಫ್ ಮ್ಯಾಗ್ನಿಟ್ಯೂಡ್ 1.5 × 10⁻⁹ ಕೂಲಮ್ ಇಸ್ ಪ್ಲೇಸ್ಡ್ ಅಟ್ ದಿಸ್ ಪಾಯಿಂಟ್, ವಾಟ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಟೆಸ್ಟ್ ಚಾರ್ಜ್ ಅಂತ ಇದೆ. ಸೊ ಪಾಯಿಂಟ್ ಪಿ ಅಲ್ಲಿ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ? ಟೆಸ್ಟ್ ಚಾರ್ಜ್ ಪ್ಲೇಸ್ ಮಾಡಿದರೆ ವ್ಯಾಲ್ಯೂ ಆಫ್ 1.5 × 10⁻⁹ ಇಂಟು 54 × 10⁵. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತಿದೆ ಪಾಯಿಂಟ್ ಪಿ ಅಲ್ಲಿ 54 × 10⁵ ಆ್ಯಂಡ್ ಚಾರ್ಜ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಮಾಡಿದ್ರೆ F is equals to 81 × 10⁴ ಅಲಾಂಗ್ OA. ಸೊ ಫೋರ್ಸ್ ಆಕ್ಟ್ ಆಗೋದು OA ಪಿ ಎ ಅಂತ ತಗೋತೀನಿ ಅಷ್ಟೇ. ಪಾಯಿಂಟ್ ಪಿ ಅದು ಮಿಸ್ ಆಗಿರೋದು O ಅಂತಾಗಿದೆ ಅಷ್ಟೇ. ಸೊ ಆನ್ಸರ್ ಏನಾಗಾದರೆ ಫೋರ್ಸು ಸಬ್ ಕ್ವಶನ್ ಬಿಗೆ 81 × 10⁴. ಇಲ್ಲಿ ಮಾರ್ಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸಬ್ ಕ್ವಶನ್ ಬಿಗೆ ಈಕ್ವೇಷನ್ ಬರೆದ್ರೆ 1 ಮಾರ್ಕ್ಸ್, ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ 1 ಮಾರ್ಕ್ಸ್. ಸಬ್ ಕ್ವಶನ್ ಬಿಗೆ 2 ಮಾರ್ಕ್ಸು, ಸಬ್ ಕ್ವಶನ್ ಎಗೆ 3 ಮಾರ್ಕ್ಸ್. ಓಕೆ, ಸೊ ಗೋ ಫಾರ್ ಕ್ವಶನ್ ನಂಬರ್ 34. Two identical cells either in series or in parallel combination gives the same current of 0.5 ampere. Series ಅಲ್ಲಿ ಇರಲಿ ಅಥವಾ ಪ್ಯಾರಲಲ್ ಇರಲಿ ಕರೆಂಟ್ ಅಮೌಂಟ್ ಸೇಮ್ ಇದೆ 0.5 ಆಂಪೇರ್ ಥ್ರೂ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆಫ್ 4 ಓಮ್. ಫೈಂಡ್ EMF ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಈಚ್ ಸೆಲ್ ಅಂತ ಇದೆ. ಇಂಟರ್ನಲ್ ರೆಸಿಸ್ಟೆನ್ಸು ಮತ್ತು EMFನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. N is equals to 2. ಓಕೆ, ನಂಬರ್ ಆಫ್ ಸೆಲ್ಸ್ 2 ಕೊಟ್ಟಿದ್ದಾರೆ. ರೆಸಿಸ್ಟೆನ್ಸ್ R is equals to 4 ಓಮ್ ಇದೆ. I1 ಮತ್ತು I2 ಎರಡು ಸೇಮ್ ಅಂತ ಹೇಳಿದರೆ 0.5 ಆಂಪೇರ್. EMF ಕ್ಯಾಲ್ಕುಲೇಟ್ ಮಾಡಬೇಕು, ಇಂಟರ್ನಲ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದನ್ನು ಗಿವನ್ ಅಲ್ಲಿ ಬರ್ಕೊಂಡಿದೆ. ವೆನ್ ಟೂ ಐಡೆಂಟಿಕಲ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, I1 is equals to NE divided by R plus NR. ಸೊ N ಅಂದರೆ 2, 2E divided by R plus 2R. Equation number 1. When two identical cells are connected in parallel, formula ನಮಗೆ ಗೊತ್ತಿದೆ ಅದು. I2 is equals to NE divided by NR plus R. ಇಲ್ಲಿ ಪ್ಯಾರಲಲ್ ಇರಬೇಕಾದ್ರೆ N ಅನ್ನೋದು ಕ್ಯಾಪಿಟಲ್ R ಮಲ್ಟಿಪ್ಲೈ ಆಗಿದೆ, ಇಲ್ಲಿ ಸ್ಮಾಲ್ R ಮಲ್ಟಿಪ್ಲೈ ಆಗಿದೆ ಸೀರೀಸ್ ಇರಬೇಕಾದ್ರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2E by 8 plus R. Equation number 2. Given that I1 is equals to I2, therefore right hand side ನಾನು ಈಕ್ವೇಟ್ ಮಾಡ್ಕೋತೀನಿ. LHS ಸೇಮ್ ಇದ್ರೆ RHS ಈಕ್ವೇಟ್ ಮಾಡ್ಕೋತೀನಿ. 2E divided by 4 plus 2R, that is equals to 2E divided by 8 plus R. 2E cancel. 4 plus 2R is equals to 8 plus R. Therefore R is equals to internal resistance is equals to 4 ohm. ಸೊ ಒಂದು ವ್ಯಾಲ್ಯೂ ಗೊತ್ತಾಯ್ತು. ನನಗೆ ಬೇಕಾಗಿರೋದು E. ಇದರಲ್ಲಿ I1 ಅಥವಾ I2 ಎರಡಲ್ಲಿ ಯಾವ್ದಾದ್ರು ಒಂದು ತಗೊಳ್ಳಿ. ಸೊ ಕನ್ಸಿಡರ್ ಈಕ್ವೇಷನ್ ನಂಬರ್ 1 ಅಂತ ತಗೊಂಡೆ ಅಂದರೆ I1 is equals to 2E. ಸೊ ಇಲ್ಲಿ ಎಕ್ಸ್ಟ್ರಾ ಒಂದು ಈಕ್ವಲ್ ಬಂದಿದೆ, ಸಾರಿ. I1 is equals to 2E divided by 4 plus 2R. Substitute ಮಾಡಿದ್ರೆ you will get E is equals to 3 volt. So simple step, simple method. Clear? So go for 35th problem. A 60 volt and 10 watt lamp is to be run on 100 volt and 60 hertz AC mains. Calculate the inductance of the choke coil required to be connected in series with it work as a bulb. ಸೊ ಬಲ್ಬ್ ಕೊಟ್ಟಿದ್ದಾರೆ, ಇಂಡಕ್ಟರ್ ಕೊಟ್ಟಿದ್ದಾರೆ, ಸೀರೀಸ್ ಕಾಂಬಿನೇಷನ್ ಮಾಡಿದ್ದೀನಿ. AC ಸರ್ಕ್ಯೂಟ್ ಅಲ್ಲಿ 100 ವೋಲ್ಟ್ಸ್ ಇದೆ, AC ಸೋರ್ಸ್ ಮೇನ್ ಸಪ್ಲೈ, ಫ್ರೀಕ್ವೆನ್ಸಿ 60 ಹರ್ಟ್ಸ್ ಇದೆ. ಸರ್ಕ್ಯೂಟ್ ಈಗಿರೋದು ಈ ತರ ಕೂಡ ತಗೋಬಹುದು. ಎಷ್ಟು ಇಂಡಕ್ಟರ್ನ ಕನೆಕ್ಟ್ ಮಾಡಿದ್ರೆ ಬಲ್ಬ್ ವರ್ಕ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಪವರ್ ಆಫ್ ದಿ ಬಲ್ಬ್ ತಗೊಂಡ್ವಿ ಅಂದ್ರೆ V²/R. V ಕೊಟ್ಟಿದ್ದಾರೆ 60 ವೋಲ್ಟ್ ಕೊಟ್ಟಿದ್ದಾರೆ, 60² ಡಿವೈಡೆಡ್ ಬೈ R. R ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 10. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 360 ಓಮ್ ಬರುತ್ತೆ ರೆಸಿಸ್ಟೆನ್ಸ್ ಆಫ್ ದಿ ಕಾಯಿಲ್ ಇನ್ ಎ ಬಲ್ಬ್. ಕರೆಂಟ್ ಇಸ್ ಈಕ್ವಲ್ಸ್ ಟು ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ ಅಂಡ್ ವೋಲ್ಟೇಜ್ ಕೂಡ ಗೊತ್ತು. ಪವರ್ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡೋಣ. P is equals to V into I is equals to P/V ಬರುತ್ತೆ. ಪವರ್ ಕನ್ಸ್ಯೂಮ್ಡ್ ಬೈ ದ ಬಲ್ಬ್, ಎಷ್ಟು ಪವರ್ ಕನ್ಸ್ಯೂಮ್ ಮಾಡುತ್ತೆ. ಸೊ ಆ ಕರೆಂಟ್ ಇಸ್ ಈಕ್ವಲ್ಸ್ ಟು 10/60. ಪವರ್ ಕನ್ಸ್ಯೂಮ್ ಮಾಡೋದು 10 ವ್ಯಾಟು, ವೋಲ್ಟೇಜ್ ಎಷ್ಟಿರುತ್ತೆ 60 ವೋಲ್ಟ್. ಸೊ I is equals to ಎಷ್ಟು ಬರುತ್ತೆ 1/6 ಆಂಪೇರ್, ದಟ್ ಇಸ್ ಈಕ್ವಲ್ಸ್ ಟು 0.16 ಆಂಪೇರ್. ಸೊ ಇಂಪಿಡೆನ್ಸ್ ಅಕ್ರಾಸ್ ದಿಸ್ ಸರ್ಕ್ಯೂಟ್ ಅಂತ ತಗೊಂಡ್ವಿ ಅಂದ್ರೆ Z is equals to V/I ಆಗುತ್ತೆ. ಸೊ V is equals to 100 ಆಗುತ್ತೆ, I is equals to 0.16. ವೋಲ್ಟೇಜ್ ಗೊತ್ತು ಅಂಡ್ ಆಲ್ಸೋ ಕರೆಂಟ್ ಗೊತ್ತು. ಇಂಪಿಡೆನ್ಸ್ ಇನ್ ಸರ್ಕ್ಯೂಟ್, ಗಿವನ್ ಸರ್ಕ್ಯೂಟ್, LR ಸರ್ಕ್ಯೂಟ್, ರೆಸಿಸ್ಟರ್ ಅಲಾಂಗ್ ವಿತ್ ಇಂಡಕ್ಟೆನ್ಸ್, ಕೆಪಾಸಿಟರ್ ಇಲ್ಲ. ಸೊ Z ವ್ಯಾಲ್ಯೂ 625 ಓಮ್ ಬರ್ತಾ ಇದೆ. Z is equals to ಫಾರ್ಮುಲಾ ಗೊತ್ತು, √R² plus XL minus XC whole square. ಇಲ್ಲಿ XC ಯಾಕೆ ತಗೊಂಡಿಲ್ಲ ಅಂತಂದ್ರೆ ಈ ಸರ್ಕ್ಯೂಟ್ ಒಳಗಡೆ ಕೆಪಾಸಿಟರ್ ಇಲ್ಲ, ದೇರ್ಫೋರ್ ಬರೀ XL ನ ಮಾತ್ರ ತಗೋತಾ ಇದೆ. ಸೊ Z ಗೊತ್ತು, R ಗೊತ್ತು, XL ಗೊತ್ತಿಲ್ಲ. ಸೊ XL ಗೊತ್ತಿಲ್ಲ ಅಂದ್ರೆ XL ಗೆ ಫಾರ್ಮುಲಾ L ಒಮೆಗಾ. ಇನ್ಸ್ಟೆಡ್ ಆಫ್ L ಒಮೆಗಾ ಏನ್ ಬರ್ಕೋತೀವಿ 2πfL ಬರ್ಕೋತೀವಿ. ನನಗೆ ಬೇಕಾದ L ಫಾರ್ಮುಲಾ ಮಾಡಿಫಿಕೇಶನ್ ಮಾಡ್ಕೋತೀವಿ. Z, R, 2πf ಫ್ರೀಕ್ವೆನ್ಸಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಸ್ಟೆಪ್ಸ್ ಗೊತ್ತಾಗುತ್ತೆ ನಿಮಗೆ. ಈಚ್ ಅಂಡ್ ಎವ್ರಿ ಸ್ಟೆಪ್ಸ್ ನ ಸಬ್ಸ್ಟಿಟ್ಯೂಷನ್ ನೋಡ್ಕೊಳ್ಳಿ. R ವ್ಯಾಲ್ಯೂನ 625 ತಗೊಂಡಿದ್ದೀರಾ ಅಂಡ್ ಸಾರಿ Z ವ್ಯಾಲ್ಯೂ 625, R is equals to 360. ಇನ್ ಮಿಕ್ಕಿದ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ L is equals to ಎಷ್ಟು ಬರುತ್ತೆ 1.27 ಹೆನ್ರಿ. ನಥಿಂಗ್ ಬಟ್ ಆಲ್ಮೋಸ್ಟ್ ಈಕ್ವಲ್ಸ್ ಟು 1.3 ಹೆನ್ರಿ ರೌಂಡ್ ಫಿಗರ್ ಮಾಡಿದ್ರೆ. Clear? Yes. So go for 36th problem.
In a Young's double slit experiment, set up with monochromatic light, fringes are obtained on a screen placed at a certain distance from the slits. If the screen is moved by 5 cm towards the slits, okay, the change in fringe width is 20 micrometer. Given the distance between the two slits to be 1.2 millimeter, calculate the wavelength of light used. Any calculate ಮಾಡಬೇಕು, lambda calculate ಮಾಡಬೇಕು. Okay, our fringe width formula ಗೊತ್ತು, beta is equals to lambda d by small d. When screen is moved 5 cm towards the slits, slit ಕಡೆ ಮೂವ್ ಆಗ್ತಿದೆ ಅಂದ್ರೆ d dash. ಸ್ಲಿಟ್ ಮತ್ತು ಸ್ಕ್ರೀನ್ ಮಧ್ಯೆ ಡಿಸ್ಟೆನ್ಸ್ ನ ಕ್ಯಾಪಿಟಲ್ ಡಿ ಡಿನೋಟ್ ಮಾಡ್ತೀವಿ. ಎರಡು ಸ್ಲಿಟ್ಸ್ ಮಧ್ಯೆ ಇರೋ ಸಪರೇಷನ್ ನ ಸ್ಮಾಲ್ ಡಿ ಡಿನೋಟ್ ಮಾಡ್ತೀವಿ. ಸೊ ಡಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಚೇಂಜ್ ಆಗಿರೋ ಡಿಸ್ಟೆನ್ಸ್ ಏನಾಗುತ್ತೆ, ಡಿ ಮೈನಸ್ 5 ಆಗುತ್ತೆ. ಸೊ ಫ್ರಿಂಜ್ ವಿಡ್ತ್ ಕೂಡ ಚೇಂಜ್ ಆಗುತ್ತೆ. ಬೀಟಾ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಡಿ ಡ್ಯಾಶ್ ಡಿವೈಡೆಡ್ ಬೈ ಸ್ಮಾಲ್ ಡಿ. ಚೇಂಜ್ ಇನ್ ಫ್ರಿಂಜ್ ವಿಡ್ತ್ ಅಂದ್ರೆ ಏನಾಗುತ್ತೆ, ಬೀಟಾ ಮೈನಸ್ ಬೀಟಾ ಡ್ಯಾಶ್ ದಟ್ ಇಸ್ ಈಕ್ವಲ್ಸ್ ಟು 20 ಮೈಕ್ರೋಮೀಟರ್. ಸೊ ಬೀಟಾ ಮೈನಸ್ ಬೀಟಾ ಡ್ಯಾಶ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಬೈ ಡಿ, ಡಿ ಡ್ಯಾಶ್ ಆಗುತ್ತೆ. ಸೊ ಅದರ ಡಿ ಮೈನಸ್ 5. ಸೊ ಬಿ ಮೈನಸ್ ಬೀಟಾ ಡ್ಯಾಶ್ ಅಂದರೆ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಡಿ ಮೈನಸ್ 5 ಅಂತಂದ್ರೆ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸೊ ಈಗ ನನಗೆ ಬೇಕಾಗಿರೋದು ಲ್ಯಾಂಬ್ಡಾ. ಈ ಸ್ಟೆಪ್ಪಲ್ಲಿ ನೀವು ಲ್ಯಾಂಬ್ಡಾನ ಈ ಕಡೆ ತೊಗೊಂಡ್ರಿ ಅಂದ್ರೆ ಮಿಕ್ಕಿದ್ದು ಒಂದು ಕಡೆ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ 4800 10 to the power of minus 10 meter, nothing but 4800 angstrom. So this is a step, easy step. Okay, go for last problem regarding dual nature of matter chapter. Light of frequency 8.14 into 10 to the power of 14 hertz is incident on a metal surface. Electrons with frequency ಕೊಟ್ಟಿದ್ದಾರೆ nu 8.14 into 10 to the power of 14 hertz. Electrons with their maximum speed ಕೊಟ್ಟಿದ್ದಾರೆ, okay, v maximum 7.5 into 10 to the power of 5 meter per second are ejected from the surface. Calculate the threshold frequency for photo emission of electrons. Threshold frequency ಅಂದ್ರೆ nu naught ನ ಕ್ಯಾಲ್ಕುಲೇಟ್ ಮಾಡಬೇಕು. Okay, they are asking to calculate for nu naught. ಆಲ್ಸೋ ಫೈಂಡ್ ವರ್ಕ್ ಫಂಕ್ಷನ್ ಆಫ್ ದ ಮೆಟಲ್ ಇನ್ ಎಲೆಕ್ಟ್ರಾನ್ ವೋಲ್ಟ್, ಇ ವಿ ಕ್ಯಾಲ್ಕುಲೇಟ್ ಮಾಡಬೇಕು. ನೆನಪಿರಲಿ, ಈ ತರ ಪ್ರಾಬ್ಲಮ್ ಬಂದಾಗ ಅವ್ರು ಯಾವ್ದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ರು ಅದರಲ್ಲೇ ಕ್ಯಾಲ್ಕುಲೇಟ್ ಮಾಡಿ, ಇಲ್ವಾ ಎಸ್ ಐ ಯೂನಿಟ್ ಜೌಲ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಆಲ್ಸೋ ಫೈಂಡ್ ವರ್ಕ್ ಫಂಕ್ಷನ್ ಆಫ್ ದ ಮೆಟಲ್ ಇನ್ ಎಲೆಕ್ಟ್ರಾನ್ ವೋಲ್ಟ್. ಗಿವನ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ H is equals to 6.65 into 10 to the power of minus 34 joule second and mass of electron 9.18 into 10 to the power of minus 31 kg. ಇದನ್ನೆಲ್ಲ ಗಿವನ್ ಅಲ್ಲಿ ಬರ್ಕೊಟ್ಟಿದ್ದೀನಿ. ಫ್ರಮ್ ದ ಐನ್ಸ್ಟೈನ್ಸ್ ಪ್ರೊಡಕ್ಟ್ ಈಕ್ವೇಷನ್ ಯು ನೋ ದಟ್ E is equals to kinetic energy maximum plus phi naught. Phi naught is equals to E minus kinetic energy maximum. Phi naught is equals to energy of photon, E is equals to h nu. So E ಬದಲು h nu ಬರ್ಕೊಂಡಿದ್ಯಾ, minus kinetic energy value of mv square. Next phi naught ತಗೋತೀಯಾ, h ವ್ಯಾಲ್ಯೂ ಗೊತ್ತು 6.65 into 10 to the power of minus 34, ಸಬ್ಸ್ಟಿಟ್ಯೂಟ್ ಮಾಡಿ. ನ್ಯೂ ಕೊಟ್ಟಿದ್ದಾರೆ 8.14 into 10 to the power of 14, ಸಬ್ಸ್ಟಿಟ್ಯೂಟ್ ಮಾಡಿ. ಆಫ್ ಮಾಸ್ ಆಫ್ ಎಲೆಕ್ಟ್ರಾನ್ 9.1 into 10 to the power of minus 31, ಸಬ್ಸ್ಟಿಟ್ಯೂಟ್ ಮಾಡಿ. ಅಂಡ್ ವೆಲಾಸಿಟಿ ಕೊಟ್ಟಿದ್ದಾರೆ, ದಟ್ ಈಸ್ ಮ್ಯಾಕ್ಸಿಮಮ್ ವೆಲಾಸಿಟಿ 7.5 into 10 to the power of 5 ಹೋಲ್ ಸ್ಕ್ವೇರ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈ ನಾಟ್ ವ್ಯಾಲ್ಯೂ ಬರುತ್ತೆ, ದಟ್ ಈಸ್ ಈ ಸ್ಟೆಪ್ ಅಲ್ಲಿ 28.33 into 10 to the power of minus 20 ಜೌಲ್. ನೆನಪಿರಲಿ, 28.33 into 10 to the power of minus 20 ಜೌಲ್ ಬರುತ್ತೆ. ಬಟ್ ನನಗೆ ಬೇಕಾಗಿರೋದು ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಾನ್ ವೋಲ್ಟ್. ದೇರ್ಫೋರ್ ಜೌಲ್ ಇಂದ ಎಲೆಕ್ಟ್ರಾನ್ ವೋಲ್ಟ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಡಿವೈಡೆಡ್ ಬೈ 1.6 into 10 to the power of minus 19. ಎಲೆಕ್ಟ್ರಾನ್ ವೋಲ್ಟ್ ಇಂದ ಜೌಲ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಮಲ್ಟಿಪ್ಲೈ ಬೈ 1.6 into 10 to the power of minus 19. ದೇರ್ಫೋರ್ ಯಾವಾಗ ಫೈ ನಾಟ್ ವ್ಯಾಲ್ಯೂ 28.33 into 10 to the power of minus 20 ಜೌಲ್ ಬಂದಿತ್ತು, ಡಿವೈಡೆಡ್ ಬೈ 1.6 into 10 to the power of minus 19 ಮಾಡಿದ್ರೆ ಯು ವಿಲ್ ಗೆಟ್ ಫೈ ನಾಟ್ ಇಸ್ ಈಕ್ವಲ್ಸ್ ಟು 1.77 ಎಲೆಕ್ಟ್ರಾನ್ ವೋಲ್ಟ್. ಸೊ ನಿಮಗೆ ವರ್ಕ್ ಫಂಕ್ಷನ್ ಎಲೆಕ್ಟ್ರಾನ್ ವೋಲ್ಟ್ ಸಿಕ್ಕಿದೆ. ಬಟ್ ಅದ್ರ ಜೊತೆ ಏನು ಬೇಕು ಅಂತ ಕೇಳಿದರೆ ದೇ ಆರ್ ಆಸ್ಕಿಂಗ್ ಫಾರ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಸೊ ವರ್ಕ್ ಫಂಕ್ಷನ್ ಫೈ ನಾಟ್ ಇಸ್ ಈಕ್ವಲ್ಸ್ ಟು ಎಚ್ ನ್ಯೂ ನಾಟ್. ನ್ಯೂ ನಾಟ್ ಇಸ್ ಈಕ್ವಲ್ಸ್ ಟು ಫೈ ನಾಟ್ ಡಿವೈಡ್ ಬೈ ಎಚ್. ಫೈ ನಾಟ್ ವ್ಯಾಲ್ಯೂನ ನೀನು ಜೌಲಲ್ಲಿ ಇರೋದನ್ನ ತಗೊಂಡ್ರೆ ತುಂಬ ಇಂಪಾರ್ಟೆಂಟ್, ಹೆಲ್ಪ್ ಆಗುತ್ತೆ. ಮತ್ತೆ ನೀನು ಎಲೆಕ್ಟ್ರಾನ್ ವೋಲ್ಟ್ ಇರೋದನ್ನ ತಗೊಂಡ್ರೆ ಮತ್ತೆ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಏನು ಮಾಡಿ, ಇಲ್ಲಿರೋ 28.33 into 10 to the power of minus 20 ಆ ವರ್ಕ್ ಫಂಕ್ಷನ್ನ ಜೌಲಲ್ಲಿ ಇರೋದನ್ನ ತಗೊಂಡು ಡಿವೈಡೆಡ್ ಬೈ ಎಚ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫ್ರೀಕ್ವೆನ್ಸಿ ನ್ಯೂ ನಾಟ್ ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ 4.276 into 10 to the power of 14 hertz. So this is the values of last problem, and it's to deep discussions kuda ನೀವು ಕಂಟಿನ್ಯೂ ನೋಡ್ಕೊಂಡ್ರಿ. ಈಚ್ ಅಂಡ್ ಎವ್ರಿ ಸ್ಟೆಪ್ಸ್ ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಅಂಡ್ ಸಮ್ ಮೋರ್ ಇನ್ಫಾರ್ಮೇಷನ್ಸ್, ಒಂದೊಂದು ಕ್ವಶನ್ ಕೂಡ ಆಲ್ಟರ್ನೇಟ್ ಆಗಿ ಯಾವ ಕ್ವಶನ್ ಆಗಿ ಬರ್ಬೋದು ಅನ್ನೋದು ಕೂಡ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಈ ಎರಡು ಪೇಪರ್ಸ್ನ ನಾನು ಡಿಸ್ಕಷನ್ ನಾವು ಏನು ಹೇಳ್ಕೊಡ್ತೀವೋ ಅಲ್ಲಿ ಏನೇನು ಮಿಸ್ಟೇಕ್ಸ್ ನೀವು ಮಾಡ್ಬೋದು ಅನ್ನೋದು ಕೂಡ ನಾನು ಪಾಯಿಂಟ್ ಔಟ್ ಮಾಡಿದ್ದೀನಲ್ಲ, ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲಿ ನೀವು ಆನ್ಸರ್ ಪೇಪರ್ಲಿ ತಪ್ಪು ಮಾಡಿದ್ರಿ ಅದನ್ನು ರೌಂಡ್ ಆಫ್ ಮಾಡಿಕೊಂಡು ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಮಾರ್ಕ್ಸ್ ಎಲ್ಲೆಲ್ಲಿ ಸಿಗುತ್ತೆ ಆ್ಯಂಡ್ ಮಾರ್ಕ್ಸ್ ಯಾವುದನ್ನು ಈಸಿಯಾಗಿ ತಗೋಬೋದು. 1 ಮಾರ್ಕ್ಸ್ನ ನೀವು ಈಸಿಯಾಗಿ ತಗೋಬೋದು. ಓಕೆ, 5 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ಈಸಿಯಾಗಿ ತಗೋಬೋದು, ಡೆರಿವೇಷನ್ಸ್ ಈಸಿಯಾಗಿ ತಗೋಬೋದು. 2 ಮಾರ್ಕ್ಸು 3 ಮಾರ್ಕ್ಸು ಸ್ವಲ್ಪ ವರ್ಕ್ ಮಾಡ್ಕೊಂಡ್ರೆ ಆಗೋಯ್ತು. ಈಗ ಕೊಟ್ಟರು 2 ಪೇಪರ್ಸ್ನ ಪರ್ಫೆಕ್ಟಾಗಿ ವರ್ಕ್ ಮಾಡಿ. ಫಸ್ಟು ಮಾಡಲ್ ಪೇಪರ್ಸ್ 2. ಯಾವ ಮಾಡಲ್ ಪೇಪರ್ಸ್ ಅಂದರೆ ಬೋರ್ಡಿಂದ ಬಿಟ್ಟರೆ ಮಾಡಲ್ ಪೇಪರ್ಸ್ 2ನ್ನ ವಿತ್ ಸೊಲ್ಯೂಷನ್ ಕೊಟ್ಟಿದ್ದೀವಿ. ಅದನ್ನು ಕಂಪ್ಲೀಟ್ ವರ್ಕ್ ಮಾಡ್ಕೊಳ್ಳಿ, ವಿತ್ ಪಿನ್ ಟು ಪಿನ್ ಪಾಯಿಂಟ್ಸ್ ವರ್ಕ್ ಮಾಡ್ಕೊಳ್ಳಿ. ಅಲ್ಲೂ ಕೂಡ ಸೊಲ್ಯೂಷನ್ಸು ಪಿನ್ ಟು ಪಿನ್ ಡೀಟೇಲ್ಸಲ್ಲಿ ಕೊಟ್ಟಿದ್ದೀನಿ. ಅದಾದಮೇಲೆ 5 ಮಾಡಲ್ ಪೇಪರ್ಸ್ ಅಪ್ಲೋಡ್ ಮಾಡಿದ್ದೀವಿ. ಅದರಲ್ಲಿ 2 ಮಾಡಲ್ ಪೇಪರ್ಗೆ ಸ್ವಲ್ಪ ಆಲ್ಟರ್ನೇಟ್ ಆಗಿರೋ ಕ್ವಶನ್ಸ್ ಇದೆ. ಆ ಮಾಡಲ್ ಪೇಪರ್ಸ್ನ ಪ್ರಿಪೇಟರಿ ಪೇಪರ್ಸ್ ಆಗಿ ಕನ್ವರ್ಟ್ ಆದಾಗ
ಆ ಪೇಪರ್ಸು ಕೂಡ ವಿತ್ ಸೊಲ್ಯೂಷನ್ಸ್ ಡಿಸ್ಕಷನ್ ಮಾಡ್ತೀವಿ. ಇನ್ನು ಮಿಕ್ಕಿದ 3 ಪೇಪರ್ ಇದೆ, ಆ 3 ಪೇಪರ್ನು ಕೂಡ ಸೊಲ್ಯೂಷನ್ಸ್ನ ಅಪ್ಲೋಡ್ ಮಾಡ್ತೀವಿ. ಸೊ ಇನ್ ಡೀಟೇಲ್ ವರ್ಕ್ ಮಾಡಿದ್ರಿ ಅಂದರೆ ಟೈಮ್ ಕೂಡ ಸಿಕ್ಕಿದೆ. ಯಾರು ಪರ್ಫೆಕ್ಟಾಗಿ ಪ್ರಾಬ್ಲಮ್ಸ್ ಪಾರ್ಟ್ನ ವರ್ಕ್ ಮಾಡ್ತಾರೋ, ಈ ಕೊಟ್ಟಿರೋ ಪ್ರಾಬ್ಲಮ್ಸ್ ವಿತ್ ಸೊಲ್ಯೂಷನ್ಸ್ ಕರೆಕ್ಟಾಗಿ ವರ್ಕ್ ಮಾಡ್ತಾರೋ, ಸೊ ಎಕ್ಸಾಮಲ್ಲಿ ಶೂರ್ಲಿ 3 ಪ್ರಾಬ್ಲಮ್ಸ್ನ ಮಾಡ್ತಾರೆ, ಇಲ್ಲ 5 ಪ್ರಾಬ್ಲಮ್ಸು ಮಾಡಿ ಬಂದಿರ್ತಾರೆ. ನೀವು ಅದನ್ನೇ ಹೇಳ್ತಾನೆ, ಎಕ್ಸಾಮಲ್ಲಿ 3 ಪ್ರಾಬ್ಲಮ್ಸ್ ಅಷ್ಟಕ್ಕೆ ಸ್ಟಿಕನಾಗಿ ಬರಬೇಡಿ, ಟೈಮ್ ಇತ್ತು ಅಂದಾಗ ಇನ್ನೂ 2 ಪ್ರಾಬ್ಲಮ್ನ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಮಾಡಿ ಬನ್ನಿ. ಯಾಕಂದರೆ ಎಕ್ಸಾಮ್ ಬರೆಯೋ ಸ್ಪೀಡಲ್ಲಿ ಯಾವುದೋ ಒಂದು ಸಣ್ಣ ಮಿಸ್ಟೇಕ್ಸ್ ಮಾಡಿರ್ತೀವಿ, ಆ ಕರೆಕ್ಷನ್ಸ್ ಮಾಡಬೇಕಾದ್ರೆ ಮಾರ್ಕ್ಸ್ ಹೋಗಿರುತ್ತೆ. ಯಾವಾಗ 5 ಪ್ರಾಬ್ಲಮ್ಸ್ ಮಾಡಿ ಬಂದಿರ್ತೀವಿ, ಔಟ್ ಆಫ್ 5 3 ಪ್ರಾಬ್ಲಮ್ಸ್ ಸರಿ ಇತ್ತು ಅಂದ್ರೆ ಅದನ್ನು ಕನ್ಸಿಡರ್ ಮಾಡ್ಕೋತಾರೆ. ಈಗ 3 ಪ್ರಾಬ್ಲಮ್ಸ್ನೇ ಮಾಡಿ ಬಂದಿದ್ದೀನಿ, ಅದ್ರಲ್ಲಿ ಯಾವ್ದು 1 ಪ್ರಾಬ್ಲಮ್ 1 ಮಾರ್ಕ್ಸ್ ಹೋಯ್ತು ಅಂದ್ರೆ ಔಟ್ ಆಫ್ 40 ಮಿಸ್ ಆಗುತ್ತೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಸ್ಮಾರ್ಟಾಗಿ ಎಕ್ಸಾಮನ್ನು ಬರೆದು ಬಂದರೆ ನಿಮಗೂ ಕೂಡ ಔಟ್ ಆಫ್ 40 ತೆಗೆಯೋದು ಕಷ್ಟ ಆಗೋದಿಲ್ಲ. ಸೊ ಲಾಸ್ಟ್ ಕ್ಲಾಸು ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ ಡಿಸ್ಕಷನ್ ಆಗಿದೆ, ಡೀಟೇಲ್ ಡಿಸ್ಕಷನ್ ಕೂಡ ಕ್ಲೀನಾಗಿ ಕೇಳಿದಿರಿ. ಅಗೇನ್ ಈ ಟೈಮಲ್ಲಿ ಕ್ಲಾಸ್ ಯಾರಪ್ಪ ಕೇಳೋದು ಅಂತ ಉಡಾಫೆ ಮಾಡಿದ್ರಿ ಅಂತಂದರೆ ಅವರಿಗೆ ಕೆಲವು ಥಿಂಗ್ಸ್ ಏನು ಡಿಸ್ಕಸ್ ಮಾಡೋದು ಅದು ಕಳ್ಕೊತಾರೆ. ಓಕೆ, ಸೊ ಇದು ಲಾಸ್ಟ್ ಮೂಮೆಂಟ್ ಇರುತ್ತೆ. ಅಥವಾ ಒಂದು ಗಾದೆ ಇದೆ ಅಲ್ವಾ, ಆಗೋ ತನಕ ಇದ್ದು ಆರೋ ತನಕ ಇರಲಿಲ್ಲ ನನಗೆ, ಈಗ 2 ವರ್ಷ ಆಗೋ ತನಕ ಕಷ್ಟಪಟ್ಟು ಕೊನೆಗೆ ಎಕ್ಸಾಮ್ ಟೈಮ್ನ ಫೀವರ್ ಇದೆಯಲ್ಲ ಅದು ಆರಬೇಕು ಅನ್ನೋ ಟೈಮಲ್ಲಿ, ಅಂದರೆ ಎಕ್ಸಾಮ್ ಕ್ಲೀನಾಗಿ ಮುಗಿಯೋ ಟೈಮಲ್ಲಿ ಕರೆಕ್ಟಾಗಿ ವರ್ಕ್ ಆಗಲಿಲ್ಲ ಅಂತಂದರೆ, ವರ್ಕ್ ಮಾಡಲಿಲ್ಲ ಅಂತಂದರೆ, ಸೊ ಲಾಸ್ಟ್ ನಿಮಗೆ ಆಗುತ್ತೆ. ಸೊ ಲಾಟ್ ಆಫ್ ಎಫರ್ಟ್ ಹಾಕಿರುವಾಗ ಸಕ್ಸಸ್ ಸಿಗಬೇಕು ಅಂದಾಗ ಒಂದು ಲಾಸ್ಟ್ ಮೂಮೆಂಟ್ ಆಫ್ ಪರ್ಫೆಕ್ಟ್ ಪ್ರಿಪರೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದಟ್ಸ್ ವೈ ವಿ ಹ್ಯಾವ್ ಗಿವಿಂಗ್ ಆನ್ ಮೋರ್ ಡಿಸ್ಕಷನ್ ಇನ್ ದಿಸ್ 2 ಪೇಪರ್ಸ್. ಸೊ ನನ್ನ ಪಾರ್ಟ್ ಕಡೆಯಿಂದ ಡಿಸ್ಕಷನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ದೆನ್ ವಿ ಕ್ಯಾನ್ ವರ್ಕ್ ವಿತ್ ದಟ್. ಇನ್ನು ಮಿಕ್ಕಿದ 3 ಪೇಪರ್ಸ್ನ ವರ್ಕ್ ಮಾಡ್ಕೊಳ್ಳಿ ಆ್ಯಂಡ್ ಪರ್ಫೆಕ್ಟಾಗಿ ರೆಡಿಯಾಗಿ. ಎಕ್ಸಾಮ್ ಡೇಟ್ ಅನೌನ್ಸ್ ಆಗುತ್ತೆ, ಆದಮೇಲೆ ಅದಕ್ಕಿಂತ ಮುಂಚೆ ಎಕ್ಸಾಮ್ಗಿಂತ 2 ಡೇಸ್ ಮುಂಚೆ ಅಗೇನ್ ಈ ಪೇಪರ್ಸ್ನ ಒಮ್ಮೆ ಕ್ಲಿಯರಾಗಿ ಬರೆದು ಕಂಪ್ಲೀಟ್ ಮಾಡ್ಕೊಳ್ಳಿ. ಎಕ್ಸಾಮ್ನೇ ಬರೀತಿದ್ರಿ ಅಂತ ನೀವು ಪರ್ಫೆಕ್ಟಾಗಿ ಯಾವ ಪೇಪರ್ನ ಬರೆದ್ರಿ ಅಂತಂದರೆ ಎಕ್ಸಾಮಿಗೆ ಹೋದಾಗ ನಿಮಗೆ ಕ್ವಶನ್ ಪೇಪರು ಕಷ್ಟ ಅಂತ ಅನ್ಸಲ್ಲ, ಭಯ ಅಂತ ಅನ್ಸಲ್ಲ. ಯಾರು ಈಗಿರೋ ಟೈಮಿನೊಳಗಡೆ ಒಂದೊಂದು 2 to 3 ಡೇಸ್ಗೆ ಒಂದೊಂದು ಪೇಪರ್ನ ಕ್ಲೀನಾಗಿ ವರ್ಕ್ ಮಾಡ್ಕೊಂಡು ಹೋಗ್ತಾರೋ, ನಾನೀಗ ಟೋಟಲ್ ಆಗಿ 7 ಪೇಪರ್ಸ್ ನಮಗೆ ಸಿಗುತ್ತೆ. 2 ಬೋರ್ಡಿಂದ ಬಿಟ್ಟಿರೋ ಪೇಪರ್ಸು, ಈಗ ನಾವು ಅಪ್ಲೋಡ್ ಮಾಡಿರೋ ಸಿದ್ಧಗಂಗಾ 5 ಮಾಡಲ್ ಪೇಪರ್ಸ್, 5+2 7 ಮಾಡಲ್ ಪೇಪರ್ಸ್ನ 2 ಡೇಸ್ 3 ಡೇಸ್ಗೆ ಒಂದೊಂದು ಪೇಪರ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ 2 ಡೇಸೇ ತೊಗೊಳ್ಳೋಣ. 7 into 2 14 ಡೇಸ್, ಲಾಟ್ ಆಫ್ ಡೇಸ್ ಇದೆ ನಮಗೆ. 14 ಡೇಸಲ್ಲಿ 7 ಪೇಪರ್ಸು ಕಂಪ್ಲೀಟ್ ಆಗಿಬಿಡುತ್ತೆ ನೀಟಾಗಿ, ಪರ್ಫೆಕ್ಟಾಗಿ. ಎಕ್ಸಾಮ್ಗಿಂತ ಮುಂಚೆ 2 ಡೇಸ್ ಬ್ಯಾಕ್ ಒಂದ್ಸಲಿ ಆ 7 ಪೇಪರ್ಸ್ನು ಗ್ಲಾನ್ಸ್ ಮಾಡಿಕೊಂಡು ಜೊತೆಲಿ ಎಕ್ಸಾಮ್ ಥರನೇ ಬರೀತಾ ಹೋದ್ರಿ ಅಂತಂದರೆ ಎಕ್ಸಾಮಿಗೆ ಹೋದಾಗ ಸೊ ಈಸಿಯಾಗಿ ಆನ್ಸರ್ಸು ಪೇಪರಲ್ಲಿ ಎಕ್ಸಿಬಿಟ್ ಆಗ್ತಾ ಇರುತ್ತೆ. ಇಲ್ಲ ಅಂತಂದರೆ ಆನ್ಸರ್ ಗೊತ್ತಿದ್ರು ಏನು ಬರಿಬೇಕು ಅನ್ನೋದು ಐಡಿಯಾ ಇರಲ್ಲ. ಇದೆಲ್ಲ ಫ್ರಸ್ಟ್ರೇಷನ್ ನಿಮಗೆ ಆಗಬಾರ್ದು, ಎಕ್ಸಾಮಲ್ಲಿ ತೊಂದರೆ ಆಗಬಾರ್ದು ಅನ್ನೋದೇ ಈ ಎಫರ್ಟ್ ಹಾಕಿ ನಾವು ಕ್ಲಾಸಸ್ನ ಕೊಟ್ಟಿರೋದು. ಹೋಪ್ ದಟ್ ಯು ವಿಲ್ ಹ್ಯಾವಿಂಗ್ ಎ ಗ್ರೇಟ್ ಸೆಷನ್ಸ್ ಅಲಾಂಗ್ ವಿತ್ ಅ ಗ್ರೇಟ್ ಇನ್ಫಾರ್ಮೇಷನ್ಸ್. ಚೆನ್ನಾಗಿ ಪ್ರಿಪೇರ್ ಆಗಿ ಹೆಲ್ತ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಸೊ ಸೇಫರ್ ಸೈಡಲ್ಲಿ ನೀವು ಇರಬೇಕಾಗಿರ್ಬೇಕಾದ್ರೆ ಎಲ್ಲೂ ಎಕ್ಸ್ಟ್ರಾ ಹೊರಗಡೆ ಹೋಗೋದು ಸುತ್ತರಿಯೋದು ಮಾಡೋಕ್ಕೆ ಹೋಗಬೇಡಿ. ಯಾವುದನ್ನು ಮತ್ತೆ ಹೇಳ್ತೀನಿ, ನೆಗ್ಲಿಜೆನ್ಸ್ ಮಾಡಬೇಡಿ. ಹೆಲ್ತ್ ಪ್ರಾಬ್ಲಮ್ಸ್ ಸಣ್ಣದಾಗಿ ಬಂದರೆ ತಕ್ಷಣಕ್ಕೆ ಪ್ರಿಕಾಷನ್ಸ್ನ, ಮೆಡಿಸಿನ್ಸ್ನ, ಡಾಕ್ಟರ್ ಕನ್ಸಲ್ಟೆನ್ಸ್ನ ತಗೊಳ್ಳಿ. ಬಿ ಸೇಫ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಪ್ರಿಪೇರ್ ವೆಲ್. ವಿಶ್ ಯು ಆಲ್ ದ ಬೆಸ್ಟ್. ವಿ ವಿಲ್ ಸಿ in the next classes. If you have a chance, we can discuss with the next chances. Hope you that enjoy the classes. Bye bye. Thank you.